ಕನ್ನಡ ಕಿರುತೆರೆ ಹಾಗೂ ಸಿನಿಮಾ ರಂಗದ ಪ್ರತಿಭಾವಂತ ಕಲಾವಿದ. ರಂಗಭೂಮಿಯಲ್ಲಿ ಕೆಲಸ ಮಾಡಿದ ಅನುಭವ ಇವರಿಗಿದೆ. ಅದ್ಭುತ ಡಾನ್ಸರ್ ಕೂಡ ಹೌದು. ಈಗ ಸಾಲು ಸಾಲು ವಿಶಿಷ್ಟ ಸಿನಿಮಾ ಪಾತ್ರಗಳ ಮೂಲಕ ಜನರಿಗೆ ಇನ್ನೂ ಹತ್ರ ಆಗ್ತಾ ಇದ್ದಾರೆ. ನಮ್ಮ ಜೊತೆ ಇದ್ದಾರೆ ಉತ್ತರ ಕರ್ನಾಟಕ ಮೂಲದ ಅದು ವೆರಿ ಟ್ಯಾಲೆಂಟೆಡ್ ಸಿದ್ದು ಮೂಲಿಮನಿ. ನಮಸ್ಕಾರ. ನಮಸ್ತೆ ಅನನ್ಯ, ಹೇಗಿದ್ದೀರಿ? ಗುಡ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆಕ್ಚುಲಿ ನಾನು ಹೇಳಬೇಕು ಆ ಮಾತುಗಳೆಲ್ಲ, ವೆರಿ ಟ್ಯಾಲೆಂಟೆಡ್ ಅನನ್ಯ ನಮ್ಮ ಜೊತೆ ಇದ್ದಾರೆ ಅಂತ. ಐ ಆಮ್ ಸೋ ಹ್ಯಾಪಿ. ಏನಂತಾರೆ, ನಾನು ನಿಮ್ಮ ವರ್ಕ್, ನಾನು ನಿಮ್ಮ ಸಿನಿಮಾ, ನೀವು ಟೆಲಿವಿಷನಲ್ಲಿ ಮಾಡ್ತಿದ್ದೀವಿ, ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಬರ್ತಿದ್ದಾಗ ಅನ್ನಿಸ್ತಿತ್ತು, ಓಕೆ ಹೀ ಡಸ್ ದಿಸ್. ನಾನು ಡಾನ್ಸಿಂಗ್ ಎಸ್ಪೆಷಲಿ ಇಷ್ಟ ಆಗ್ತಿತ್ತು. ಇವತ್ತು ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಿರೋದು ತುಂಬ ಖುಷಿ ಇದೆ. ಸೇಮ್ ಹಿಯರ್. ನಾನು ನೋಡ್ತಾ ಇರ್ತೀನಿ, ಆಂಕರಿಂಗ್ ಮಾಡ್ತಿರ್ತೀರಾ, ಅದು ಶೋ ಅಲ್ಲಿ ಇರ್ತೀರಾ, ನನ್ನ ಜೊತೆ ಸಿನಿಮಾ ಆಕ್ಟ್ ಮಾಡ್ತಿರ್ತೀರಾ, ಇಲ್ಲಾಂದ್ರೆ ಎಲ್ಲ ಕಡೆ ಸಿಗ್ತೀರಾ. ಸೊ ನಾನು ಇದೇ ಮಾತು ಹೇಳ್ಬೇಕು ನಿಮಗೆ, ಹಿಂಗೆಲ್ಲ ಸಿಕ್ಕ ಮೇಲೆ ಇದರ ಕೂತ್ ಮಾತಾಡೋದಕ್ಕೆ ಟೈಮ್ ಇರಲಿಲ್ಲ. ಸೊ ಇವತ್ತು ಅದಾಯಿತು. ಕರೆಕ್ಟ್. ಆ್ಯಂಡ್ ನಾನು ಇಂಟ್ರೋಲ್ ಹೇಳ್ದಂಗೆ ಉತ್ತರ ಕರ್ನಾಟಕದ ಮೂಲ ಇದೆ ನಿಮ್ಮಲ್ಲಿ. ಜಸ್ಟ್ ಅ ಕ್ಯೂರಿಯಾಸಿಟಿ, ಆ ಒಂದು ನೇಟಿವಿಟಿ ಇವತ್ತು ನೀವು ಆ್ಯಕ್ಟರ್ ಆಗಿರೋದಕ್ಕೆ ಎಷ್ಟು ಪ್ರಭಾವ ಬೀರಿದೆ ಅಂತ ನಿಮಗನ್ಸುತ್ತೆ? ತುಂಬಾ ಅಂತ ಅನ್ಸುತ್ತೆ. ಯಾಕಂದರೆ ನಿಮ್ಮ ಮೂಲ ಗೊತ್ತಿರಬೇಕಾಗತ್ತೆ. ಅಂದರೆ ಒಂದಿಷ್ಟು ವಿಷಯ, ನನ್ನ ಮನೆ ಮೊದಲ ಪಾಠಶಾಲೆ, ಇದೆಲ್ಲ ಏನು ಚಿಕ್ಕ ಚಿಕ್ಕ ವಿಷಯಗಳು ಏನು ಕಲಿತೀವಿ ನಾವು ಚಿಕ್ಕ ವಯಸ್ಸಲ್ಲಿ, ಅದು ತುಂಬಾ ಮುಖ್ಯ. ಹಾಗೆಯೇ ಮೂಲನೂ ಮುಖ್ಯ ಆಗುತ್ತೆ. ನಮ್ಮದು ಮೂಲತಃ ನಾನು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಹೊಸೂರು ಗ್ರಾಮದವನು. ಹುಟ್ಟಿದ ಧಾರವಾಡ, ಬೆಳೆದಿದ್ದೆಲ್ಲ ಬೆಂಗಳೂರು. ಸೊ ನನ್ನ ರಜಾ ದಿನಗಳನ್ನ ಕಳಿಯೋಕ್ಕೆ ಅಂತ ನಾನು ಊರಿಗೆ ಹೋಗ್ತಿದ್ದೆ. ಆದರೆ ನನಗೆ ಕಲ್ಚರ್ ಶಾಕ್ ಇರ್ತಿತ್ತು. ಯಾಕಂದರೆ ಬೆಂಗಳೂರಲ್ಲಿ ನಾವು ಈ ಥರ ಮಾತಾಡ್ತೀವಿ, ಆದರೆ ಉತ್ತರ ಕರ್ನಾಟಕ ಹೋದರೆ ಯಾಕಲೇ ಏನು ಮಾಡಕತ್ತಿ ಆರಾಮೇನ ಅಂತ ಒಂದು ಸ್ವಿಚ್ ಇರುತ್ತೆ ಅಲ್ಲಿ. ಲೈಕ್ ದೇ ರಿಯಲಿ ಓಪನ್, ಲೈಕ್ ಅದು ಮನಸ್ಸು ಬಿಚ್ಚಿ ಮಾತಾಡ್ತಾರೆ. ಅವರಲ್ಲಿ ಏನು ನಿಷ್ಕಲ್ಮಶ, ಒಂಥರ ಅವರಲ್ಲಿ ನಿಷ್ಕಲ್ಮಶವಾದ ಒಂದು ನಗು ಇರುತ್ತೆ. ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ, ಏನು ಫಿಲ್ಟರ್ಸ್ ಇರಲ್ಲ ಅಂತ ಅನ್ಸುತ್ತೆ. ಸೊ ಅದೆಲ್ಲ ನನಗೆ ತಿಳ್ಕೊಳ್ಳೋಕ್ಕೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಯಿತು. ಯಾಕಂದರೆ ಊರು ಬಿಟ್ಟು ಅಟ್ಲೀಸ್ಟ್ ನಾನು ರಜಾ ಕಳೆಗೆ ಊರಿಗೆ ಹೋಗ್ತಿದ್ದಲ್ಲ. ಸೊ ಆ ಡಿಫ್ರೆನ್ಸ್ ನನಗೆ ಅಲ್ಲಿಂದನೇ ಶುರುವಾಯಿತು. ಸೊ ರಜಾ ಟೈಮಲ್ಲಿ ನೀವು ಅಲ್ಲಿಗೆ ಹೋಗ್ತಾ ಇದ್ರಿ. ಸೊ ಚೈಲ್ಡ್ಹುಡ್ ಇಲ್ಲೂ ಕಳೆದಿದ್ದೀರಾ, ಊರಲ್ಲೂ ಕಳೆದಿರ್ತೀರಾ. ಹೌದು. ಈಗ ನಿಮ್ಮ ಚೈಲ್ಡ್ಹುಡ್ ಡೇಸ್ನ ನೆನೆಸ್ಕೊಂಡಾಗ ಏನು ಮೇಜರ್ ಆಗಿ ವಿಷಯಗಳನ್ನ, ಮೆಮೊರೀಸ್ ಎಸ್ಪೆಷಲಿ ಶೇರ್ ಮಾಡ್ತೀರಾ? ಹೌ ವಾಸ್ ಸಿದ್ದು ವೆನ್ ಹಿ ವಾಸ್ ಅ ಯಂಗ್ ಬಾಯ್? ತುಂಬ ತರಲೆ. ನಾನು ಜಂಗಲ್ ಬುಕ್ ಮೋಗ್ಲಿ ಅಂತ ನಾನು ಯಾವಾಗ ಕರ್ಕೊಳ್ತೀನಿ. ಯಾಕಂದ್ರೆ ನಾನು ಬೆಳೆದಿದ್ದು ಒಂದು ಕ್ವಾರ್ಟರ್ಸಲ್ಲಿ, ಇಲ್ಲೇ ಬೆಂಗಳೂರಲ್ಲಿ ಮಾಗಡಿ ರಸ್ತೆಯಲ್ಲಿದೆ ಅದು. ಸುಂಗದಕಟ್ಟೆ ಹಾಗೂ ಅಂಜನಾನಗರ್ ಮಧ್ಯೆ ಬರುವಂಥ ಒಂದು ಕ್ವಾರ್ಟರ್ಸ್, ಅದು ಖಾದಿ ಗ್ರಾಮೋದ್ಯೋಗ ಕೇಂದ್ರ ಅಂತ. ಸೊ ನಮ್ಮ ತಂದೆಯಲ್ಲಿ ವರ್ಕ್ ಮಾಡಕ್ಕೆ ಬಂದರು, ಹಾಗೆ ನನ್ನ ಚಿಕ್ಕಪ್ಪ ಬಂದರು. ಸೊ ನಮ್ಮ ಫ್ಯಾಮಿಲಿ ಅಲ್ಲೇ ಸ್ಟೇ ಆಯಿತು. ಸೊ ಟಿಲ್ 10ನೇ ಕ್ಲಾಸು, 10th ಸ್ಟ್ಯಾಂಡರ್ಡ್ ತನಕ ಅಲ್ಲೇ ಓದಿದ್ದು. ಸೊ ಅಲ್ಲಿ ಏನಂದರೆ ನಿಮ್ಗೆ ಎಲ್ಲ ಥರದ ಮರಗಳು, ತರಾವರಿ, ಆಮೇಲೆ ಮಂಡಲ್ ಆಟ ಆಡ್ತಿದ್ವಿ. ಆಮೇಲೆ ನಮ್ಮದು ಶೀಟ್ ಮನೆ, ಮಳೆ ಬಿದ್ದಾಗೆಲ್ಲ ಸರಿ ಒಳ್ಳೆ ಡಿಟೇಲ್ಸ್ ಎಫೆಕ್ಟಲ್ಲಿ ಸೌಂಡ್ ಕೇಳೋದು. ಸೊ ಆಮೇಲೆ ನಾವು ಚೈಲ್ಡ್ಹುಡಲ್ಲಿ ಟಿ ವಿ ಅನ್ನೋದು ತುಂಬ ಕಮ್ಮಿ ಇತ್ತು. ಸೊ ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ಆಮೇಲೆ ಮನೇಲಿ ಕಡಿಮೆ, ಹೊರಗಡೆ ಜಾಸ್ತಿ ಇರ್ತಿದೆ. ಆಮೇಲೆ ಮಣ್ಣಲ್ಲಿ ಜಾಸ್ತಿ ಆಟ ಆಡ್ತಿದ್ದೆ, ಅದಕ್ಕೆ ನಾನು ಮೋಗ್ಲಿ ಅಂತ ನನ್ನ ಕರ್ಕೊಳ್ತೀನಿ. ಸೊ ತುಂಬಾ ಚೆನ್ನಾಗಿತ್ತು. ಅಂದರೆ ರಜಾ ದಿನಗಳನ್ನ ಊರಲ್ಲಿ ಕಳೀತಿದ್ದೆ. ನಮ್ಮೂರು ಒಂದು ಹಳ್ಳಿ, ಅಲ್ಲಿ ನಮ್ಮ ಚಿಕ್ಕಪ್ಪ ಎಲ್ಲ ವ್ಯವಸಾಯ ಮಾಡ್ತಿದ್ರು, ನಮ್ಮ ತಾತ ಅಜ್ಜಿ ಎಲ್ಲ ಇರೋದು. ಸೊ ಹಾಗಾಗಿ ಊರು, ಮಣ್ಣು, ವ್ಯವಸಾಯ, ಕೃಷಿ ಒಂಥರ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸೊ ಅದೊಂಥರ ನಂಗೆ ನಂಟಿತ್ತು ಚಿಕ್ಕ ವಯಸ್ಸಿಂದ. ಇದು ನಮ್ಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಕಾಣಿಸ್ತಿದೆ ನೀವು ಹೇಗಿದ್ರಿ ಅಂತ. ಇವಾಗ ಸ್ಕೂಲಲ್ಲಿ ಹೇಗಿದ್ರಿ ಹೇಳಿ? ಯಾವ ಥರ ಸ್ಟೂಡೆಂಟ್ ನೀವು? ಆ್ಯಂಡ್ ಅದಾದಮೇಲೆ ಸ್ಕೂಲು, ಕಾಲೇಜ್, ಅಕಾಡೆಮಿಕಲ್ ಜರ್ನಿ ಇರುತ್ತೆ ಗೊತ್ತಾ? ಅಂದರೆ ಯೂಶ್ವಲಿ ಇದಾದಮೇಲೆ ಕಾಲೇಜ್ ಅಂತ ಇರುತ್ತೆ, ಅನ್ನೋಯಿಂಗ್ಲಿ ಒಂದು ಪ್ಯಾಟರ್ನ್ ಬಿಲ್ಡ್ ಆಗಿರುತ್ತೆ. ಬಟ್ ಆಮೇಲೆ ನಾವೇನು ಕೆಲಸ ಮಾಡ್ತೀವಿ, ಕೆಲ್ಸಕ್ಕೆ ಹೋದಾಗಲೇ ಗೊತ್ತಾಗೋದು. ಐ ಥಿಂಕ್ ನಾವಿಬ್ರಲ್ಲಿ ಒಂದು ಸೇಮ್ ಅಂದರೆ ಸಿಮಿಲರ್ ಥಿಂಗ್ ಇದೆ. ಏನಂದರೆ ನಿಮ್ಗೆ ಅಕ್ಕ ಇದ್ದಾರೆ, ನನಗೂ ಅಕ್ಕ ಇದ್ದಾರೆ. ಆ್ಯಂಡ್ ನನಗೆ ಯಾವಾಗಲೂ ಏನಂದರೆ ಅಂಕಿತ ಅವ್ರು ನೋಡಿದಾಗ ತುಂಬ ಏನಂತಾರೆ ಅನಿಸುತ್ತೆ, ತುಂಬ ಸೆನ್ಸಿಟಿವ್ ಇದ್ದಾರೆ, ತುಂಬ ನೋಡಿ ಮಾಡಿ ಕೆಲಸ ಮಾಡ್ತಾರೆ, ತುಂಬ ತೂಕವಾದ ಮಾತಾಡ್ತಾರೆ. ಅದೇ ರೀತಿಲಿ ನಮ್ಮ ಅಕ್ಕನೂ ಹಾಗೇನೆ ತುಂಬ ಚೆನ್ನಾಗಿ ಓದ್ತಿದ್ಲು. ಸೊ ಇವಾಗ ನಾನು ಸ್ಕೂಲಲ್ಲಿ ನಮ್ಮ ಅಕ್ಕ ಇದ್ದಾರೆ ಅಂದರೆ ಇವಾಗ ನನ್ನ ತಮ್ಮ ಅಂತ ಗೊತ್ತಾಗುತ್ತಲ್ಲ ಅಂತಾನೆ ನಾನು ಸ್ವಲ್ಪ ಸೀರಿಯಸ್ ಆಗಿರ್ತಿದ್ದೆ. ತರಲೆ ಇದ್ರೂ ಸ್ಕೂಲಲ್ಲಿ ಸೀರಿಯಸ್ ಆಗಿರ್ತಿದ್ದೆ. ಯಾಕಂದರೆ ಪ್ರತಿ ಮಾತುಗೂ ನಿಮ್ಮ ಅಕ್ಕ ಈ ಥರ ಓದ್ತಾರೆ, ನಿಮ್ಮ ಅಕ್ಕ ಹಿಂಗಿದ್ದಾರೆ, ಇದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ನಾವು ಎಕ್ಸಾಂಪಲ್ನ ಬ್ರೇಕ್ ಮಾಡಿ ನಾನು ಇನ್ನೊಬ್ಬ ಆಗಕ್ಕೆ ನನಗಿಷ್ಟ ಇರಲ್ಲ. ಯಾಕಂದರೆ ಅಲ್ಲಿ ಅಕ್ಕನೂ ಗೈಡ್ ಮಾಡ್ತಿದ್ರು, ನನಗಿಂತ 3 ವರ್ಷ ದೊಡ್ಡವರಾದ್ರೂ ತುಂಬ ಗೈಡ್ ಮಾಡಿದ್ರು ಅಕ್ಕ ನನಗೆ. ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಪರ್ಸನ್. ಇವಾಗ ನೀವು ಎಷ್ಟು ಇಷ್ಟಪಡ್ತೀರಾ ಅದೇ ರೀತಿಲಿ ನನಗೆ, ನಾವು ಅಕ್ಕ ಇವಾಗ ಐರ್ಲೆಂಡಲ್ಲಿ ಇರ್ತಾರೆ, ಐ ಮಿಸ್ ಹರ್ ಅ ಲಾಟ್. ಬಟ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾಳೆ. ಸೊ ಅಕ್ಕಂದೊಂದು ಏನಂತಾರೆ ಲೆಗಸಿ ಇತ್ತು ಸ್ಕೂಲಲ್ಲಿ, ಚೆನ್ನಾಗಿ ಓದ್ತಾಳೆ ಅಂತ. ಸೊ ಅಟ್ಲೀಸ್ಟ್ ನಾನು ಅದನ್ನು ರೀಚ್ ಆಗಬೇಕಾಗಿತ್ತು.
ಸೊ ಚೆನ್ನಾಗಿತ್ತು ಈ ಥರ ಈ ವಿಷಯ ಇತ್ತು. ನಾನು ಆ್ಯಕ್ಚುಲಿ ಏನೋ ಮಾತಾಡ್ತಿದ್ದೆ, ಏನೋ ಕನೆಕ್ಟ್ ಮಾಡಕ್ಕೆ ಹೋದೆ, ಐ ಫರ್ಗಾಟ್. ಅದೇ ನಿಮ್ಮ ಸ್ಕೂಲ್ ಡೇಸ್ ಹೀಗಿತ್ತು. ಸ್ಕೂಲ್ ಡೇಸ್ ಹೀಗಿತ್ತು. ಹಾಂ, ಸ್ಕೂಲ್ ಡೇಸ್ ಅದು ಎಸ್ಪೆಷಲಿ ಅಕ್ಕ ಓದ್ತಿದ್ರಿಂದ ನನಗೊಂದು ಅಟ್ಲೀಸ್ಟ್ ನಮ್ಮ ಅಕ್ಕ ಚೆನ್ನಾಗಿ ಓದ್ತಾರೆ, ಯಾಕಂದ್ರೆ ಚೆನ್ನಾಗಿ ಓದೋರು ಒಳ್ಳೆ ಬೆಲೆ ಇತ್ತು ಅಂದರೆ ಅಕ್ಕ ಓದೋ ಟೈಮಲ್ಲಿ. ಈಗ ಐ ಥಿಂಕ್ ಬೇರೆ ಮಲ್ಟಿಪಲ್ ಅಕಾಡೆಮಿಕ್ಸ್ ಅಲ್ಲದೇ ನೀವು ಸ್ಪೋರ್ಟ್ಸಲ್ಲಿ ಆರ್ಟಲ್ಲಿ ಇದ್ರೂ ಅದನ್ನು ರೆಕಗ್ನೈಸ್ ಮಾಡಿದ್ರೆ ಮುಂಚೆ ಅಷ್ಟು ಇರಲಿಲ್ಲ. ಸೊ ನಾನು ಜಾಸ್ತಿ ಆರ್ಟಲ್ಲಿ ಇರ್ತಿದ್ದೆ, ಅಕ್ಕ ಜಾಸ್ತಿ ಓದೋದ್ರಲ್ಲಿ ತುಂಬ ಚೆನ್ನಾಗಿ ಓದ್ತಾ ಇದ್ಲು. ಸೊ ಅದನ್ನೇ ಹೇಳಿದ್ನಲ್ಲ, ಲೆಗಸಿ ಮೇಂಟೈನ್ ಮಾಡೋಕ್ಕಾದ್ರೂ ಅಟ್ಲೀಸ್ಟ್ ನಾನು ಡೀಸೆಂಟ್ ಆಗಿರ್ತಿದ್ದೆ. ಸ್ಕೂಲಲ್ಲಿ ಡೀಸೆಂಟ್ ಇರ್ತಿದ್ದೆ, ತರಲೆ ಮಾಡ್ತಿದ್ದೆ. ಇನ್ ಸರ್ಕಲ್, ಸ್ಮಾಲ್ ಸರ್ಕಲ್, ಗೊತ್ತಾಗ್ತಿರ್ಲಿಲ್ಲ. ಆ್ಯಂಡ್ ಹೇಗೆ ಈ ಥರ ಒಂದು ಜರ್ನಿಲಿ ಯಾವಾಗ ರಂಗಭೂಮಿ ನಂಟು ಶುರುವಾಗಿದ್ದು ನಿಮಗೆ? ಸ್ಕೂಲಲ್ಲಿ ತುಂಬ ಇಷ್ಟ ಆಗೋದು ಈ ಸ್ಟೇಜ್ ಪರ್ಫಾರ್ಮೆನ್ಸ್ ಆಗಲಿ, ಏನಾದರೂ ಒಂದು ಸಾಂಗ್ ನೋಡಿದ್ರೆ, ಸಿನಿಮಾ ನೋಡಿದ್ರೆ ಇನ್ಫ್ಲುಯೆನ್ಸ್ ಆಗೋದು, ಇದೆಲ್ಲ ತುಂಬ ಆಗ್ತಿತ್ತು. ಬಟ್ ರೈಟ್ ವೇ ಅಲ್ಲಿಗೆ ರೀಚ್ ಆಗೋದು ಹೇಗೆ, ಅಥವಾ ರಂಗಭೂಮಿ ಅಂದರೆ ಏನು, ಇವೆಲ್ಲ ನಂಗೆ ಗೊತ್ತಿರಲಿಲ್ಲ. ಸೊ ನಾನು ಬ್ಯಾಕ್ಗ್ರೌಂಡ್ ಡ್ಯಾನ್ಸಿಂಗ್ ಸ್ಟಾರ್ಟ್ ಮಾಡಿದೆ. ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿದೆ ನಾನು. ಸೊ ಮೀನ್ ವೈಲ್ ನಾನು ಥಿಯೇಟರ್ಸ್ ಬಗ್ಗೆ ಎಲ್ಲ ನಾನು ಸರ್ಚ್ ಮಾಡ್ಬೇಕಾದ್ರೆ ಅಕ್ಕ ಅವಾಗ ಗೂಗಲ್ ಮಾಡಿ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ಸ್ ಇದೆ, ಥಿಯೇಟರ್ ಇನ್ಸ್ಟಿಟ್ಯೂಟ್ಸ್ ಇದೆ, ನೀನು ಕಲಿಬೋದು, ನೀನು ಇಲ್ಲಿ ನಿನ್ನ ಆ್ಯಕ್ಟಿಂಗ್ ಸ್ಕಿಲ್ಸಿನ ಇನ್ನೂ ಚೆನ್ನಾಗಿ ಮಾಡ್ಕೋಬೋದು, ಡ್ಯಾನ್ಸ್ ಸ್ಕಿಲ್ಸಿನ ಚೆನ್ನಾಗಿ ಮಾಡ್ಕೋಬೋದು. ಅಂದರೆ ಅವಳು ನಂಗೆ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ಲು, ನಾನು ಡ್ಯಾನ್ಸ್ ಮಾಡೋದಾಗಲಿ ನನ್ನಲ್ಲಿ ಏನೋ ಎಬಿಲಿಟಿ ಇದೆ ಅಂತ ಅವಳಿಗೆ ಅನ್ಸೋದು. ಆ್ಯಂಡ್ ಯಾವಾಗಲೂ ಅಕ್ಕ ಬಂದು ಸಪೋರ್ಟ್ ಮಾಡ್ತಾಳೆ, ಯಾಕಂದರೆ ಅವಳು ಆರ್ಟ್ ತುಂಬ ಚೆನ್ನಾಗಿ ಮಾಡ್ತಾಳೆ, ಅವಳು ಡ್ರಾಯಿಂಗ್ ಚೆನ್ನಾಗಿ ಮಾಡ್ತಾಳೆ, ಪೇಂಟ್ ಚೆನ್ನಾಗಿ ಮಾಡ್ತಾಳೆ. ಸೊ ಅವಳು ನಂಗೆ ತುಂಬ ಸಪೋರ್ಟ್ ಮಾಡಿದ್ಲು. ಅಂದರೆ ನಾನು ಅವಾಗ ಸ್ವಲ್ಪ ಫೇಸ್ಬುಕ್ಕು, ಆರ್ಕುಟ್ಟು ಬಿಟ್ಟು ಸ್ವಲ್ಪ ಗೂಗಲ್ ಮಾಡಿ ಆ ಟೈಮಲ್ಲಿ, ಎಸ್ಪೆಷಲಿ 2008-9 ಟೈಮಲ್ಲಿ, ಐ ಥಿಂಕ್ 8-9 ಅಲ್ಲ 10-11 ಟೈಮಲ್ಲಿ, ಸೊ ಒಂದಿಷ್ಟು ರಿಸರ್ಚ್ ಮಾಡಿ, ಲೈಕ್ ಅವಾಗ ಇದಿತ್ತು ಜಸ್ಟ್ ಡೈಲ್ ಅಂತ ಒಂದು ಕಂಪ್ನಿದು, ಅದಕ್ಕೆ ಕಾಲ್ ಮಾಡಿ ಡ್ಯಾನ್ಸ್ ಕ್ಲಾಸಸ್ಸಲ್ಲಿದೆ, ಥಿಯೇಟರ್ ಕ್ಲಾಸಸ್ಸಲ್ಲಿದೆ ಅಂತ ಹೇಳಿ ಹೋಗಿ ನಾನೇ ಖುದ್ದಾಗಿ ಭೇಟಿಯಾಗಿ ಅಲ್ಲೊಂದಿಷ್ಟು ವಿಷಯಗಳು ತಿಳ್ಕೊಂಡು ಹಂಸಲೇಖ ದೇಸಿ ಕಾಲೇಜಲ್ಲಿದ್ದೆ ನಾನು. ಒಂದು ಫ್ರೆಂಡ್ ಮುಖಾಂತರ ನಾನು ಅಲ್ಲಿ ಜಾಯ್ನ್ ಆಗಬೇಕಾಯಿತು. ಸೊ ಹಾಗೆ ಮನೇಲಿ ಸಪೋರ್ಟ್ ಮಾಡಿದರು. ಸೊ ಅಲ್ಲಿ ಒಂದಿಷ್ಟು ದಿನಗಳು ಕಳೆದೆ. ಅಲ್ಲಿ ಸರ್ ಜೊತೆ ಒಂದಿಷ್ಟು ಸಂಗೀತ ಕ್ಲಾಸಸ್ ಜೊತೆಗೆ, ಅಂದರೆ ನನ್ನ ಸಂಗೀತ ಕಲ್ತಿಲ್ಲ, ಬಟ್ ಆದರೆ ಅವರು ತೊಗೋಬೇಕಾದ್ರೆ ಅಲ್ಲಿ ಕೂತ್ಕೊಳ್ಳೋ ಒಂದು ಅವಕಾಶ ಇತ್ತು ನನಗೆ. ಹಾಗೆ 1-2 ನಾಟಕಗಳು ಅಲ್ಲಿ, ಶಿವರಾತ್ರಿ ಅಂತ ಒಂದು ನಾಟಕ, ಹಾಗೆ ಕೆಂಪೇಗೌಡ ಪರಂಪರೆ ಅಂತ ಒಂದು ನಾಟಕ, ಹಾಗೆ ಅಲ್ಲಿಂದ ಹೊರಗಡೆ ಬಂದಾಗ ಮತ್ತು ರಂಗಾವತಾರ ಅಂತ ಒಂದು ತಂಡದಲ್ಲಿ ಕೆಲಸ ಮಾಡಿದೆ. ಹೀಗೆ ಇನ್ನೊಂದು ರಂಗವರ್ತುಲ ಅಂತ ಒಂದು ತಂಡ. ಸೊ ಚಿಕ್ಕ ತಂಡದಲ್ಲಿ, ಬಟ್ ತುಂಬ ಜಾಸ್ತಿ ಕೆಲಸ ಮಾಡಿಲ್ಲ ಥಿಯೇಟರ್ ನಾನು. ಅಲ್ಲಿಂದ ಬೇಗನೆ ಸ್ವಿಚ್ ಆದೆ ಟಿ ವಿ ಹಾಗೆ ಸಿನಿಮಾಗೆ. ಬಟ್ ರಂಗಭೂಮಿ ಈ ದಿನಗಳು ತುಂಬಾ ಹೇಳ್ಕೊಟ್ಟಿದೆ. ಅಂದರೆ ಆ ಬೇಸಿಕ್ಸ್ ತುಂಬ ಬೇಕು ಅಂತ ಅನ್ಸುತ್ತೆ ಪ್ರತಿಯೊಬ್ಬರಿಗೂ. ಲೈಕ್ ಸ್ಕೂಲ್ ಮುಗಿಸ್ಕೊಂಡು ಕಾಲೇಜ್ಗೆ ಹೋದರೆ ನಾವು ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀವಿ, ಡೈರೆಕ್ಟ್ ಕಾಲೇಜ್ಗೆ ಹೋಗೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ನೋಡೋಕೆ ಹೋದಾಗ ರಂಗಭೂಮಿ ತುಂಬಾ ಮೇಜರಾಗಿ ಪ್ಲೇ ಆಯಿತು ನನ್ನ ಒಂದು ಲೈಫಲ್ಲಿ. ಸೊ ಯಾವ ಟೈಮಲ್ಲಿ ಈ ಒಂದು ಪಾತ್ನ ನಾನು ಚೂಸ್ ಮಾಡಬಹುದು, ಅಂದರೆ ಕರಿಯರ್ ಅಂತ, ಅಂದರೆ ಅವಾಗೆಲ್ಲ ಕರಿಯರ್ ಅಂತಂದರೆ ಒಂದು ಅಕಾಡೆಮಿಕಲ್ ಜರ್ನಿ ಇರ್ತಿತ್ತಲ್ಲ, ಅದೇ ಇರ್ತಿತ್ತು. ಬಟ್ ಅಟ್ ದ ಸೇಮ್ ಟೈಮ್ ಇದಕ್ಕೂ ಅಷ್ಟೇ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ನೀವು ಹೇಳ್ದಂಗೆ ನೀವು ಕ್ಲಾಸಸ್ಗೆ ಹೋಗೋದು, ಹಂಸಲೇಖ ಸರ್ಸ್ ಕಾಲೇಜಲ್ಲೂ ಇದ್ದಿತ್ತು, ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೋಬೋದು ಅಂತ ಅನ್ಸಿದ್ದು ನೆನಪಿದೆಯಾ ಏನಾದರೂ? ಹಾಂ, ಅಂದರೆ ನನಗನ್ಸುತ್ತೆ ಯಾವಾಗಾರ ಒಂದು ದಾರಿ ಕ್ಲೋಸ್ ಆದಾಗ ಇನ್ನೊಂದು ದಾರಿ ಹುಡುಕ್ತೀವಿ ನಾವು. ಸೊ ನನಗೆ ಹಾಗೆ ಆಯಿತು. ನಾನು ಅಕಾಡೆಮಿಕ್ಸಲ್ಲಿ ಚೆನ್ನಾಗಿ ಓದ್ತೀನಿ, ಬಟ್ ಆದರೆ ನನಗೆ ಇಷ್ಟವಾಗದಿರೋ ಸಬ್ಜೆಕ್ಟ್ ತೊಗೊಂಡೆ. ಸೊ ನಾನು ಇವಾಗ ಎಲ್ಲ ಯಂಗ್ಸ್ಟರ್ಸ್ಗೆ ಇದನ್ನೇ ಹೇಳೋದು, ಚೂಸ್ ಯುವರ್ ಫೇವ್ರೆಟ್ ಸಬ್ಜೆಕ್ಟ್. ಇವಾಗ ನೀವು ಇವಾಗ ಎಕ್ಸಾಂಪಲ್ ವರ್ಕೌಟ್ ಮಾಡ್ತೀರಂದ್ರೂ ಸ್ಟಾರ್ಟ್ ವಿತ್ ಫೇವ್ರೆಟ್ ಸ್ಪೋರ್ಟ್. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಏನೋ ಒಂದು ಟಫ್ ಆಗಿರೋದೇನೋ ಒಂದು ಎತ್ಕೊಳ್ಳೋಕೆ ಹೋದಾಗ ನಾವು ಅದನ್ನು ಫುಲ್ಫಿಲ್ ಮಾಡೋಕ್ಕಾಗಿಲ್ಲ, ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದಾಗ ಅಗೇನ್ ಡಿಸಪಾಯಿಂಟ್ಮೆಂಟ್ ಆಗುತ್ತೆ, ಅಕಂಪ್ಲಿಷ್ ಆಗಲ್ಲ ಅದು. ಸೊ ಆ ಥರ ನೋಡೋಕೆ ಹೋದಾಗ ಡಿಪ್ಲೊಮಾ ನಾನು ಫೇಲ್ ಆದೆ. ಇನ್ಸ್ಪೈರ್ಡ್ ಆಫ್ ನನಗೆ ಏನಂತಾರೆ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರು ನಾನು 10th ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದೆ, ಬಟ್ ಸ್ಟಿಲ್ ಡಿಪ್ಲೊಮಾ ಚೆನ್ನಾಗಿ ಓದಲಿಲ್ಲ ನಾನು. ಸೊ ಹ್ಯಾಡ್ ಬ್ಯಾಕ್ಲಾಗ್ಸ್. ನಾನು ಆರ್ಮಿಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು, NCCಲಿದೆ ನಾನು. ಸೊ ದಾರಿಗಳೆಲ್ಲ ಕ್ಲೋಸ್ ಆಯ್ತಲ್ಲ, ಏನು ಮಾಡಬೇಕು ಅಂತ ಥಿಂಕ್ ಮಾಡಿದಾಗ ಡ್ಯಾನ್ಸ್ ನನಗೆ ಬಂದಿದೆ. ಯಾಕಂದರೆ ನಾನು ಡ್ಯಾನ್ಸ್ ಮಾಡಿದಾಗ ಫ್ರೆಂಡ್ಸ್ ಎಲ್ಲ ಹೇಳೋರು, ನೀನು ಸಖತ್ತಾಗಿ ಮಾಡ್ತೀಯಾ. ನಾನು ಮಿಮಿಕ್ರಿ ಮಾಡ್ತಿದ್ದೆ ಅವಾಗ. ಸೊ ಮಿಮಿಕ್ರಿ ಸಖತ್ತಾಗಿ ಮಾಡ್ತೀವಿ, ಇಲ್ಲಿ ಮಾಡ್ಬೇಡ, ಸ್ಟೇಜ್ ಮೇಲೆ ಮಾಡು. ಫ್ರೆಂಡ್ಸ್ನೆಲ್ಲ ಗೊತ್ತಿರೋದು, ನೀವು ಹಂಗೆ ಇರ್ತೀರ, ಫ್ರೆಂಡ್ಸ್ನ ಒಂಥರ ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆಲಿದ್ದ ಫ್ರೆಂಡ್ಸ್ನ ನಗ್ಸೋದು ಒಂಥರ ಏನೋ ಖುಷಿ ಅದು. ಸೊ ಎಂಟರ್ಟೈನ್ ಮಾಡೋದೇನೋ ಖುಷಿ. ಸೊ ನನಗೆ ಯಾವಾಗಲೂ ಡ್ಯಾನ್ಸ್ ಮಾಡೋಕ್ಕೆ ಹೇಳೋರು, ಮಿಮಿಕ್ರಿ ಮಾಡೋಕ್ಕೆ ಹೇಳೋರು. ಸೊ ಈ ವಿಷಯಗಳನ್ನ ಮಾಡ್ಬೇಕಾದ್ರೆ ಅವ್ರು ಹೇಳೋರು ಯಾವಾಗಲೂ. ಫ್ರೆಂಡ್ಸ್ ತುಂಬಾ ಪ್ಲೇ ಮಾಡಿದ್ದಾರೆ ಮೇಜರ್ ರೋಲ್ ನನ್ನ ಲೈಫಲ್ಲಿ. ಯಾಕಂದರೆ ಆ ಪುಷ್ ಸಿಗ್ತಿದ್ದೆ ನಂಗೆ ಫ್ರೆಂಡ್ಸಿಂದ. ಸೊ ದೆನ್ ನಾನು ಫೇಲ್ ಆದಮೇಲೆ ದಾರಿ ಎಲ್ಲ ಕ್ಲೋಸ್ ಆದಾಗ ಒಂದು ಥಾಟ್ ನನಗೆ ಬಂದಿದೆ, ಡ್ಯಾನ್ಸ್. ನಾನಾಗಿ ಡ್ಯಾನ್ಸ್ ಮಾಡಬಾರ್ದು ಅಂತ ಡ್ಯಾನ್ಸ್ ಕ್ಲಾಸಸ್ ಜಾಯ್ನ್ ಆಗೋಕ್ಕೆ ಅಂತ ಹುಡುಕಾಡಿದೆ ತುಂಬ ಕಡೆ. ಆ್ಯಂಡ್ ಫೈನಲಿ ಐ ಗಾಟ್ ಇನ್ ಟು ಇಮ್ರಾನ್ ಸರ್ದಾರಿ ಅವರ ಒಂದು ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಇದೆ ಬನಶಂಕರಿಲಿ, ಅಲ್ಲಿ ಸೇರಿಕೊಂಡೆ ಕಲ್ಯಾಣ ಅಂತ. ಬಟ್ ಹಾಗೇನೆ ಅದು ಏನಾಯಿತು, ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ ಅಲ್ಲಿ ಮಕ್ಳಿಗೂ ಹೇಳ್ಕೊಡು ಅಂತ ಹೇಳಿದ್ರು. ಸೊ ಆ ರೀತಿಲಿ ಶುರುವಾಯಿತು ಜರ್ನಿ ಡ್ಯಾನ್ಸ್. ಸೊ ಆ ಪಾಯಿಂಟ್ ಡ್ಯಾನ್ಸ್ ಮಾಡೋಣ ಅಂತ ಅಂದ್ಕೊಂಡಲ್ಲ, ಅಲ್ಲೇ ನನಗೆ ಅನ್ಸಿದ್ದು ಓಕೆ ಬ್ರೇಕಿಂಗ್ ಪಾಯಿಂಟ್ ಇದು ಅಂತ. ಫೇಲ್ ಆಗಿದ್ದು
ಬಟ್ ಇದ್ರಲ್ಲಿ ನೀವು ಪಾಸ್ ಆದ್ರಿ, ಅದಾದ್ಮೇಲೆ ಡ್ಯಾನ್ಸ್ ಮಾಡ್ತಾ ಸೀರಿಯಲ್ಗೆ ಎಂಟರ್ ಆಗೋದೂ ಆಕ್ಚುಲಿ ಅಷ್ಟು ಈಸಿ ಅಲ್ಲ. ಎಷ್ಟು ಆಡಿಷನ್ ಕೊಟ್ಟಿರ್ತಾರೆ ಅಥವಾ ಆ ಒಂದು ರೋಲ್ಗೆ ಎಷ್ಟು ಜನ ಫೈಟ್ ಮಾಡ್ತಿರ್ತಾರೆ, ಆ ಥರ ಎಲ್ಲ ಇರುತ್ತೆ. ಬಟ್ ಪಾರು ಸೀರಿಯಲ್ ಪ್ರೀತಮ್ ರೋಲ್ ಅಂದರೆ ಇವತ್ತಿಗೂ ಜನ ನೆನ್ಪಿಟ್ಕೊಂಡಿದ್ದಾರೆ. ಅಂದರೆ ಒಂದು ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಇರೋದಕ್ಕೂ ಸೀರಿಯಲಲ್ಲಿ ಕ್ಯಾರೆಕ್ಟರ್ ನನಗನ್ಸುತ್ತೆ ಅದು ಬಿಲ್ಡ್ ಆಗ್ತಾ ಹೋಗುತ್ತೆ. ಹೌದು, ಫಸ್ಟ್ ಒಂದು ಲೈನಲ್ಲಿ ಈ ಪಾತ್ರ ಹೀಗೆ ಅಂತ ಬರೆದಿರ್ತಾರೆ, ಬಟ್ ಆಫ್ಟರ್ ಅದೇ ರೋಲ್ನ ನೀವೊಂದು ಸ್ವಲ್ಪ ತಿಂಗಳುಗಳಾದಮೇಲೆ ನಿಮಗೆ ಗೊತ್ತಾಗೋಗುತ್ತೆ ಪ್ರೀತಮ್ ಹೀಗಿರ್ತಾರೆ, ಪ್ರೀತಮ್ ಇಂಥ ಟೈಮಲ್ಲಿ ಹೀಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದೊಂದು ಸೆಲ್ಫ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಜನರಲಿ ಅದನ್ನು ತಿಳ್ಕೊಂಡಿದ್ದೀರಾ ಸೀರಿಯಲ್ ಆ್ಯಂಡ್ ಜನರು ತಲೆಯಲ್ಲಿ ಪ್ರೀತಮ್ ಕ್ಯಾರೆಕ್ಟರ್ನ ಕೂರ್ಸೋದಿರಬಹುದು. ಹೌ ವಾಸ್ ಇಟ್ ವರ್ಕಿಂಗ್ ಫಾರ್ ಅ ಸೀರಿಯಲ್? ಬಿಕಾಸ್ ಒಂಥರ ದಿನ ನೋಡ್ತಾರೆ ಜನ, ದಿನ ಯು ಮೀಟಿಂಗ್ ದೆಮ್ ಆನ್ ಸ್ಕ್ರೀನ್, ಆ್ಯಂಡ್ ಆ ಕ್ಯಾರೆಕ್ಟರ್ನ ಅವ್ರ ಮನಸ್ಸಲ್ಲಿ ಕೂರ್ಸೋದು ಹೇಗಿರುತ್ತೆ? ಓಕೆ, ಫಸ್ಟ್ ಆಫ್ ಆಲ್ ಈ ಕ್ರೆಡಿಟ್ನ ಐ ಥಿಂಕ್ ನಾನು ಚಾನಲ್ ಹಾಗೆ ಕ್ರಿಯೇಟಿವ್ ಹೆಡ್ ಯಾರು ಇರ್ತಾರೆ, ಜೊತೆಗೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಆಮೇಲೆ ಕತೆ ಯಾರು ಬರೀತಾರೆ, ಸ್ಕ್ರೀನ್ ಪ್ಲೇ ಯಾರು ಮಾಡ್ತಾರೆ, ಐ ಥಿಂಕ್ ಅವ್ರಿಗೆ ಹೋಗುತ್ತೆ. ಅಂದರೆ ಒಂದು ಫಸ್ಟ್ ಆಫ್ ಆಲ್ ಈ ಪಾತ್ರ ಇವ್ರು ಮಾಡ್ಬೋದು ಅಂತ ಕನ್ಸಿಡರ್ ಮಾಡೋದು ದೊಡ್ಡ ವಿಷಯ. ಆಮೇಲೆ ನಮ್ಮನ್ನು ನಂಬಿ ಅವರು ಕಥೆಯಲ್ಲಿ ನಮ್ಮನ್ನು ಆ ಸ್ಕ್ರೀನ್ ಪ್ಲೇ ಮಾಡಿದಾಗ ಓಕೆ ಕಥೆಯಲ್ಲಿ ಹಿಂಗೆ ಆಗಲಿ ಅಂತ ಅಂದ್ಕೊಳ್ಳೋದು, ಹಾಗೆ ಈ ಪಾತ್ರ ಈ ರೀತಿಯಲ್ಲಿ ಮಾತಾಡುತ್ತೆ, ಈ ಮಾತುಗಳು ಇವ್ನು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಬರೆಯುವಂಥ ಮಾತುಗಳಾಗಿರ್ಬೋದು, ಇದಕ್ಕೆಲ್ಲ ಕ್ರೆಡಿಟ್ ಹೋಗುತ್ತೆ. ಇದೆಲ್ಲ ಆದಮೇಲೆ ನಮಗೆ ಓಕೆ ನಮ್ಮನ್ನು ಚೂಸ್ ಮಾಡಿದಾರಲ್ಲ ಅಂತ ಒಂದು ಏನಂತ ಅನ್ಸುತ್ತೆ, ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದ್ರ ಮೇಲೆ ಕೆಲಸ ಮಾಡ್ತಾ ಹೋಗ್ತೀವಿ, ಅದರಲ್ಲಿ ಒಂದು ಖುಷಿನ ಹುಡುಕ್ತೀವಿ, ಅದರಲ್ಲಿ ಒಂದು ದಾರಿನ ಹುಡುಕ್ತೀವಿ, ಅದರಲ್ಲಿ ಏನೋ ಒಂಥರ ಮಜಾ ಹುಡುಕ್ತೀವಿ. ಸೊ ಆ ಕೆಲಸ ಮಾಡ್ತಾ ಅದು ಹಾಗೆ ಸಾಕ್ತಾ ಹೋಗುತ್ತೆ ಅನ್ಸುತ್ತೆ. ಸೊ ಅದಕ್ಕೆ ಇದೆಲ್ಲ ಚೆನ್ನಾಗಾಗಬೇಕಂದ್ರೆ ಒಳ್ಳೆ ತಂಡ ಬಹಳ ಮುಖ್ಯ. ಪಾರು ನನ್ನ ಮೊದಲನೇ ಧಾರಾವಾಹಿ ಅಲ್ಲ, ಇದಕ್ಕಿಂತ ಮುಂಚೆ ನಾನು ಒಂದು 5-6 ಧಾರಾವಾಹಿ ಮಾಡಿದ್ದೆ. 2012 ನಾನು ಮೊದಲನೇ ಧಾರಾವಾಹಿ ಮಾಡಿದ್ದು ಉದಯ ಟಿವಿಗೆ. ಸೊ ಅಲ್ಲಿಂದ ಶುರುವಾದ ಜರ್ನಿ. ಐ ಥಿಂಕ್ ಪಾರುಗೆ ಆ ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತೇನೋ ಆ ಪಾತ್ರ ಮಾಡಿ. ಅಂದರೆ ಅದು ನಾನು ಇದುವರೆಗೂ ಯಾವ ಸೀರಿಯಲಲ್ಲೂ ಹೀರೋ ಆಗಿ ಮಾಡೇ ಇಲ್ಲ, ಬಟ್ ಅದರ ಒಂದು ಒಳ್ಳೆ ಪಾತ್ರವಾಗಿ ಕಾಣಿಸ್ಕೊಂಡಿದ್ದೀನಿ. ಕಾಮಿಡಿ ಪಾತ್ರ ಮಾಡಿದ್ದೀನಿ, ಸೀರಿಯಸ್ ಪಾತ್ರ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ದೀಕ್ಷಿತ್ ಶೆಟ್ಟಿ ಒಂದು ಧಾರಾವಾಹಿ ಮಾಡ್ತಿದ್ವಿ, ಸಾಕ್ಷಿ ಅಂತ, ಪಿ ಶೇಷಾದ್ರಿ ಅವರು ಮಾಡಿದಂಥ ಚಿತ್ರ. ಅದರಲ್ಲಿ ಸೀರಿಯಲ್, ಅದರಲ್ಲಿ ದೀಕ್ಷಿತ್ ಪಾಸಿಟಿವ್ ರೋಲ್ ಮಾಡ್ತಿದ್ದು, ನಾನು ನೆಗೆಟಿವ್ ಮಾಡ್ತಿದ್ದೆ. ಸೊ ಸೀರಿಯಲಲ್ಲೇ ನಾನು ನೆಗೆಟಿವ್ ಮಾಡಿದ್ದೀನಿ, ಕಾಮಿಡಿ ಪಾತ್ರ ಮಾಡಿದ್ದೀನಿ, ಸೆಕೆಂಡ್ ಲೀಡ್ ಮಾಡಿದ್ದೀನಿ, ಬಟ್ ಲೀಡ್ ಇದುವರೆಗೂ ಮಾಡಿಲ್ಲ. ಯಾಕಂದ್ರೆ ನನಗೆ ಸಿನಿಮಾ ಹುಚ್ಚು ಜಾಸ್ತಿ ಇತ್ತು. ಎಲ್ಲೇ ಹೋದರೂ ಸಿನಿಮಾ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿದ್ದೆ. ಸೊ ಒಂದು ಸೀರಿಯಲಲ್ಲಿ ಒಂದಿಷ್ಟು ಜರ್ನಿನೂ ಭಾಳ ಮುಖ್ಯ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ ಟು ಪರ್ಫಾರ್ಮ್ ಎ ರೋಲ್. ಸೊ ಅದೇ ನಿಟ್ಟಲ್ಲಿ ನೋಡೋಕೆ ಹೋದಾಗ ಪಾರು ಆಗೋದಕ್ಕೆ ಐ ಥಿಂಕ್ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಯಿತು. ಹಾಗೆ ಆ ನಂಬಿಕೆ ಏನು ನನ್ನ ಮೇಲೆ ಇಟ್ಟು ಈ ಪಾತ್ರ ಮಾಡ್ಬೋದು ಅಂತ ಕರೆಸಿದ್ರು. ಎಸ್ಪೆಷಲಿ ದಿಲೀಪ್ ಸರ್ ಹಾಗೆ ವಿದ್ಯಾ ಮ್ಯಾಮ್ ಅವರಿಬ್ಬರಿಗೂ ಆ ಕ್ರೆಡಿಟ್ ಹೋಗುತ್ತೆ. ಇಲ್ಲ ಸಿದ್ದು ಈ ಪಾತ್ರ ಮಾಡ್ಬೋದು ಅಂದರೆ ಪುಷ್ ಮಾಡೋದಿದೆಲ್ಲ ಚಾನಲ್ಗಾಗಲಿ ಯಾರಿಗಾರಾಗಲಿ, ಸೊ ಅವ್ರಿಗೆ ಹೋಗುತ್ತೆ ಕ್ರೆಡಿಟ್. ಆ್ಯಂಡ್ ನೀವು ಮೆನ್ಷನ್ ಮಾಡ್ದಂಗೆ ಪಾರುಗೆ ಮುಂಚೆ ಮಾಡಿರೋ ಸೀರಿಯಲ್ ಪಾತ್ರಗಳಿಗೂ ನೀವು ನಾನು ಹೇಳಿದ್ದು ಲೈಕ್ ಪ್ರೀತಮ್ಗೆ ಹೆಂಗೆ ಯೋಚನೆ ಮಾಡಿದ್ರೆ ಹಾಗೆ ಯೋಚನೆ ಮಾಡಿರ್ತೀರಾ ಅಲ್ವಾ? ಕಾಮಿಡಿ ರೋಲ್ ಮಾಡ್ತಿರ್ಲಿ. ಹಾಂ, ಆ ಪಾತ್ರವಾಗಿ ಯೋಚನೆ ಮಾಡ್ತಿದ್ದೆ. ಅಂದರೆ ಅಲ್ಲಿ ನಾನು ಚೆನ್ನಾಗಿ ಕಾಣಿಸ್ಬೇಕು, ಇನ್ನೊಬ್ರು ಡಾಮಿನೇಟ್ ಮಾಡಬೇಕು ಅನ್ನೋದು ಬಿಟ್ಟು ಆ ಪಾತ್ರವಾಗಿ ಕಾಣಿಸ್ಕೊಂಡಾಗ ಆ ಪಾತ್ರಕ್ಕೊಂದು ರೀಚ್ ಸಿಗುತ್ತೆ, ಆ ಪಾತ್ರಕ್ಕೊಂದು ಜಾಗ ಸಿಗುತ್ತೆ. ನಾನು ಇನ್ನೊಬ್ರು ಜಾಗ ತೊಗೊಳಕ್ಕೆ ಹೋದಾಗ ಅದು ನನ್ನ ಜಾಗ ಸಿಗಲ್ಲ ಅಂತ ನನಗನ್ಸುತ್ತೆ. ಸೊ ನಾನು ಕಾಮಿಡಿ ಪಾತ್ರನ ಮಾಡ್ತಿದ್ದೆ. ಸ್ಟಾರ್ ಸುವರ್ಣಲ್ಲಿ ಕೃಷ್ಣ ತುಳಸಿ ಅಂತ ಒಂದು ಧಾರಾವಾಹಿ ಬರ್ತಿತ್ತು, ಅದ್ರಲ್ಲಿ ಕಾಮಿಡಿನಾಗಿ ಮಾಡ್ತಿದ್ದೆ ನಾನು. ಬಟ್ ಐ ವಾಸ್ ಒನ್ ಆಫ್ ದ ಹೈಯೆಸ್ಟ್ ಪೇಯ್ಡ್ ಇನ್ ದ ಸೀರಿಯಲ್ ಅವಾಗ. ಅಂದರೆ ಪಾತ್ರ ಬೇರೆನೇ ಆಗ್ಬೋದು, ಬಟ್ ಐ ಥಿಂಕ್ ಅದು ಮಾಡುವಂಥ ಖುಷಿನೇ ಬೇರೆ. ಆಮೇಲೆ ಸಿನಿಮಾ ಅನ್ನೋದು ಒಂದು ಮುಖ್ಯ ಇದ್ದಿದ್ದು ನಿಮ್ಮ ಮನಸ್ಸಲ್ಲಿ, ಅದನ್ನ ರೀಚ್ ಆಗಬೇಕು ಅನ್ನೋದು. ಬಟ್ ಆ್ಯಕ್ಚುಲಿ ನೀವು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಕಿಚ್ಚ ಅನ್ನೋ ಒಂದು ಪ್ರಾಜೆಕ್ಟ್ಗೆ ತಾನೆ. ಇದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ನೀವು ಸೀರಿಯಲ್ ಮಾಡಿರ್ಬೋದು, ಪ್ರೀತಮ್ ಆಗಿರ್ಬೋದು, ಬಟ್ ಆ್ಯಕ್ಚುಲಿ ನೀವು ಕ್ಯಾಮ್ರಾ ಫೇಸ್ ಮಾಡಿರೋದು ಕಿಚ್ಚ ಅನ್ನೋ ಆ ಒಂದು ಪ್ರಾಜೆಕ್ಟಲ್ಲಿ. ಅದ್ರ ಬಗ್ಗೆ ಹೇಳಿ ನಮಗೆ. ಆ ಟೈಮ್ ಇದುವರೆಗೂ ಎಲ್ಲೂ ನಾನು ಐ ಥಿಂಕ್ ಪ್ರಸವ ಮಾಡಿಲ್ಲ ಅನ್ಕೊಂಡು ನನಗೆ ನೆನಪಿಲ್ಲ. ಬಟ್ ಆದರೆ ಎಸ್, ಕಿಚ್ಚ ಸುದೀಪ್ ಅವರ ಸಿನಿಮಾ ಕಿಚ್ಚ, ಈ ಸಿನಿಮಾನ ನಾನು ಮೊದಲನೇ ಟೈಮ್ ನಾನು ಒಂದು ಕ್ಯಾಮ್ರಾ ಒಂದು ಸೆಟ್ ಆಂಬಿಯನ್ಸ್ ನೋಡಿದ್ದೆ ಅಲ್ಲಿ. ನಾನು ಏನು ಹಿಂಗಿದೆ, ಏನು ಕತೆ ಇದು, ಬೆಳಗ್ಗೆ ತಿಂಡಿಗೆ ಇಡ್ಲಿ ವಡ ಕೊಡ್ತಾ ಇದ್ದಾರೆ, ಮಧ್ಯಾಹ್ನ ನಮ್ಮ ಬರೀ ಇದೆ ಅಂದರೆ ಓಕೆ ಅಂದರೆ ಡೆಫಿನೆಟ್ಲಿ ಮಕ್ಕಳಾಗಿರೋದಕ್ಕೆ ಅವಾಗ ನಾನು 5ನೇ ಕ್ಲಾಸಲ್ಲಿದೆ ಅನ್ಸುತ್ತೆ ಕಿಚ್ಚ ಬಂದಾಗ. ಸೊ ಸ್ಕೂಲಿಂದ ಯಾರು ಯೂನಿಫಾರ್ಮ್ ನೀಟ್ ಹಾಕಿರ್ತಾರೆ, ಯಾರು ನೇಲ್ ಕಟ್ ಮಾಡಿರ್ತಾರೆ ಅಂಥವ್ರನ್ನೆಲ್ಲ ಚೂಸ್ ಮಾಡಿ ಹೋಗಿ ಸಿನಿಮಾದಲ್ಲಿ ಒಂದು 100 ಜನ ಮಕ್ಕಳನ್ನೆಲ್ಲ ಯೂಸ್ ಮಾಡಿದರು. ಸೆಕೆಂಡ್ ಡೇ ಶೂಟ್ ಇತ್ತು. ಸೆಕೆಂಡ್ ಡೇ ಶೂಟ್ಗೆ ಈ 4 ಗ್ರೂಪ್ ಇರುತ್ತಲ್ಲ ಸ್ಕೂಲಲ್ಲಿ. ಸೊ ಹಾಗೆ ನಮ್ಮದು ನೆಹರು ಗ್ರೂಪ್ ಅಂದರೆ ಬ್ಲೂ ಕಲರ್ ಡ್ರೆಸ್ ಹಾಕೋರು. ಸೊ ಬ್ಲೂ ಬೇಕಾಗಿತ್ತು ಅವ್ರಿಗೆ, ಬೇಸಿಕಲಿ ಕಲರ್ ಪ್ಯಾಲೆಟ್ ಇರುತ್ತಲ್ಲ. ಸೊ ಬ್ಲೂ ಡ್ರೆಸ್ ಹಾಕಿದವ್ರಿಗೆ ಸೆಕೆಂಡ್ ಡೇ ಶೂಟಿಂಗು ಇದೆ ಅಂತ. ಸೊ ನಾವು 2ನೇ ದಿನ ಇಡ್ಲಿ ವಡೆ ತಿನ್ನೋಣ ಅಂತ
ಸೊ ಅಂದರೆ ಆ ಟೈಮಲ್ಲಿ ಸುದೀಪ್ ಸರ್ ನೋಡ್ತಾ ಇದ್ವಿ. ಬಟ್ ಅಂದರೆ ಏನಂದರೆ ಮಕ್ಕಳಲ್ಲಿ ಆ ನಾಟಿನೆಸ್ ಇರುತ್ತೆ. ನಿಮಗೆ ಸ್ಟಾರ್ನ ನೋಡ್ತಾ ಇದ್ದೀವಿ ಅಥವಾ ಅದಕ್ಕಿಂತ ಜಾಸ್ತಿ ನಿಮಗೆ ಆ ಜಾಗ, ಆ ಕೊಡೋ ತಿಂಡಿ, ಅಲ್ಲಿ ಸಿಗೋ ಪೇಪರ್, ಅಲ್ಲಿ ಯಾರೋ ಆಟ ಆಡಿಸೋ ಆಟ, ಇದೇ ನಿಮಗೆ ಜಾಸ್ತಿ ಇದೇ ಮುಖ್ಯ ಅನ್ಸುತ್ತೆ. ಅವಾಗ ನನಗೆ ಅಂದರೆ ರಿಯಲೈಸ್ ಮಾಡ್ಕೊಳ್ಳೋಕ್ಕೂ ನಂಗೆ ಅಷ್ಟು ಬುದ್ಧಿ ಇರಲಿಲ್ಲ ಅನ್ಸುತ್ತೆ. ನಾನು ಕಿಚ್ಚ ಸುದೀಪ್ ಅವರ ಒಂದು ಸಿನಿಮಾಲಿ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ. ಬಟ್ ವೆನ್ ಐ ವಾಸ್ ಡೂಯಿಂಗ್ ವಿಕ್ರಾಂತ್ ರೋಣ ಅದು ನನ್ನ ಮೆಲುಕು ಹಾಕ್ತಿದ್ದೆ. ಅಂದರೆ ಚಿಕ್ಕ ವಯಸ್ಸಲ್ಲಿ ಗೊತ್ತಿಲ್ದಂಗೆ ಯಾವುದೋ ಒಂದು ಸೆಟ್ಟಲ್ಲಿ ನುಗ್ದಾಗ ನೋಡೋರು ಅಲ್ಲಿ ಕಿಚ್ಚ ಸುದೀಪ್ ಅವರಿದ್ರು. ಇವತ್ತು ಅವರು ಒಟ್ಟಿಗೆ ನಡೆಸ್ತಾ ಇದ್ದೀನಲ್ಲ ಅನ್ನೋ ಒಂದು ಖುಷಿನೂ ಇತ್ತು. ಅಂದ್ರೆ we finished so many circles in life. Exactly. One small circle was this. I can still remember ನಾನು ಎಲ್ಲೆಲ್ಲಿ ಶೂಟ್ ಮಾಡಿದ್ದೀನಿ ಅಂದರೆ ಕಿಚ್ಚ ಸುದೀಪ್ ಅವರ ಸಿನಿಮಾ ಕಿಚ್ಚಾದಲ್ಲಿ ಎಲ್ಲಿ ಶೂಟಿಂಗ್ ಮಾಡಿದ್ರು ನನಗೆ ನೆನಪಿದೆ. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕಾಲೇಜ್, ಅಲ್ಲಿ ಮೊದಲನೇ ದಿನ ಶೂಟ್ ಇತ್ತು. ಅಲ್ಲೆಲ್ಲ ಕ್ಯಾಂಡಲ್, ಆ್ಯಕ್ಚುಲಿ ಸೀನ್ ಇದೆ, ಕ್ಯಾಂಡಲ್ ಇಟ್ಕೊಂಡು ಎಷ್ಟೋ ಮಕ್ಕಳು ನಿಂತಿರ್ತಾರೆ ಆ ಸೀನಲ್ಲಿ. ಬಟ್ ನಾನು ನೋಡ್ಕಕ್ಕೆ ಟ್ರೈ ಮಾಡಿದ್ದೀನಿ, ಇದುವರೆಗೂ ನಾನು ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ. ತುಂಬ ಸರಿ ಟ್ರೈ ಮಾಡಿದ್ದೀನಿ, ಎಲ್ಲಿದ್ದೀನಿ ಹುಡುಕ್ತಿರ್ತೀನಿ, ಬಟ್ ಇಲ್ಲ ಇದುವರೆಗೂ ಕಾಣಿಸ್ಕೊಂಡಿಲ್ಲ. ಬಟ್ ಅಲ್ಲಿ ಇದ್ದೀನಿ ನಾನು. ಆ್ಯಂಡ್ ಅಲ್ಲಿ ಶುರು ಆಗಿದ್ದು ಒಂದಿನ, ಅದೇ ಡೇ ಒನ್ ಡೇ ನೀವು ಕಿಚ್ಚ ಸುದೀಪ್ ಸರ್ ಜೊತೆ ಕೂಡ. ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕಂದ್ರೆ ಇದು ಅಂದರೆ ಸುದೀಪ್ ಸರ್ ಟೀಮ್ CCL ಟೀಮಲ್ಲಿ ಲಾಸ್ಟ್ ಟೈಮ್ ಆಡೋದು, ಈ ಸತಿ ಆಡೋಕ್ಕಾಗಿಲ್ಲ. ಅಂದರೆ ತುಂಬ ಆತ್ಮೀಯರು ನನಗೆ. ಬಟ್ ಆದರೂ ಇದನ್ನು ಶೇರ್ ಮಾಡ್ಕೊಳಕ್ಕಾಗಿಲ್ಲ, ಭಯ. ಎಲ್ಲಿ ಮಾತಾಡ್ಸೋಕ್ಕೆ ಒಂಥರ ಭಯ ಅವ್ರನ್ನ. ಸೊ ನಾನು ಇದುವರೆಗೂ ಅವ್ರ ಹತ್ರ ಅದನ್ನೆಲ್ಲ ಶೇರ್ ಮಾಡ್ಕೊಳಕ್ಕಾಗಿಲ್ಲ. ವಿಕ್ರಾಂತ್ ರೋಣ ಟೈಮಲ್ಲೂ ಆಗಲಿಲ್ಲ, ಬಿಕಾಸ್ ಆ ಒಂದು ಪ್ರಚಾರದ ಒಂದು ಸಮಯನೇ ಗೊತ್ತು ನಿಮ್ಗೆ ಎಷ್ಟು ಬ್ಯುಸಿ ಇರ್ತಾರೆ ಅಂತ. ಸೊ ಎಲ್ಲೂ ಹತ್ರ ಇಂಟರಪ್ಟ್ ಮಾಡಿಲ್ಲ. ಪ್ಲೀಸ್ ಶೇರ್ ದಿಸ್. ಐ ಹೋಪ್ ತುಂಬಾ ಖುಷಿ ಪಡ್ತಾರೆ ಅವರು, ಯಾಕಂದ್ರೆ ಆ ಕಿಚ್ಚ ಅನ್ನೋ ಒಂದು ಟೈಟಲ್ ಇವತ್ತು ಡೆಫಿನೆಟ್ಲಿ ಅದೇ ಕ್ಯಾರಿ ಆಗ್ತದೆ. ಅದೆಷ್ಟು ಪ್ರೀತಿಯಿಂದ ಕರೀತಾರೆ ಅಭಿಮಾನಿಗಳಂದ್ರೆ ಅವಾಗ ನನಗೆ ಖುಷಿ ಆಗುತ್ತೆ. ಈ ಎಲ್ಲೋ ಒಂದ್ ಕಡೆ ಆ ಸಿನಿಮಾ ಹೆಸರೊಳಗಡೆ ಎಲ್ಲೋ ಒಂದು 0.0001% ಎಲ್ಲೋ ಒಂದ್ ಕಡೆ ನಾವು ಇದ್ವಲ್ಲ ಅಂತ. ಎಸ್. ಅಂಡ್ ವಿಕ್ರಾಂತ್ ರೋಣ ಬಗ್ಗೆ ಹೇಳ್ತಿದ್ರಿ, ಒಂದು ಬಿಗ್ ಬಜೆಟ್ ಬಿಗ್ ಬ್ಯಾನರ್ ಫಿಲ್ಮ್, ಕಾನ್ಸೆಪ್ಟ್ ವೈಸ್. ಆ್ಯಂಡ್ ಅದೇ ಟೀಮ್ ಜೊತೆ ನೀವು ಆ್ಯಕ್ಚುಲಿ ರಂಗಿತರಂಗದಲ್ಲೂ ಕೂಡ ವರ್ಕ್ ಮಾಡಿದ್ರಿ, ನಿಮ್ಮ ಡೆಬ್ಯೂ ಅದು. ಸೊ ಫಸ್ಟ್ ಆಫ್ ಆಲ್ ಬೇಜಾರಾಗ್ತಿದೆ, ಏನು ಗೊತ್ತಾ, ನನ್ನ ಬಗ್ಗೆನೇ ಮಾತಾಡ್ತಿದ್ವಿ. ಯೂಶಲಿ ಅನನ್ಯ ಅವ್ರ ಜೊತೆ ನಾನು ಏನಂದ್ರೆ ಇಬ್ರು ಹೆಂಗೆ ಮಾತಾಡ್ತೀವಿ ಅಂದ್ರೆ ಅವ್ರ ವಿಷಯನ ಕೇಳ್ಕೊಂಡು ತರಲೆ ಮಾಡ್ಕೊಂಡು ಸುಮ್ಮನೆ ಒಂದು ಚರ್ಚೆ ಇಲ್ಲಿ ಹೆಂಗಾಗ್ತಿದೆ ಅಂದ್ರೆ ಪಾಪ ಅವ್ರು ಬಂದ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಐ ವಾಂಟ್ ಟು ನೋ ಆ್ಯಕ್ಚುಲಿ. ಓಕೆ, ವಿಕ್ರಾಂತ್ ರೋಣ ಬಗ್ಗೆ ಮಾತಾಡ್ತೀನಿ. ಬಟ್ ಅದಕ್ಕೆ ಮುಂಚೆ ರಂಗಿತರಂಗ ನೀವು ಅಂದರೆ ಸಚ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಫಿಲ್ಮ್ ಬಂದಿದ್ದು ಕನ್ನಡ ಇಂಡಸ್ಟ್ರಿಗೆ. ಆ್ಯಂಡ್ ತುಂಬ ಬೇಕಾದಂತಹ ಸಿನಿಮಾ ಬಂತು. ಕಾನ್ಸೆಪ್ಟ್ ವೈಸ್ ಇರಬಹುದು ಅಥವಾ ಮೇಕಿಂಗ್ ವೈಸ್ ಇರಬಹುದು, ಕ್ಯಾರೆಕ್ಟರ್ಸ್ ವೈಸ್ ಇರಬಹುದು. ಶೂಟಿಂಗ್ ನಡೆಯೋವಾಗ ಹೇಗಿತ್ತು ಅನ್ಸಿ ಆಫ್ಟರ್ ರಿಲೀಸ್ ಜನ ಎಲ್ಲ ಅದೆಲ್ಲ ಜನರ ಸಿನಿಮಾ ಆಗೋಯ್ತದು. ಬಟ್ ಮಾಡೋ ಸಮಯ ಹೇಗಿತ್ತು ರಂಗಿತರಂಗ ಆ್ಯಂಡ್ ಆ ಪಾತ್ರ? ಓಕೆ, ಒಂದು ವಿಷಯ ಕನೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನನ್ನ ಮೊದಲನೇ ಧಾರಾವಾಹಿ ಹಾಗೆ ಮೊದಲನೇ ಸಿನಿಮಾ ಇವೆರಡಕ್ಕೂ ಕೊಟ್ಟಂಥ ಆಡಿಷನ್, ಆ ಕೊಟ್ಟಂಥ ಸ್ಥಳ ಎರಡೂ ಒಂದೇ. UTV ಮೋಷನ್ಸ್ ಅಡಿಯಲ್ಲಿ ಒಂದು ಧಾರಾವಾಹಿ ನಿರ್ಮಾಣ ಆಗಿತ್ತು ಅವಾಗ. ಅದರ ಹೆಸರು ಬಣ್ಣದ ಬುಗುರಿ ಅಂತ. ಸೊ ಅಲ್ಲಿ ನಾನು ಆಡಿಷನ್ಸ್ ಕೊಡೋಕೆ ಹೋದಾಗ ಜಗದೀಶ್ ಪಾಟೀಲ್ ಸರ್ ಅಂತ ಇದ್ರು. ಸೊ ಆ ಧಾರಾವಾಹಿ ಬೇಗ ವೈಂಡ್ ಅಪ್ ಆಯಿತು. ಬಟ್ ಅದರ ನನ್ನ ಪಾತ್ರ ಏನೋ ಅವ್ರಿಗೆ ಒಂಥರ, ನನ್ನ ಪಾತ್ರದ ಹೆಸರು ಥ್ರಿಲ್ಲು ಅಂತ. ಥ್ರಿಲ್ಲು ಅಂತಿರ್ತೀನಿ ಯಾವಾಗ್ಲೂ. ಸೊ ನಾನು ಥ್ರಿಲ್ ಅಂತ ಕರೀತಿದ್ರು. ಥ್ರಿಲ್ಲು ಬರ ಇಲ್ಲಿ ಮಗ, ಥ್ರಿಲ್ಲು ಅಂತ ಕರೀ ರೋಡಲ್ಲಿ ಹಂಗೆ ಅನ್ನೋರು ಜನ. ಸೊ ನನ್ನ ಪಾತ್ರ ತುಂಬ ಇಷ್ಟಪಟ್ಟಿದ್ರು. ಅಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಜಗದೀಶ್ ಪಾಟೀಲ್ ಸರ್ ಏನು ಮಾಡಿದ್ರು, ಹೀಗೆ ನನ್ನ ಮೇಲೆ ಒಂದು ಒಳ್ಳೆ ಅಭಿಮಾನ ಇತ್ತು, ಅವ್ರಿಗೆ ಒಂದು ಪ್ರೀತಿ ಇತ್ತು. ಸೊ ರಂಗಿತರಂಗ ಕ್ಯಾಸ್ಟಿಂಗ್ ನಡಿಬೇಕಾದ್ರೆ ಅಂದರೆ ಎಲ್ಲೋ ಒಂದು ಕಡೆ ನೋಡಿ ಅದು ಸಮ್ವೇರ್ ಡಾಟ್ಸ್ ಕನೆಕ್ಟ್ ಆಗುತ್ತೆ ಅನ್ನೋದು. ಸೊ ಆಡಿಷನ್ ಸೆಟಪ್ನ UTV ಮೋಷನ್ಸ್ ಆಫೀಸಲ್ಲಿ ಮಾಡಿದ್ದಾರೆ, ಪಾಟೀಲ್ ಸರ್ ಅವರ ಒಂದು ಆಫೀಸಲ್ಲಿ. ಸೊ ಅನೂಪ್ ಸರ್ ಅಲ್ಲಿ ಬಂದಿದ್ದಾರೆ, ಅವ್ರ ತಂದೆ ಸುಧಾಕರ್ ಸರ್ ಅಲ್ಲೇ ಇದ್ದಾರೆ. ಸೊ ಆಡಿಷನ್ ಕರೀತಾರೆ, ಆಡಿಷನ್ ಕೊಡ್ತೀನಿ. ಆ್ಯಂಡ್ ದೆನ್ ಕ್ಯಾಸ್ಟಿಂಗ್ ಹೆಲ್ಪ್ ಮಾಡ್ಬೋದಾ ಅಂತ ಹೇಳಿ, ಯಾಕಂದರೆ ಅವರು US ಇಂದ ಬಂದಿದ್ರು. ಸೊ ಕ್ಯಾಸ್ಟಿಂಗ್ ಹೆಲ್ಪ್ ಮಾಡೋಣ ಅಂತ 3 days ಅವ್ರ ಜೊತೆ ಟ್ರಾವೆಲ್ ಮಾಡ್ತೀನಿ. ಸೊ ನಂಗೆ ಅಲ್ಲಿ ಅವಾಗಿಂದ ಇವಾಗಲೂ ಬರೀತೀನಿ, ಬರೆಯೋ ಅಭ್ಯಾಸ ಇದೆ, ಒಂದು ಕವಿತೆಗಳಿಗೆ ಇಸ್ತಾ ಇರ್ತೀನಿ. ಸೊ ಬೈ ಚಾನ್ಸ್ ಅವ್ರಿಗೆ ನನ್ನ ಬುಕ್ ಒಂದು ಸಿಗುತ್ತೆ, ಅದರಲ್ಲಿ ಒಂದು ಕವಿತೆ ಬರೆದಿದ್ದೆ ನನ್ನ ಒಂದು ಏರಿಯಾ ಬಗ್ಗೆ, ಸುಂಕದಕಟ್ಟೆ ಅಂತ ಒಂದು ಏರಿಯಾ ನಾನು ಬೆಳೆದಿದ್ದು. ಅದನ್ನು ಓದ್ತಾರೆ. ಹಾಗೆ ನನ್ನ ಕೆಲಸ ಮಾಡೋ ರೀತಿ ನೋಡಿ ಸರ್ ಕೇಳ್ತಾರೆ, ಒಟ್ಟಿಗೆ ಕೆಲಸ ಮಾಡ್ಬೋದಾ ಅಂತ. ಸೊ ಗೊತ್ತಿಲ್ಲದಂಗೆ ನನ್ನ ಮೊದಲನೇ ಚಿತ್ರ, ನೀವು ಕೇಳಿದ್ರಿ ಹೇಗಿತ್ತು ಅನುಭವ ಅಂತ, ನನಗೆ ಯಾವ ರೀತಿಲಿ ಹೇಳ್ಬೋದು ಅಂದರೆ ನಿಮಗೆ ಪ್ರತಿದಿನದ ಒಂದು ಅನುಭವ ಹೇಳ್ಬೋದು. ಅಷ್ಟು ನನಗೆ ಅದು ಮನಸ್ಸಲ್ಲಿ ಒಂಥರ ಅಚ್ಚು ಉಳಿದ್ಬಿಟ್ಟಿದೆ. ಮೊದಲನೇ ಸಿನಿಮಾ, ಮೊದಲನೇ ಎಕ್ಸ್ಪೀರಿಯನ್ಸು, ಮೊದಲನೇ ದೊಡ್ಡ ಸೆಟ್ಟು, ಏನೋ ನಡೀತಾ ಇದೆ, ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ. ನಿಜವಲ್ಲೂ ನಾವು ಮೊದಲನೇ ದಿನ ಶುರು ಮಾಡಿದ ನಮ್ಗೆ ಗೊತ್ತೇ ಇಲ್ಲ ಈ ಸಿನಿಮಾ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ಅಂತ. ಬಟ್ ಎಲ್ಲರೂ ಆ ಹಾರ್ಟ್ ಔಟ್ ವರ್ಕ್ ಕೊಟ್ಟಿದ್ದಾರೆ. ಆಮೇಲೆ ಇದಕ್ಕೆಲ್ಲ ಕಾರಣ ಅನೂಪ್ ಭಂಡಾರಿ ಅವರ ಒಂದು ವಿಷನ್ ಆಗಿರ್ಬೋದು, ನಮ್ಮನ್ನೆಲ್ಲ ಚೂಸ್ ಮಾಡಿದ ರೀತಿ ಆಗಿರ್ಬೋದು, ಒಂದು ತಂಡ ಕಟ್ಟಿದ ರೀತಿ ಮಾತ್ರ ತುಂಬ ಚೆನ್ನಾಗಿದೆ. ಯಾಕಂದರೆ ಪ್ರತಿಯೊಬ್ಬರೂ ಪ್ಯಾಷನೇಟ್ ಆಗಿದ್ರು, ಓಡ್ತಾ ಇದ್ರು, ಬೀಳೋಂದ್ರೆ ಬೀಳ್ತಾ ಇದ್ರು. ಆ ಒಂದು ಡೆಡಿಕೇಶನ್ ಕಾಣಿಸ್ತಾ ಇತ್ತು. ಎವ್ರಿ ಒನ್ ಫಾರ್ ದಟ್ ಮ್ಯಾಟರ್, ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ. ಸೊ ರಂಗಿತರಂಗದ ಪ್ರತಿದಿನ ಒಂದು ರೀತಿ ಅನುಭವ. ನಂಗೆ ಮೊದಲನೇ ಚೆಕ್ ಸಿಕ್ಕಿದ್ದಾಗಲಿ,
ಅಂದರೆ ಮೊದಲನೇ ಅಮೌಂಟ್ ಸಿನಿಮಾಯಿಂದ ನಾನು ಗಳಿಸಿದ್ದಾಗಲಿ ಅದೇ ಸೆಟ್ಟಲ್ಲಿ ಅದು ನಾನು ಅನೂಪ್ ಸರ್ ಅವ್ರ ತಂದೆ ಕೈಯಿಂದ ಇಸ್ಕೊಂಡಿದ್ದು. ಹಾಗೆ ಅಲ್ಲಿ ಅವ್ರ ಮನೆಯಲ್ಲಿ ಶೂಟ್ ಮಾಡ್ಬೇಕಾದ್ರೆ 2 ಸೌಟ್ನ ಕತ್ಕೊಂಡ್ಬಂದ್ಬಿಟ್ಟಿದೆ ನಾನು, ಅಂದರೆ ಚಿಪ್ಪಲ್ಲಿ ಮಾಡಿರ್ತಾರಲ್ಲ ಪುತ್ತೂರಲ್ಲಿ. ಸೊ ಈ ಥರದ ಅನುಭವ. ಹಾಗೆ ನನ್ನ ಮೊದಲನೇ ಸತಿ ಕ್ಯಾಮ್ರಾ ಫೇಸ್ ಮಾಡಿದ್ದು ಊಟಿಯಲ್ಲಿ ಯಾವುದೋ ಒಂದು ರೆಸಾರ್ಟಲ್ಲಿ, ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ. ಸಡನ್ ಇನ್ಸಿನ್ ಶೂಟ್ ಮಾಡ್ತೀವಿ ಅಂದ ತಕ್ಷಣ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತು ಈ ಥರ ಮಾಡಿದ ಕೆಲಸ. ಊಟಿ ಚಳಿ ಆಗಿರ್ಬೋದು, ಮಡಿಕೇರಿ ನಮ್ಮ ಅಮ್ಮಂಗೆ ನಾನು 2 ದಿನ ಶೂಟಿಂಗ್ ಹೋಗಿ ಬರ್ತೀನಿ ಅಂತ ಹೊರಟಿದ್ದು, 2 ಬಟ್ಟೆ ತೊಗೊಂಡೋಗಿದ್ದೆ, 22 ದಿನ ಬಂದಿರಲಿಲ್ಲ. ನಮ್ಮಮ್ಮ ಬರ್ತಾನೆ ಆಮೇಲೆ ಏನಂದರೆ ಮಡಿಕೇರಿಗೆ ಹೋದರೆ ಅಲ್ಲಿ ನೆಟ್ವರ್ಕು ಇಲ್ಲ. ಅಲ್ಲಿ ಹೆಂಗೆ ಅಂದರೆ ಯಾವುದೋ ಒಂದು ಚಿಕ್ಕ ಪುಟ್ಟ ಬುಟ್ಟಿಯಲ್ಲಿ ಹಿಂಗೆ ಫೋನ್ ಇಟ್ಟಿರ್ತಾರೆ, ಅಲ್ಲೇ ಫೋನ್ ಮಾಡಿ ಕಾಯ್ತಾ ಇರಬೇಕು, ಫೋನ್ ಬರುತ್ತಾ, ಬಂದು ಅಮ್ಮ ಇಲ್ಲಿದ್ದೀನಿ ಮಡಿಕೇರಿಯಲ್ಲಿದ್ದೀನಿ, ಈ ಥರ ಫೋನ್ ಕಾಲ್ ಮಾಡಿದ್ದು. ಹಾಗೆ ಫಸ್ಟ್ ಟೈಮ್ ಆ್ಯಕ್ಷನ್ ಸೀಕ್ವೆನ್ಸ್ ನೋಡಿದ್ದು, ಫಸ್ಟ್ ಟೈಮ್ ವಾಟರ್ ಫಾಲ್ಸ್ ಶೂಟ್ ಮಾಡಿದ್ದು, ಫಸ್ಟ್ ಟೈಮ್ ನೈಟಲ್ಲಿ ಶೂಟ್ ಮಾಡಿದ್ದು. ಆಮೇಲೆ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ನಾಟಕದಲ್ಲಿ ಅನ್ನಪ್ಪ ಪಂಜುರ್ಲಿ ಪಾತ್ರ ಮಾಡಿದ್ದೀನಿ, ದೈವ ಪಾತ್ರ ಮಾಡಿದ್ದೀನಿ. ಸೊ ಭೂತ ಕೋಲ ಪರ್ಫಾರ್ಮ್ ಮಾಡಿದ್ದೀನಿ. ಸೊ ರಂಗಿತರಂಗ ಅಲ್ಲಿ ಅದನ್ನು ಸಾಯಿ ಕುಮಾರ್ ಸರ್ ಅವ್ರು ಪರ್ಫಾರ್ಮ್ ಮಾಡೋದಾಗಲಿ ಅದೆಲ್ಲ ನೋಡಿದ್ದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನಾನು ಐ ಕಾಂಟ್ ಫರ್ಗೆಟ್. ಅಂದರೆ ಅದು ನನ್ನ ತುಂಬ ಒಂಥರ ತುಂಬ ಮನಸ್ಸಿಗೆ ತುಂಬ ಹತ್ತಿರವಾಗಿದ್ದು. ಹಾಗೆ ಸಿನಿಮಾ ಆಚೆ ಬಂದಾಗ ಸೂಪರ್ ಹಿಟ್ ಆಯಿತು. ಆ್ಯಂಡ್ ದೆನ್ ಅದರಿಂದ ನಮ್ಗೆ ಸಾಕಷ್ಟು ಅವಕಾಶಗಳು ಸಿಕ್ತು. ಇವತ್ತು ನಾನು ಏನೋ ಒಂದು ಕೆಲಸ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ರಂಗಿತರಂಗನ ಕಾರಣ. ಖಂಡಿತ. ಅಂದರೆ ನಾನು ನಿಮಗೆ ಅಲ್ಲಿ ಆಕ್ಟಿಂಗ್ ಮಾಡಿದ ಅನುಭವ ಹೇಗಿತ್ತು? ಬಟ್ ನನಗೆ ಆಕ್ಟಿಂಗ್ಗಿಂತ ಜಾಸ್ತಿ ನನಗೆ ಡೈರೆಕ್ಷನ್, ಯಾಕಂದ್ರೆ ಅಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದು. ಒಂದು ಆಲ್ ರೌಂಡ್ ಎಕ್ಸ್ಪೀರಿಯನ್ಸ್. ಆಕ್ಟಿಂಗ್ಗಿಂತ ನಾನು ಡೈರೆಕ್ಷನ್ ಅಂತಾನೆ ಹೇಳ್ತೀನಿ ಅಲ್ಲಿ, ಯಾಕಂದ್ರೆ ಅಲ್ಲಿ ತುಂಬಾ ವಿಷಯ ಕಲಿಯೋದಿತ್ತು. ಅಂದ್ರೆ ನಾನು ಬರೀ ಆಕ್ಟಿಂಗ್ ಅಂತ ಹೇಳಕ್ಕಾಗಲ್ಲ. ರಂಗಿತರಂಗ ಅಂದ್ರೆ ಇಟ್ಸ್ ಲೈಕ್ 360 ಡಿಗ್ರಿ ಇದೆ. ಅಲ್ಲಿ ಸುಮಾರು ವಿಷಯ ಮಾಡಿದ್ವಿ. ಅಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ, ಬಾವಿಲಿ ಹೀರೋಯಿನ್ ಬಿದ್ದೋಗೋ ಸೀನಲ್ಲಿ ಬಿದ್ದಾದ್ಮೇಲೆ ನಿಮ್ಗೊಂದು ಕಾಲ್ ಕಾಣಿಸುತ್ತೆ ಹುಡುಗಿ ಡ್ರೆಸ್ಸಲ್ಲಿ, ಆ ಕಾಲ್ ಅಂದೆ. ಸೊ ಈ ಥರ ಎಷ್ಟೊಂದು ಕಡೆ ಡೂಪ್ ಹಾಕಿದ್ದೀವಿ, ಎಷ್ಟೊಂದು ಕಡೆ ಎಲ್ಲೊಂದು ಕಡೆ ಜೂನಿಯರ್ ಆರ್ಟಿಸ್ಟ್ ಆಗಿರ್ತೀವಿ, ಎಷ್ಟೊಂದು ಕಡೆ ಅಂದರೆ ಆ್ಯಕ್ಟರ್ ಬರೋಕ್ಕಿಂತ ಮುಂಚೆ, ಇವಾಗ ಸಾಯಿ ಕುಮಾರ್ ಸರ್ ಬರೋಕ್ಕಿಂತ ಮುಂಚೆ ಫಸ್ಟ್ ಬ್ಲಾಕಿಂಗ್ ಮಾಡ್ಬೇಕಾದ್ರೆ ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ. ಅನೂಪ್ ಸರ್ ನನ್ನ ಮೇಲೆ ಅಂದರೆ ನನ್ನ ಮೇಲೆ ನಂಬಿಕೆ ಇತ್ತು ಸರ್ಗೆ, ಈಗಲೂ ಹಂಗೆ ಇದ್ದಾರೆ. ಸೊ ಐ ಥಿಂಕ್ ರಂಗಿತರಂಗ ಅಂತ ಬಂದರೆ ನನಗೆ ಬರೀ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಬರಲ್ಲ, ಅಲ್ಲಿ ಎಷ್ಟೋ ವಿಷಯಗಳಿದೆ ಕಲ್ತಿರೋದು ನಾನು. ಸೊ ಇಟ್ ಆಲ್ ಕಮ್ಸ್ ಇನ್ ಟು ಮೈ ಮೈಂಡ್. ಒಂದು ಹೋಲ್ಸಮ್ ಎಕ್ಸ್ಪೀರಿಯನ್ಸ್, ತುಂಬ ಖುಷಿ ಆಗುತ್ತೆ. ಅಂದರೆ ಟು ಅನ್ ಆ್ಯಕ್ಟರ್ ಲೈಕ್ ಯು ಈ ಥರ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗೋದು ತುಂಬ ಅವಶ್ಯಕತೆ ಇತ್ತು. ಆ್ಯಂಡ್ ನೀವು ಅವಾಗಲೇ ಹೇಳ್ತೀರಿ ಗೊತ್ತಾ, ನೀವು ಏನೇ ಸ್ಟಾರ್ಟ್ ಮಾಡಿದ್ರು ಏನು ಇಷ್ಟ ಇದೆ ಅದರಿಂದ ಸ್ಟಾರ್ಟ್ ಮಾಡಿ, ಅವಾಗ ನೀವು ಅದನ್ನ ಕಂಪ್ಲೀಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ವಿ ಆರ್ ಹ್ಯಾಪಿ ದಟ್ ನಿಮಗೊಂದು ಬ್ಯೂಟಿಫುಲ್ ಸ್ಟಾರ್ಟ್ ಆಯಿತು ನೀವು ಇಂಡಸ್ಟ್ರಿಗೆ. ಐ ಹೋಪ್ ಎವ್ರಿವನ್ ಗೆಟ್ಸ್ ದಿಸ್. ಯಾಕಂದರೆ ನನಗೆ ಇದ್ದಿದ್ದು 2 ಸೀನ್ ರಂಗಿತರಂಗಲ್ಲಿ. ಫಸ್ಟು ಕೆಲಸ ಮಾಡೋದು ನೋಡಿ, ಇವಾಗ ಸಂಬಳ ಜಾಸ್ತಿ ಕೊಡ್ತಾರಲ್ಲ ಅದೇ ರೀತಿ ನಂಗೆ ಸಂಬಳಕ್ಕಿಂತ ಒಂದು ಪ್ರೀತಿ ಜೊತೆಗೆ ಎಕ್ಸ್ಟ್ರಾ ಸೀನ್ ಆ್ಯಡ್ ಮಾಡಿದ್ರು. ಓವರ್ ಆಲ್ ನನಗೆ 8 ಸೀನ್ ಕೊಟ್ಟರು, 2 ಸೀನ್ ಇತ್ತು. ಸೊ ಸಮ್ವೇರ್ ಅದು ಇನಿಷಿಯಲಿ ಅದೇ ಒಂದು ಅಚೀವ್ಮೆಂಟ್ ಥರ ನನಗೆ. ಸೊ ಅದು ಆ್ಯಕ್ಚುಲಿ ಇನ್ನೊಂದು ಪಾತ್ರ ಅನೂಪ್ ಸರ್ ಮಾಡಬೇಕಾಗಿತ್ತು. ಅನೂಪ್ ಸರ್ ಅವ್ರ ಪಾತ್ರನ ತೆಗೆದುಹಾಕಿ, ಇಲ್ಲ ಸಿದ್ದು ಮಾಡಿದ್ರೆ ಚೆನ್ನಾಗಿರುತ್ತೆ, ಪಾಂಡು ಪಾತ್ರ ಚೆನ್ನಾಗಿ ಬರ್ತಾ ಇದೆ ಅಂತ ಅದನ್ನೆಲ್ಲ ನನ್ನ ಟರ್ನ್ ಮಾಡಿ ಸಿನಿಮಾ ಥಿಯೇಟ್ರಲ್ಲಿ ಆ ಸೀನ್ಗಳಿಗೆ ನಕ್ಕಿದ್ದಾರೆ ಜನ. ಸೊ ಅದೊಂದು ಕೈಂಡ್ ಆಫ್ ನನಗೆ ಐ ಕ್ಯಾನ್ ನೆವರ್ ಫರ್ಗೆಟ್ ದ್ಯಾಟ್. ಎಸ್ಪೆಷಲಿ ಕಮೋಡ್ ಮೇಲೆ ಕೂತ್ಕೊಂಡು ಮಾತಾಡೋ ಸೀನ್ ಮಾತ್ರ ನನಗೆ ತುಂಬ ಏನು ನಡೀತಾ ಇದೆ ಇಲ್ಲಿ ಸೆಟ್ಟಲ್ಲಿ ಅಂತ ನಾನು, ಬಟ್ ತುಂಬ ನಕ್ಕಿದ್ರು ಆ ಸೀನ್ಗೆ. ಹೌದು. ಆ್ಯಂಡ್ ಎಷ್ಟು ಗೊತ್ತಿಲ್ಲ ನಾನೇ ರಂಗಿತರಂಗ ಪಾಂಡು ಅಂತ. ಅಂದರೆ ಆ್ಯಕ್ಚುಲಿ ಇವಾಗ ನೋಡಿದ್ರೆ ಲುಕ್ ವೈಸ್ ಆಲ್ಸೋ ತುಂಬ ಡಿಫ್ರೆನ್ಸ್ ಇದೆ. ನಿಮ್ಮ ಅಪಿಯರೆನ್ಸ್ ಆನ್ ದ ಹೋಲ್ ತುಂಬ ಡಿಫ್ರೆನ್ಸ್ ಇದೆ. ಅದೇ ನಾವು ಮಾತಾಡೋದಾದರೆ ಎಷ್ಟು ಕಂಡುಹಿಡಿಯೋಕೆ ಗೊತ್ತಾಗಲ್ಲ ಅನ್ನೋದಕ್ಕೆ, ಯುವರ್ ಫಸ್ಟ್ ಪಾಯಿಂಟ್ ವಾಸ್ ರಂಗಿತರಂಗ ಸ್ಟಾರ್ಟ್ ಆಗಿದ್ದು. ನಾನು ಇವಾಗ ಕರೆಂಟ್ಲಿ ನೀವು ಎಲ್ಲಿದ್ದೀರಾ ಅದ್ರ ಬಗ್ಗೆ ಮಾತಾಡೋದಾದ್ರೆ, ಲವ್ ಯು ಮುದ್ದು ಫಿಲ್ಮ್ ಅಂದರೆ ನಿಮ್ಮ ರೀಸೆಂಟ್ ವರ್ಕ್ ಆಗಿತ್ತು, ಲೇಟೆಸ್ಟ್ ರಿಲೀಸ್. ಅಂದರೆ ಆ ಪಾಂಡುಗೂ ಇಲ್ಲಿ ಈ ಕ್ಯಾರೆಕ್ಟ್ರಿಗೂ ಇರೋ ವ್ಯತ್ಯಾಸ, ಆ್ಯಂಡ್ ಲೀಡಲ್ಲಿ ಮಾಡಿರೋ ಒಂದು ರಿಯಲ್ ಸ್ಟೋರಿ ಮಾಡೋದು ಅನದರ್ ಚಾಲೆಂಜ್. ಒಂದು ಸಿನಿಮಾ ಮಾಡಬೇಕಾದ್ರೆ ನಾವೇ ಬರೆದಿರೋ ಕತೆ ಆದರೆ ಹಿಂಗೆ ಚೇಂಜ್ ಮಾಡ್ಬೋದು, ಹಾಗೆ ಮಾಡ್ಬೋದು ಅನ್ನೋಂಥರ. ಬಟ್ ಆಲ್ರೆಡಿ ರಿಯಲಾಗಿ ನಡೆದಿರೋ ಒಂದು ಘಟನೆನ ತೊಗೊಂಡು ಶೂಟ್ ಮಾಡಿದ್ದೀರಾ. ಆ ಕಾನ್ಸೆಪ್ಟನ್ನ ಆರಿಸ್ಕೊಂಡಿರೋದೇ ಒಂದು ದೊಡ್ಡ ರಿಸ್ಕ್ ತೊಗೊಂಡು ಹಾಗೆ. ಬಟ್ ಜನ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಒಂದು ಪರ್ಫಾರ್ಮೆನ್ಸ್ ಕೊಡೋವಾಗ ಒಂದು ಖುಷಿ ಇರುತ್ತೆ. ಆ್ಯಂಡ್ ಒಂದು ಹೌ ವಾಸ್ ಇಟ್ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಆ ಪ್ರಾಜೆಕ್ಟ್ ಆ್ಯಕ್ಟಿಂಗ್ ವೈಸ್ ಅಂತ ಇರ್ಬೋದು, ಅಥವಾ ಆ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿತ್ತು? ಪ್ರತಿ ಪ್ರಾಜೆಕ್ಟ್ ನನಗೆ ಖುಷಿ ಕೊಡುತ್ತೆ. ತುಂಬ ಖುಷಿ ಕೊಡೋದು ಯಾವಾಗಂದರೆ ಸಿನಿಮಾ ಮುಗಿದಾದ್ಮೇಲೆ ಡೈರೆಕ್ಟರ್ ಬರ್ತಾರೆ, ಬಂದು ಈ ಪಾತ್ರ ನೀವು ಜಸ್ಟಿಫೈ ಮಾಡಿದ್ದೀರಾ ಅಂತ ಒಂದು ಮಾತು ಹೇಳ್ತಾರೆ. ಅದು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಬಟ್ ಐ ಮೇಕ್ ಶ್ಯೂರ್ ದಟ್ ನನ್ನ ಕೆಲಸ ಹೇಗಿರುತ್ತೆ ಅಂದರೆ ದಿಲ್ ಕಮ್ ಅಪ್ ಟು ಮೀ ಅಂಡ್ ದೇ ಸೇ ಥ್ಯಾಂಕ್ ಯು, ಯು ಡನ್ ಅ ಗುಡ್ ಜಾಬ್ ಅಂತ. ಸೊ ನಾನು ಅದಕ್ಕೆ ಕಾಯ್ತಾ ಇರ್ತೀನಿ. ಸೊ ಲವ್ ಯು ಮುದ್ದು ಮುಗ್ದಾಗೂ ಅನ್ನೋದಕ್ಕಿಂತ ಐ ಥಿಂಕ್ ನಾವು ಪ್ರತಿ ಸ್ಕೆಡ್ಯೂಲ್ ಆಗ್ತಿದ್ದಂಗೂ ನಂಗೆ ಆ ಕಾನ್ಫಿಡೆನ್ಸ್ನ ಕುಮಾರ್ ಸರ್, ನಮ್ಮ ಡೈರೆಕ್ಟರ್ ಕುಮಾರ್ ಸರ್ ಅದನ್ನು ಬಿಲ್ಡ್ ಮಾಡ್ತಾಯಿದ್ರು. ಅವ್ರು ಕೊಡ್ತಿದ್ರು, ತುಂಬ ಕಾನ್ಫಿಡೆನ್ಸ್ ಕೊಡ್ತಿದ್ರು. ಯಾಕಂದರೆ ಇದು ಸ್ವಲ್ಪ ಏನಂತಾರೆ ಹಟ್ಕೆ
ಸ್ವಲ್ಪ ರೆಗ್ಯುಲರ್ ಇದಕ್ಕಿಂತ ಬೇರೆ ಇತ್ತು. ನಾನು ತುಂಬ ವಿಟಿ ಇದ್ದೀನಿ, ತುಂಬ ಪಟ ಮಾತಾಡ್ತೀನಿ, ತುಂಬ ಇಲ್ಲಿ ಒಂದು ಜಾಗದಲ್ಲಿ ಹಿಂಗೆ ಇರೋದಿಲ್ಲ, ಕೂತ್ಕೊಂಡಿರೋದು ದೊಡ್ಡ ವಿಷಯ ಅನ್ಸುತ್ತೆ ನನಗೆ. ಸೊ ಎಗರಾಡ್ತಿರ್ತೀನಿ. ಸೊ ಅಂಥದ್ರಲ್ಲಿ ಕರ್ಕೊಂಬಂದು ಒಂದು ಕಂಪೋಸ್ ಕಾಮ್ ಒಂದು ನೇಚರ್ ಇರುವಂಥ ಒಂದು ಪಾತ್ರ ಮಾಡಿಸೋದು ಐ ಡೋಂಟ್ ನೋ, ಅದು ತುಂಬ ನನಗೆ ಅವ್ರು ಹೇಳ್ತಾನೆ ಇರ್ತಿದ್ರು, ಇದು ಇವಾಗ ನೀವೇನು ಕಾಣಿಸ್ಕೊಂಡಿದ್ದೀರಾ ಅದಕ್ಕಿಂತ ತುಂಬ ಡಿಫ್ರೆಂಟಾಗಿ ಕಾಣಿಸ್ಬೇಕು ಅಂತ. ಸೊ ಆ ಮೆಚುರಿಟಿ ಕಾಣಿಸ್ಬೇಕಿತ್ತು. ಕೈಂಡ್ ಆಫ್ ಹೆಂಗೆ ಅಂದರೆ ಬಿಟ್ವೀನ್ ದ ಲೈನ್ಸ್ ಆ್ಯಕ್ಟ್ ಮಾಡೋದಿತ್ತು ಸುಮಾರು ಕಡೆ, ಆ ನ್ಯೂಯಾನ್ಸ್ ಇತ್ತು. ಸೊ ಸ್ಕ್ರಿಪ್ಟ್ಗೆ ಕುಮಾರ್ ಸರ್ಗೆ ಹೋಗೋದು ಕ್ರೆಡಿಟ್. ಸೊ ತುಂಬ ಚೆನ್ನಾಗಿತ್ತು ಆ್ಯಸ್ ಅನ್ ಆ್ಯಕ್ಟರ್ ನಾನು ಕಂಪ್ಲೀಟ್ ಮಾಡಿದ್ದು. ಸೊ ಇದನ್ನೇ ಅವಾಗಲೇ ಕೇಳ್ತಾ ಇರಿ, ರಂಗಿತರಂಗದಿಂದಲೇ ರವಿ ಮುದ್ದು ಆ ಒಂದು ಶಿಫ್ಟ್ ಇದೆಲ್ಲ. ಸೊ ದಟ್ ಈಸ್ ಅ ಬ್ಯೂಟಿ ಆ್ಯಕ್ಚುಲಿ. ನಾವು ಆ್ಯಕ್ಟ್ರೆಸ್ ಆಗಿ ನಾವು ಕಾಣಿಸ್ಬಾರ್ದು, ಆ ಪಾತ್ರ ಕಾಣಿಸ್ಬೇಕು ಅನ್ನೋದು ಸಂವೇರ್ ನನಗೆ ಯಾವಾಗಲೂ ಅನಿಸುತ್ತೆ. ಸೊ ಎಷ್ಟೊಂದು ಜನಕ್ಕೆ ನಾನು ಎಷ್ಟೊಂದು ಸಿನಿಮಾಗಳು ಮಾಡೋದು ಗೊತ್ತಿಲ್ಲ, ಎಷ್ಟೊಂದು ಸಿನಿಮಾ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಇವನೇನಾ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ಕೃಷ್ಣ ರುಕ್ಕು ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಆ ಸಿನಿಮಾದಲ್ಲಿ ಅಜರ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಅಮೂಲ್ಯ ಅವ್ರನ್ನ ಮದುವೆ ಆಗಕ್ಕೆ ಬರ್ತೀನಿ ನಾನು, ಅದೆಷ್ಟು ನನಗೆ ಗೊತ್ತಿಲ್ಲ ನಾನು ಅಂತ. ಬಟ್ ಸೊ ಐ ಲುಕ್ ಟೋಟಲಿ ಡಿಫ್ರೆಂಟ್. ಐ ಲುಕ್ ಲೈಕ್ ಒಂದು ಅಂಕಲ್ ಥರ ಕಾಣಿಸ್ತೀನಿ, ಆ್ಯಂಡ್ ದೆನ್ ಮದುವೆ ಗಂಡ ಥರನೇ ಕಾಣಿಸ್ತೀನಿ. ಸೊ ಐ ಥಿಂಕ್ ಒಬ್ಬ ಆ್ಯಕ್ಟರ್ದು ಅದೇ ಬ್ಯೂಟಿ, ಲೈಕ್ ಪ್ರತಿಯೊಂದು ಪಾತ್ರಕ್ಕೆ ಏನು ಪ್ರಿಪೇರ್ ಆಗೋದು, ಅದಕ್ಕೆ ಲುಕ್ ಚೇಂಜ್ ಮಾಡೋದು. ಇನ್ಫ್ಯಾಕ್ಟ್ ಲವಿ ಮುದ್ದುಗೂ ನಾನು ಹೆಡ್ ಶೇವ್ ಮಾಡಿದ್ದೆ ಆ ಪಾತ್ರಕ್ಕೆ. ಸೊ ಅದೊಂದು ಎಲಿವೇಟ್ ಮಾಡ್ತಿತ್ತು. ಸಂವೇರ್ ಒಳಗಡೆ ಇನ್ನರ್ ಸೋಲ್ ನಿಮ್ಗೆ ಹೇಳ್ತಾ ಇರುತ್ತಲ್ಲ, ನೀನೇ ಆಕಾಶ್ ಅಂದರೆ ಅವರ ಆ ಪಾತ್ರದ ಹೆಸರು. ಇವಾಗ ನನ್ನ ಪಾತ್ರ ಕರ್ಣ ಅಂತ ಕೊಟ್ಟಿದ್ದಾರೆ, ಬಟ್ ಅದು ಆ್ಯಕ್ಚುಲಿ ಆಕಾಶ್. ಹಾಗೆ ಅಂಜಲಿ ಅವರ ಒಂದು ನಿಜ ಜೀವನದ ಏನಾಗಿತ್ತು ಅದರ ಮೇಲೆ ಇಟ್ಕೊಂಡು ಆಧಾರಿತವಾಗಿ ಮಾಡಿದ ಸಿನಿಮಾ. ಸೊ ಅದು ಬಂದು ಸಂವೇರ್ ನಿಮ್ಗೆ ಹಾಂಟ್ ಮಾಡ್ತಿರುತ್ತೆ. ವೆನ್ ಯು ಶೇವ್ ಯು ಹೆಡ್ ಯು ಯೂಸ್ ಸಮಥಿಂಗ್ ಫಾರ್ ದ ಮೂವಿ ಅಲ್ಲ. ಆ ಸ್ಯಾಕ್ರಿಫೈಸ್ ಮಾಡಿದಾಗ ಎಲ್ಲೋ ಒಂದು ಕಡೆ ಸೆಲ್ಫ್ಲೆಸ್ ಆಗಿ ಹೇಳ್ತಾ ಇರುತ್ತೆ, ನೀನು ಆ ಪಾತ್ರ ನಿಮ್ಮ ಪಾತ್ರ ಅಂತ ಎಲಿವೇಟ್ ಮಾಡುತ್ತೆ. ಸೊ ಲವಿ ಮುದ್ದು ಮಾಡಿದಾಗ ತುಂಬ ಖುಷಿ ಇತ್ತು ನನಗೆ, ಯಾಕಂದರೆ ಈ ಥರ ಪಾತ್ರ ಪ್ರತಿಯೊಬ್ಬರು ಸಿಗಬೇಕು ಅಂತ ಅಂದ್ಕೊಳ್ತಾರೆ. ಸೊ ಅಂಥದ್ರಲ್ಲಿ ನಂಗೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ರಿಯಲ್ ಜೋಡಿ ಯಾರಿದ್ದಾರೆ ಅವ್ರನ್ನ ನೀವು ಮೀಟ್ ಮಾಡಿದ್ದೀರಾ? ಅವರು ಸಿನಿಮಾ ರಿಲೀಸ್ ಆದಾಗ ಬಂದು ನೋಡಿದ್ರು, ಅವ್ರ ಜೊತೆ ಇಂಟ್ರಾಕ್ಷನ್ ಹೇಗಿತ್ತು? ಅವ್ರೇನು ಹೇಳಿದ್ರು? ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ನಾನು ಅವ್ರನ್ನ ವೀಡಿಯೋ ಕಾಲಲ್ಲಿ ಮಾತಾಡಿದ್ದು. ಅವ್ರನ್ನ ಟ್ರೀಟ್ ಮಾಡಿದಂಥ ಡಾಕ್ಟರ್ ಬ್ಯಾಂಗ್ಳೂರಲ್ಲೇ ಇರೋದು, ಡಾಕ್ಟರ್ ರಾಜಶ್ರೀ ಸಾರಿ. ಅವ್ರನ್ನ ಹುಡುಕಿದ್ದು ನಮ್ಮ ಸಿನಿಮಾ ಹೀರೋಯಿನ್ ರೇಷ್ಮಾ ಅವರು. ಸಂಭವ ಹೆಂಗೋ ಒಂದು ಟೀಮ್ನ ಸೆಟ್ ಮಾಡಿ ಹೇಗೋ ಅವ್ರನ್ನ ಕ್ರ್ಯಾಕ್ ಮಾಡಿದ್ವಿ. ಅವ್ರು ಮೀಟ್ ಮಾಡಿದಾಗ ಅವ್ರು ನಮ್ಮ ವಿಜುವಲ್ಸ್ ನೋಡಿದಾಗಲೂ ಅಷ್ಟೇ ಅವ್ರ ಕಣ್ಣಲ್ಲಿ ನೀರು ಬಂದುಬಿಡ್ತು. ಆ್ಯಂಡ್ ದೆನ್ ಅವರು ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡ್ಬೇಕಾದ್ರೆ ನಮಗೊಂಥರ ಆಗ್ತಿದೆ, ಗೊತ್ತಿಲ್ಲ ಏನಕ್ಕೆ ಅಂತ. ಯಾಕಂದರೆ ನಾವೆಲ್ಲ ಒಂದು ಸಿನಿಮಾ ಒಳಗಡೆ ಒಂದು ಪಾತ್ರವಾಗಿ ಒಂದು ಹೀರೋ ಆಗಿ ಕಾಣಿಸ್ಕೊತೀವಿ, ಒಂದೇನೋ ಒಂದು ಹೇಳಕ್ಕೆ ಹೊರಟಿರ್ತೀವಿ ಸಮಾಜಕ್ಕೆ. ಬಟ್ ಅವ್ರು ನಿಜ ಜೀವನದಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಅವ್ರು ರಿಯಲ್ ಹೀರೋ ಅಂತ ನನಗೆ ಅನಿಸ್ತಾ ಇತ್ತು. ಅವ್ರು ನೋಡ್ಬೇಕಾದ್ರೆ ನನಗೆ ಗ್ರ್ಯಾಟಿಟ್ಯೂಡ್, ನನಗೆ ಒಂದು ಸೆಲೆಬ್ರಿಟಿ ನೋಡಿದಾಗ ಫೀಲ್ ಆಗ್ತಿತ್ತು, ಅದಾಗ್ತಿತ್ತು. ಬಟ್ ಆದರೆ ಅವ್ರಿಗೆ ಒಳಗಡೆ ಬೇರೆ ಥರ ಇದೆ. ನಾನು ಆ್ಯಕ್ಟರ್ ಹತ್ರ ಮಾತಾಡ್ತಿದ್ದೀನಿ ಅಂತ ಅವ್ರಿಗೊಂದು ಕಡೆ ಇತ್ತು. ಸೊ ಒಂದು ಇಷ್ಟು ಡಿಫ್ರೆನ್ಸಸ್ ಮಧ್ಯೆ ಒಂದು ಪ್ರೀತಿ ಇತ್ತು ಇಬ್ಬರು ಮಾತಾಡ್ಬೇಕಾದ್ರೆ. ಸೊ ಫಸ್ಟ್ ಟೈಮ್ ನಾನು ವೀಡಿಯೋ ಕಾಲಲ್ಲಿ ಮಾತಾಡಿದ್ದು. ಆ್ಯಂಡ್ ಮೀಟ್ ಆದಮೇಲೆ ಏನನ್ನಿಸ್ತು ಅಂದರೆ, ಸಂವೇರ್ ಯಾವುದೋ ಒಬ್ರು ಮೀಟ್ ಆದಾಗ ನಾವು ಅವರಿಂದ ಒಂದು ಟೇಕ್ ಅವೇ ಇರುತ್ತೆ ಗೊತ್ತಾ, ಲೈಫಲ್ಲಿ ನಾನು ಇವ್ರ ಥರ ಇದನ್ನು ಮಾಡಬೇಕು ಅಥವಾ ಇವ್ರ ಥರ ನಡ್ಕೋಬೇಕು, ಇವ್ರ ಥರ ಬದುಕಬೇಕು ಏನೊಂದು ಅನಿಸುತ್ತೆ ಗೊತ್ತಾ. ಅವ್ರು ನೋಡಿದಾಗ ಸಾಕಷ್ಟು ವಿಷಯಗಳು ಅವ್ರ ಲೈಫೆಲ್ಲ ಅಷ್ಟು ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರನ್ನ ನೋಡ್ಕೊಳ್ಳೋ ರೀತಿಯೇ ಅಯ್ಯೋ ಅನಿಸುತ್ತೆ. ಎಷ್ಟೊಂದು ಜನ ಅವ್ರನ್ನ ಫಾಲೋ ಮಾಡ್ತಿದ್ರು ಆಲ್ರೆಡಿ. ಸೊ ಅದಾಗಿರ್ಬೋದು. ಸೋಷಿಯಲ್ ಸರ್ವಿಸ್ ಮಾಡ್ತಾರೆ ಅವರು ಬರುವಂಥ 100%ಅಲ್ಲಿ ಅವರು ಒಂದು 20% ಸೋಷಿಯಲ್ ಸರ್ವಿಸ್ ಮಾಡ್ತಾರೆ. ಇನ್ನು ಮಿಕ್ಕಿದ್ದು ಅಂಜಲಿ ಅವರ ಒಂದು ಹೆಲ್ತ್ ನೋಡ್ಕೊಳ್ಳೋಕ್ಕೆ ಅಂತ ಖರ್ಚು ಮಾಡ್ತಾರೆ. ಆಮೇಲೆ ಇನ್ನೊಂದು ಬ್ಯೂಟಿಫುಲ್ ಥಿಂಗ್ ಹೇಳಿದ್ರು ಅವರು, ನಾವು ನಮ್ಮ ಫ್ಯಾಮಿಲಿ ನೋಡ್ಕೋಬೇಕಂದ್ರೆ ನಾವು ಚೆನ್ನಾಗಿರಬೇಕು. ಸೊ ನಾನು ನನ್ನ ಮೇಲೆ ಖರ್ಚು ಮಾಡ್ತೀನಿ, ನಾನು ಚೆನ್ನಾಗಿ ಊಟ ಮಾಡ್ತೀನಿ, ಅಂದರೆ ಇನ್ ಗುಡ್ ವೇ, ಇಲ್ಲಿ ಒಳ್ಳೆ ಊಟ, ಹೆಲ್ದಿ ಆಗಿರಬೇಕು, ಎಕ್ಸಸೈಸ್ ಮಾಡ್ತಾರೆ, ಈಸ್ ಫಿಟ್. ಆಮೇಲೆ ಅವ್ರ ಥಾಟ್ಸು ಹಂಗೆ ಇದೆ. ಅವರು ಟೀಮು ಹೇಗಿದೆ ಅಂತ ಹೇಳಿದ್ರೆ, ಅವರು ಊಟ ಮಾಡಿದ್ಮೇಲೆ ಊಟ ಸ್ಟಾರ್ಟ್ ಮಾಡ್ತಾರೆ, ಅವ್ರನ್ನ ದೇವ್ರ ಥರ ನೋಡ್ತಾರೆ. ಇನ್ಫ್ಯಾಕ್ಟ್ ಯಾವುದೋ ಒಂದು ಲವಿ ಮುದ್ದು ಪ್ರೀಮಿಯರ್ ಶೋಲಿ ಅವರು ಫಿಲಮ್ ನೋಡಿ ಭಾವುಕರಾಗಿ ನನ್ನ ಕಾಲಿಗೆ ಬೀಳ್ತಾರೆ. ಸುಮಾರು ಜನ ಕೆಲವು ಜನ ನೆಗೆಟಿವ್ ಎಲ್ಲ ಹಾಕಿದ್ರು, ಬಟ್ ನನಗೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ನಾನು ನಿಂತ್ಕೊಂಡು ನಾನು ಭಾವುಕನಾಗಿದ್ದೀನಿ, ಅದು ನೋಡೋಕ್ಕಾಗ್ತಿಲ್ಲ ನನಗೆ. ನಾನು ಆ ಕಡೆ ತಿರ್ಕೊಂಡು ನಾನು ಹೇಳ್ಕೊಳ್ತಿರೋದೇನಂದರೆ, ನೀನು ಮಾತಾಡ್ಬೇಕು, ಇವಾಗ ನನಗೆ ಹೇಳ್ಬಿಟ್ಟಿದ್ದಾರೆ ನೀವೇ ಅಡ್ರೆಸ್ ಮಾಡ್ಬೇಕು ಜನನ ಅಂತ. ಒಳಗಡೆ ನನಗೆ ಒಂಥರ ಆಗ್ತಿದೆ. ನಾನು ಯೂಶ್ವಲಿ ನನ್ನ ಹತ್ರ ಎಮೋಷ್ನಲ್ ಆಗಲ್ಲ ಜನರ ಮುಂದೆ, ಸ್ವಲ್ಪ ಹೋಲ್ಡ್ ಮಾಡಿರ್ತೀನಿ. ಬಟ್ ಅವತ್ತು ನನಗೆ ಆಗ್ತಾಯಿಲ್ಲ, ನನಗೆ ನಮಸ್ಕಾರ ಅಂತ ಹೇಳೋಕ್ಕೂ ಬರ್ತಾ ಇಲ್ಲ ಅವತ್ತು. ನನಗೆ ಅಷ್ಟು ಕಷ್ಟ ಆಗ್ತಿದೆ. ಅದೇ ಟೈಮಲ್ಲಿ ಅವರು ಹಿಂಗೆ ಕಾಲಿಗೆ ಬೀಳಕ್ಕೆ ಬಂದರು, ನನಗೆ ಅದೊಂಥರ ಅನಿಸ್ತು. ಆಮೇಲೆ ತಪ್ಕೊಂಡು ಅವ್ರನ್ನ ದೇವ್ರ ಥರ ನೋಡ್ತಾರೆ. ಸೊ ನನಗೆ ಅವರಿಂದ ಕಲಿಯುವಂಥ ತುಂಬ ವಿಷಯಗಳಿತ್ತು. ಅಂದರೆ ಜೀವನದಲ್ಲಿ ಐ ಥಿಂಕ್ ಪ್ರತಿಯೊಬ್ಬರು ಏನೋ ಒಂದು ಅಳವಡಿಸ್ಕೋಬೇಕು ಅಂತ ಹೇಳಿದ್ರೆ, ಐ ಥಿಂಕ್ ಕೆಲವು ಜೀವನದಲ್ಲಿ ಆಗುವಂಥ ಟ್ರಾಜಡಿಗಳನ್ನ ಅವರು ಅದನ್ನು ಮೆಟ್ಟಿ ನಿಂತು ಅವರು ಲೈಫ್ನ ಬಿಲ್ಡ್ ಮಾಡಿರ್ತಾರಲ್ಲ, ಐ ಥಿಂಕ್ ಅಂಥವ್ರ ಲೈಫ್ನ ನಾವು ನೋಡಬೇಕಾಗತ್ತೆ. ನಮಗೆಲ್ಲ ಕೊಟ್ಟಿರ್ತಾನೆ ದೇವರು, ಆದರೂ ನಾವು ಏನೋ ಒಂದು ಕಂಪ್ಲೇಂಟ್ಸ್ ಹೇಳ್ತಿರ್ತೀವಿ. ಬಟ್ ಐ ಜಸ್ಟ್ ಫೆಲ್ಟ್ ಹಿಮ್ ಲೈಕ್ ಈಸ್ ಅ ರಿಯಲ್ ಹೀರೋ ಅಂತ ಅನ್ನಿಸ್ತು ಆಕಾಶ್. ಅಂಜಲಿ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಲೈಫಲ್ಲಿ ಏನಾದರೂ ಆಯಿತು ಅಂದರೆ ಏನು ಬೇಡ, ಸುಮ್ಮನೆ ಒಂದು ಚಿಕ್ಕ ಕಟ್ಟಾದರೆ ನಾವು ಅಯ್ಯೋ ಕಟ್ಟಾಯಿತು ಅಂತ ಅದನ್ನೇ ನೋಡ್ತಾ ಇರ್ತೀವಿ, ಅಯ್ಯೋ ಅಂತ ಬೇಜಾರು ಪಡ್ಕೊಳ್ತಾ ಇರ್ತೀವಿ. ಅವ್ರಿಗಾಗಿರೋ ಒಂದು ಟ್ರಾಜಡಿ ಏನಿದೆ, ಐ ಥಿಂಕ್ ಅದಾದಮೇಲೆ 99% ಜನ ಎದ್ದೇಳೋದಿಲ್ಲ.
ಆದರೂ ಅವರು ಆ 1% ಕ್ಯಾಟಗರಿಗೆ ಸೇರ್ತಾರೆ. ಐ ಥಿಂಕ್ 0.1% ಅಂತ ಹೇಳ್ಬೋದು. ಅವರು ಅದನ್ನು ಫೈಟ್ ಬ್ಯಾಕ್ ಮಾಡಿ ಇವತ್ತು ಲೈಫ್ನ ಹೆಂಗೆ ಲೀಡ್ ಮಾಡ್ತಿದ್ದಾರೆ ಅಂದರೆ ನಿಮ್ಗೆ ನೋಡಿದಾಗ ಅನ್ಸುತ್ತೆ, ಗುರು ನಾವೆಲ್ಲ ಏನು ಮಾಡ್ತಿದ್ದೀವಿ ಗುರು, ಅವ್ರು ನೋಡಿದ್ರೆ ಎಷ್ಟು ಕಲಿಯೋದಿದೆ ಅಂತ. ತುಂಬ ಇನ್ಫೆಕ್ಷಿಯಸ್ ಸ್ಮೈಲ್ ಇದೆ. ನಾನು ಅದೇ ಹೇಳ್ತಿದ್ದೆ ಅವಾಗಲೇ, ಒಬ್ರಿಗೆ ಆಕಳಿಕೆ ಮಾಡಿ ಇನ್ನೊಬ್ರಿಗೆ ಆಕಳಿಕೆ ಬರುತ್ತಲ್ಲ, ಅದೇ ರೀತಿ ಅವ್ರ ಎನರ್ಜಿ ನೋಡ್ರೆ ನಿಮಗೆ ಆ ಎನರ್ಜಿ ಬರುತ್ತೆ. ಅಷ್ಟು ಕಂಟೇಜಿಯಸ್ ಇದೆ ಅವರ ಒಂದು ಎನರ್ಜಿ. ಲೈಫ್ನ ಚೆನ್ನಾಗಿ ತೊಗೊಂಡಿದ್ದಾರಪ್ಪ. ಅಂದರೆ ಹುಟ್ಟು ಸಾವು ಎರಡು ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಅದನ್ನ ಎಷ್ಟೋ ಜನ ಅರ್ಥ ಮಾಡ್ಕೊಳ್ಳಲ್ಲ. ಅದ್ರ ಮಧ್ಯದಲ್ಲಿ ಲಕ್ಸರಿ ಅನ್ನೋ ಸ್ಟೇಟ್ ಆಫ್ ಮೈಂಡ್ಗೆ ಹೋಗಿ ಬೇರೆದೇನೋ ಒಂದು ಆಸೆ ಆಕಾಂಕ್ಷೆಗಳೆಲ್ಲ ಮನುಷ್ಯರಲ್ಲಿರುತ್ತೆ. ಬಟ್ ಒಂದು ಜೀವಂತವಾಗಿರೋದೇ ದೊಡ್ಡ ವಿಷಯ, ಖುಷಿ ವಿಷಯ. ಅದನ್ನ ಎಂಜಾಯ್ ಮಾಡ್ತಿರ್ತಾರೆ, ಆ ಮೊಮೆಂಟ್ ಎಂಜಾಯ್ ಮಾಡ್ತಿರ್ತಾರೆ. ಸೊ ಅದನ್ನು ನೋಡಿದೆ ಅವರಲ್ಲಿ. ನಾಳೆ ಅನ್ನೋದಿಲ್ಲ ಗುರು, ಈ ಮೊಮೆಂಟ್ ಇದೆ ಅನ್ನೋದು ಆ ಫೀಲ್ ಆಯಿತು ನನಗೆ ಅವ್ರು ನೋಡಿದಾಗ. ಐ ಥಿಂಕ್ ಅವ್ರನ್ನ ಫಾಲೋ ಮಾಡ್ತಿರೋ ಎಲ್ಲ ಫಾಲೋವರ್ಸ್ಗೂ ಅದೇ ಫೀಲ್ ಆಗೋದು. ತುಂಬ ಪಾಸಿಟಿವ್. ನಾವು ಆ ಸಿನಿಮಾ ಮಾಡಿರೋದಕ್ಕೆ ನಮಗೆ ಎಷ್ಟು ಪಾಸಿಟಿವ್ ಕಮೆಂಟ್ಸ್ ಬರುತ್ತೆ ಗೊತ್ತಾ. ಆ್ಯಂಡ್ ದೆನ್ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಜನ ಅದ್ರ ಬಗ್ಗೆ ನ್ಯೂಸ್ ಮಾಡಿದ್ದಾರೆ, ಸಾಕಷ್ಟು ಜನ ವ್ಲಾಗ್ಸ್ ಮಾಡಿ ಹಾಕಿದ್ದಾರೆ, ಮಿನಿ ವ್ಲಾಗ್ಸ್ ಮಾಡಿ ಹಾಕಿದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಬರೆದು ಹಾಕಿದ್ದಾರೆ. ಅಂದರೆ ನನಗೆ ಅವ್ರಿಗೂ ದೇವ್ರ ಥರ ಕಾಣಿಸ್ತಾರೆ. ನಮ್ಮ ಸಿನಿಮಾಗೆ ಬಂದು ದೇವ್ರ ಥರ ಬಂದು ಆಶೀರ್ವಾದ ಮಾಡಿಬಿಟ್ಟೋದ್ರು. ಆ ಸಿನಿಮಾ ಜನಕ್ಕೆ ರೀಚ್ ಆಗೋಕ್ಕಾಗಲಿ, ಇವತ್ತಿಷ್ಟು ಮಾತುಕತೆಗಳಾಗಲಿ, ಇನ್ಸ್ಟಾಗ್ರಾಮ್ ಬ್ಲಾಗ್ ಬಸ್ಟರ್ ಆಗಿಬಿಟ್ಟಿತ್ತು ನಮ್ಮದು ಆ ಟೈಮಲ್ಲಿ. ಇದಾಗಕ್ಕೆ ಅವರೇ ಕಾರಣ, ಮುಖ್ಯವಾದ ಕಾರಣ. ಯಾಕಂದರೆ ಅವರು ಒಂದು ನೈಜ ಘಟನೆ ಇತ್ತಲ್ಲ, ಅದು ತುಂಬ ಇನ್ಸ್ಪೈರಿಂಗ್ ಆಗಿದೆ. ಆ್ಯಂಡ್ ಅಂಥ ಘಟನೆ ಇಷ್ಟು ಜನಕ್ಕೆ ತಲುಪಿಸೋದು ವಾಸ್ ಆಲ್ಸೋ ನೆಸೆಸರಿ. ಅಂದರೆ ಅದನ್ನೊಂದು ಸಿನಿಮಾ ಮೂಲಕ ಮಾಡೋದಿದೆಯಲ್ಲ, ಸಿನಿಮಾ ಇವಂದು ಅದನ್ನು ನಾವು ಎಂಟರ್ಟೈನ್ಮೆಂಟ್ ಅಂದರೂ ಸಹ ಅದರಲ್ಲಿ ಎಷ್ಟು ವಿಷಯ ತಲುಪಿಸೋದಿರುತ್ತೆ ಜನರಿಗೆ. ಆ್ಯಂಡ್ ಆ ಕೆಲಸನ ನೀವು ಮಾಡಿದ್ದೀರಾ. ಆ್ಯಂಡ್ ಅದಕ್ಕೆ ಅವ್ರು ಅಷ್ಟೇ ಸಾಥ್ ಕೊಟ್ಟು ಇಷ್ಟಪಟ್ಟಿದ್ದಾರೆ. ಎಕ್ಸಾಕ್ಟ್ಲಿ. ನಾವು ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ಒಂದು ಸಿನಿಮಾ ಅಂತ ಬಂದಾಗ ಒಂದು ಸಿನಿಮಾಟಿಕ್ ಲೀನಿಯನ್ಸ್ ತೊಗೊಳ್ತೀವಿ, ಒಂದು ಲಿಬರ್ಟಿ ತೊಗೊಂಡು ಸಿನಿಮಾ ಮಾಡ್ತೀವಿ. ಅಂದರೆ ಇವಾಗ ನಿಜ ಜೀವನ ಏನಿದೆ ಅದನ್ನೇ ತಂದಿಡೋಕ್ಕೂ ಕಷ್ಟ ಇದೆ. ಸೊ ಒಂದಿಷ್ಟು ಸಿನಿಮ್ಯಾಟಿಕ್ ಲೀನಿಯನ್ಸ್ ತೊಗೊಂಡು ನಾವು ಒಂದಿಷ್ಟು ಚೇಂಜಸ್ ಮಾಡಿದ್ದೀವಿ. ಎಲಿವೇಶನ್ ಸಿಗಲಿ, ಒಂದು ಹೈ ಮೂಮೆಂಟ್ ಸಿಗಲಿ, ಸಿನಿಮಾದಲ್ಲಿ ಫೀಲ್ ಬರಲಿ ಅಂತ. ಬಟ್ ಒಳ್ಳೆ ವಿಷಯನ ಹೇಳಕೊಟ್ಟಿದ್ದೀವಿ. ಅವ್ರ ಲೈಫಿನ ಒಂದು ಇನ್ಸಿಡೆಂಟ್ ಇನ್ಸ್ಪೈರ್ ಆಗಿ ತೊಗೊಂಡ್ರು ಒಂದಿಷ್ಟು ವಿಷಯ ಚೇಂಜಸ್ ಮಾಡಿದ್ರು ಕನೆಕ್ಟ್ ಆಗೋ ಥರ ಮಾಡಿದ್ದೀವಿ. ವೆರಿ ಟ್ರೂ. ಅಂದರೆ ಅದೇ ನಾವು ರಂಗಿತರಂಗದಿಂದ ಲವ್ ಯು ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಅದು ಆ್ಯಕ್ಚುಲಿ ಆಸ್ ಅನ್ ಆ್ಯಕ್ಟರ್ ಲವ್ ಯು ಮುದ್ದು ನನ್ನ 25ನೇ ಸಿನಿಮಾ, ರಂಗಿತರಂಗ ಮೊದಲನೇ ಸಿನಿಮಾ ಅಲ್ವಾ? ಸಿಲ್ವರ್ ಜೂಬ್ಲಿ ಅದು. ಕೈಂಡ್ ಆಫ್ ಸಿಲ್ವರ್ ಜೂಬ್ಲಿ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಇದೆಲ್ಲದರ ಮಧ್ಯೆ ನೀವು ಒಂದು ಡಾನ್ಸ್ ಬಗ್ಗೆನೂ ನಾನು ಕೇಳಬೇಕು. ಒಂದು ಕಡೆ ನೀವು ಕಿಕ್ ಅನ್ನೋ ಶೋ ಮಾಡ್ತೀರಾ, ಆ್ಯಂಡ್ ಡಾನ್ಸ್ ಕರ್ನಾಟಕ ಡಾನ್ಸ್ ಶೋ ಮಾಡಿದ್ದೀರಾ. ಆ್ಯಕ್ಚುಲಿ ಒಂಥರ ಈ ಇಂಡಸ್ಟ್ರಿಗೆ ನೀವು ಕಾಲಿಟ್ಟಿದ್ದು ಥ್ರೂ ಡಾನ್ಸ್ ಅಂತಲೇ ಹೇಳ್ಬಹುದು. ಸ್ಟುಡಿಯೋಗೆ ಹೋದ್ರಿ, ಆಮೇಲೆ ಹೇಳ್ಕೊಡೋಕೆ ಶುರು ಮಾಡಿದ್ರಿ ಇದೆಲ್ಲ. ಸೊ ಆ್ಯಕ್ಟರ್ ಆಗಿ ಎಷ್ಟೊಂದು ಸ್ಕಿಲ್ಸ್ ಅನ್ನೋದೆಲ್ಲ ಕಲಿಬೇಕಾಗತ್ತೆ. ನಿಮ್ಗೆ ಆಲ್ರೆಡಿ ಡ್ಯಾನ್ಸ್ ಅನ್ನೋ ಒಂದು ಇಷ್ಟ ಇತ್ತು, ಸ್ಕಿಲ್ ಇತ್ತು. ಸೊ ಆ ಥರ ರಿಯಾಲಿಟಿ ಶೋಲಿ ಕೆಲಸ ಮಾಡಿದ್ದು ಹೇಗಿತ್ತು, ಆ್ಯಂಡ್ ಹೌ ಇಸ್ ಡಾನ್ಸ್ ವಿತ್ ಯು? ನನ್ನ ಲೈಫಲ್ಲಿ ಮೊದಲನೇ ಡೈಲಾಗ್ ಹೇಳಿದ್ದು ಒಂದು ಇದೆ, ಅದನ್ನು ಹೇಳ್ಬೋದು ಇವಾಗ. ಆ್ಯಕ್ಚುಲಿ ಡ್ಯಾನ್ಸ್ ಇಸ್ ಮೈ ಪ್ಯಾಷನ್ ಅಂತ. ಅದು ನನಗೆ ಗೊತ್ತಿಲ್ಲದಂಗೆ ಅದು ನನ್ನ ಲೈಫಲ್ಲಿ ಮೊದಲನೇ ಡೈಲಾಗ್ ಆಗೋಯ್ತು. BM.Tech ಅಂತ ಆದರ್ಶ್ ಈಶ್ವರಪ್ಪ ಅವ್ರದ್ದು ಒಂದು ಶಾರ್ಟ್ ಮೂವಿ ನಡೀತಿತ್ತು, ಅಲ್ಲಿ ಡ್ಯಾನ್ಸರ್ಸ್ ಆಗಿ ಹೋಗಿದ್ವಿ ನಾವು. ಸೊ ಡ್ಯಾನ್ಸರ್ಸ್ ಯಾರು ಡೈಲಾಗ್ ಬರುತ್ತಾ ಅಂತ ಕೇಳಿದಾಗ ಇವ್ರು ಹೇಳ್ಬೋದು ಅಂದಾಗ, ನೀವು ಹೇಳ್ತೀರಾ ಈ ಡೈಲಾಗ್ನ ಅಂತ ನನಗೆ ಹೇಳ್ಸಿರು. ಕರಮ್ ಚಾವ್ಲಾ ಅವರು DOP ಆಗಿದ್ರು ಅವಾಗ, ಶಾರ್ಟ್ ಮೂವಿ ಮಾಡ್ತಿದ್ರು. ಸೊ ವೇ ಬ್ಯಾಕ್ ಲೈಕ್ ಮೇ ಬಿ 13 years ಬ್ಯಾಕ್ ಅನ್ಸುತ್ತೆ. ಸೊ ಡ್ಯಾನ್ಸ್ ಇಸ್ ಮೈ ಪ್ಯಾಷನ್. ಅದು ಹೆಂಗೆ ಅಂದರೆ, ಅದು ನೀವು ಹೆಂಗೆ ಅಂದರೆ ಒಂದು ಕೆಲಸನ ಮಾಡ್ತಾ 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 ಹೋಗ್ತಿದ್ರೆ ನಿಮ್ಗೆ ಅದು ನರನಾಡಿಗಳಲ್ಲಿ ಇಳಿದು ಬಿಡುತ್ತಲ್ವ. ಅದೇ ರೀತಿಲಿ ನಾವು ಡ್ಯಾನ್ಸ್ ಶೋಸ್ ಮಾಡಿ 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 ನನಗೆ ಅದು ಇವಾಗ ಹೆಂಗೆ ಹೆಲ್ಪ್ ಆಗಿದೆ ಅಂದರೆ, ಇವಾಗ ಕ್ಯಾಮ್ರಾ ಮುಂದೆ ಹೋಗಿ ನಿಂತು ಎದುರು ಒಂದು ಸ್ಟೆಪ್ ಕಾಂಪ್ಲಿಕೇಟೆಡ್ ಹೇಳ್ಕೊಟ್ರು ಅಲ್ಲೇ ಕಲಿತು ಮಾಡೋಷ್ಟು ಒಂದು ಕಾನ್ಫಿಡೆನ್ಸ್ ಇದೆ. ಇಲ್ಲ ಅಂದರೆ ಆಗಲ್ಲ ಅಂದ್ರೂ ಅದು ಬಿಡ್ದಂಗೆ ಅದು ಕಲಿಯೋವಂಥ ಒಂದು ಛಲ ಇದೆ. ಅದು ಇದೆಲ್ಲ ಆಗಕ್ಕೆ ಸಾಧ್ಯ ಆಗಿದ್ದು ಬ್ಯಾಕ್ಗ್ರೌಂಡ್ ಡ್ಯಾನ್ಸಿಂಗಿಂದಾನೆ. ಸೊ ಬ್ಯಾಕ್ಗ್ರೌಂಡ್ ಡ್ಯಾನ್ಸ್ ಮಾಡ್ತಾ 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 ಒಂದಿಷ್ಟು ಆರ್ಕೆಸ್ಟ್ರಾದಲ್ಲೂ ಮಾಡಿದೆ, ಒಂದಿಷ್ಟು ಕೊರಿಯೋಗ್ರಾಫರ್ಸ್ ಕೆಳಗಡೆನೂ ಕೆಲಸ ಮಾಡಿದೆ. ಈಗ ತುಂಬ ಟ್ರೈನಿಂಗಲ್ಲಿರುವಂಥ ಭೂಷಣ್ ಮಾಸ್ಟರ್ ಅವ್ರ ಟೀಮಲ್ಲಿದ್ದೆ ನಾನು. ಆ್ಯಂಡ್ ದೆನ್ ಈಗ DKDಲಿರುವಂಥ ಪವನ್ ಮಾಸ್ಟರ್ ಆಗಿರ್ಬೋದು, ರುದ್ರಾ ಮಾಸ್ಟರ್ ಆಗಿರ್ಬೋದು, ಅರುಣ್ ಮಾಸ್ಟರ್ ಆಗಿರ್ಬೋದು. ಸೊ ನಾವೆಲ್ಲ ಒಟ್ಟಿಗೆ ಬ್ಯಾಕ್ಗ್ರೌಂಡ್ ಡ್ಯಾನ್ಸಿಂಗ್ ಮಾಡ್ತಾಯಿದ್ವಿ. ಸೊ ನಾನು ಪಕ್ಕದಲ್ಲಿ ಪವನನ್ನು ನೋಡಿದ್ದೀನಿ, ಪಕ್ಕದಲ್ಲಿ ಏನೋ ಅರುಣ್, ಅಕ್ಕಪಕ್ಕ ಸಾಂಗ್ ನೋಡ್ಬೋದು ನೀವು ರಂಗಿತರಂಗದಲ್ಲಿ. ಅಕ್ಕಪಕ್ಕ ಸಿಕ್ಕಿನಾಗ ಅಕ್ಕಪಕ್ಕ ಐ ಮೀನ್ ಟು ಸೇ, ಇಲ್ಲ ಅದು ಮಾಸ್ಟರ್ ಬಂದು ಮುರಳಿ ಮಾಸ್ಟರ್. ಅದರಲ್ಲಿ ಹೆಂಗಂದ್ರೆ ಇನ್ ಗ್ಯಾಪಲ್ಲಿ ನಾನಿದ್ದೀನಿ, ರೈಟ್ ಸೈಡ್ ಅರುಣ್ ಮಾಸ್ಟರ್ ಇದ್ದಾರೆ, ಹಿಂದೆ ಪವನ ಇದ್ದಾನೆ. ನಿಮ್ಗೆ ಅಲ್ಲಿ ಸುಮಾರು ಜನ ಸಿಗ್ತಾರೆ ಮಾಸ್ಟರ್ಸ್ ಎಲ್ಲ. ಆಮೇಲೆ ಐ ಥಿಂಕ್ ರುದ್ರನೂ ಇದ್ದಾರೆ ಅದರಲ್ಲಿ. ಸೊ ನನ್ನ ಜೊತೆ ಐ ಮೀನ್ ನಾವೆಲ್ಲ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಿದ್ದ ಸಮಯದ ಒಂದಿಷ್ಟು ಡ್ಯಾನ್ಸರ್ಸು ಇವತ್ತೆಲ್ಲ ಕೊರಿಯೋಗ್ರಾಫರ್ಸ್ ಆಗಿದ್ದಾರೆ. ಅದರಲ್ಲಿ ಕಿಕ್ ಅಂತ ಡ್ಯಾನ್ಸ್ ಶೋಸಲ್ಲಿ ನನ್ನ ಒಟ್ಟಿಗೆ ವರುಣ್ ಅಂತ ಒಬ್ಬರು ಡ್ಯಾನ್ಸ್ ಮಾಸ್ಟರ್ ಇದ್ರು, ಅವರು DKDಲಿ ಮಾಡಿದ್ರು, ಅವ್ರು ಇವಾಗ ಆ್ಯಕ್ಟರ್ ಕೂಡ ಆಗಿದ್ದಾರೆ. ಸೊ ಒಂದಿಷ್ಟು ಜನ ಆ ಶಿಫ್ಟ್ನ ತೊಗೊಳ್ತಾ ಇದ್ದಾರೆ. ಸೊ ಡ್ಯಾನ್ಸ್ ಅನ್ನೋದು ಆ್ಯಸ್ ಅನ್ ಆ್ಯಕ್ಟರ್ಗೆ ತುಂಬಾ ಮುಖ್ಯ. ಒಂದು ಲೈಫ್ ಬಿಲ್ಡ್ ಮಾಡೋಕ್ಕೆ, ಒಂದು ಕಾನ್ಫಿಡೆನ್ಸ್ಗೆ, ಒಂದು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದಕ್ಕೆ, ಎಲ್ಲದಕ್ಕೂ
ಆ ಡ್ಯಾನ್ಸಿಂದನೇ ಶುರುವಾಗಿದ್ದು. ಸೊ ಈಗ ಡ್ಯಾನ್ಸ್ ಹೆಂಗಾಗ್ಬಿಟ್ಟಿದೆ ಅಂದರೆ ಡ್ಯಾನ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನಾನು, ಡ್ಯಾನ್ಸ್ನ ಎಂಜಾಯ್ ಮಾಡ್ತೀನಿ. ಕೆಲವು ಜನ ತಲೆ ಕೆಡ್ಸ್ಕೊತಾ ಇರ್ತಾರೆ ಯಾಕೆ ಅಂತ. ಸೊ ನಾನು ಅವ್ರಿಗೆಲ್ಲ ಒಂದು ವಿಷಯ ಹೇಳ್ಬೋದು ಅಂದರೆ, ಸೇಮ್ ಗಾಡಿ ಓಡಿಸ್ದಂಗೆ ಮಸಲ್ ಮೆಮರಿ ಇದು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ, ಮೇನ್ ಹೈವೇಗೆ ಹೋಗಿ ಓಡಿಸೋಕ್ಕಿಂತ ಮುಂಚೆ ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿರ್ತೀರ ಹೈವೇಲಿ ಅಷ್ಟು ಚೆನ್ನಾಗಿ ಓಡಿಸ್ಬೋದು. ಅದೇ ರೀತಿಯಲ್ಲಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿ ಆ ಮಸಲ್ ಮೆಮರಿ ಕೂರಿಸ್ತೀರಾ, ಡ್ಯಾನ್ಸ್ ಆ ರೀತಿಲಿ ಹೋಗುತ್ತೆ. ಸೊ ಡ್ಯಾನ್ಸ್ನ ನಾವು ಅಷ್ಟು ವರ್ಷ ಬ್ಯಾಕ್ಗ್ರೌಂಡ್ ಡ್ಯಾನ್ಸಿಂಗ್ ಮಾಡ್ಕೊಂಬಂದಿದ್ದು ಸಮ್ವೇರ್ ಸಿನಿಮಾಗೆ ತುಂಬ ಹೆಲ್ಪ್ ಆಯಿತು. ಸೊ ಏನಾಯಿತು, ಡ್ಯಾನ್ಸಿಗೆ ನೀವೇ ಒಂದು ಡೆಫಿನೇಷನ್ ಕೊಡಬೇಕು, ನಂಗೆ ಬರ್ತಿಲ್ಲ ಹೇಳೋಕ್ಕೆ. ಬಟ್ ಡ್ಯಾನ್ಸ್ ಹಿಂಗೆ ಆಗಿದ್ದಕ್ಕೆ ಹಿಂಗೆ ಆಗೋಯ್ತು ಸಿನಿಮಾ ಲೈಫ್ ಅಂತ ಹೇಳ್ಬೋದು. ನಿಜ. ಅಂದರೆ ನೀವೂ ಒಳ್ಳೆ ಡ್ಯಾನ್ಸ್ ಮಾಡ್ತೀರಾ, ಇವಾಗ ಕಂಟೆಸ್ಟೆಂಟ್ ಆಗಿದ್ದಾರೆ DKD ನೋಡ್ತಾ ಇದ್ದೀನಿ ನಿಮ್ಮ ಪರ್ಫಾರ್ಮೆನ್ಸ್ ಎಲ್ಲ. ಆ್ಯಂಡ್ ಐ ಥಿಂಕ್ ನೀವು ಕನೆಕ್ಟ್ ಆಗ್ಬೋದು ಆ ವಿಷಯಕ್ಕೆ. ಅಂದರೆ ಮಸಲ್ ಮೆಮರಿ ಅಂತ ಹೇಳ್ತಿದ್ರಲ್ಲ, ವೆರಿ ಟ್ರೂ. ಆ ಮ್ಯೂಸಿಕ್ ಪ್ಲೇ ಆಗ್ತಿದ್ದಂಗೆನೆ ಇವೊಂದು ನಾನು ಯಾರತ್ರ ಮಾತಾಡ್ತಿದ್ರು ಐಮ್ ಲೈಕ್ ಆ ಸ್ಟೆಪ್ ಏನಂತ ನನ್ನ ತಲೆಯಲ್ಲಿ ಓಡಿ ನನ್ನ ಕೈಕಾಲು ಓಡ್ತಾ ಇರುತ್ತೆ. ಬಿಕಾಸ್ ಅಷ್ಟು ಸತಿ ಮಾಡಿದ್ಮೇಲೆ ಹಾಗೆ ಅದು ಫಂಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಒಂದನ್ನು ಕನೆಕ್ಟ್ ಮಾಡ್ಬೋದು ಅಂದರೆ, ಲೈಕ್ ಇವಾಗ ಸ್ಕೂಲಲ್ಲಿ ಅಕಾಡೆಮಿಕ್ಸ್ ಎಲ್ಲ ಏನು ಮಾಡ್ತೀವಿ, ಬೆಳಗ್ಗೆಯಿಂದ ಸಂಜೆ ಅದನ್ನೇ ಓದ್ತೀವಿ. ಲೈಕ್ ಲ್ಯಾಂಗ್ವೇಜ್ ಓದ್ತೀವಿ, ಸೈನ್ಸ್, ಸೋಷಿಯಲ್ ಸಬ್ಜೆಕ್ಟ್ಸ್ ಎಲ್ಲ ಓದ್ತೀವಿ. ನಮ್ಗೆ ಇಡೀ ದಿನ ಅದೇ ಇರೋದ್ರಿಂದ ನಮ್ಮ ತಲೆಯಲ್ಲಿ ಅದೇ ಜಾಸ್ತಿ ಓಡ್ತಿರುತ್ತೆ. ಮನೆಗೆ ಬಂದಾಗಲೂ ಹೋಮ್ವರ್ಕ್ ಇರುತ್ತೆ, ಮತ್ತೆ ಓದ್ತೀವಿ, ಮತ್ತೆ ನೆಕ್ಸ್ಟ್ ಟೆಸ್ಟ್ ಇದ್ರೂ ನಾವು ನೀಟಾಗಿ ಹೋಗಿ ಅದನ್ನು ಪರ್ಫಾರ್ಮ್ ಮಾಡ್ತೀವಿ. ನಮಗದು ಇಡೀ ದಿನ ರನ್ ಆಗ್ತಿರಬೇಕು ಆ ಪ್ರೋಗ್ರಾಮ್. ಸೊ ದ ಸೇಮ್ ಥಿಂಗ್ ಈಗ ಲೈಕ್ ನೀನಾಸಮ್ ಆಗಿರ್ಬೋದು, ಯಾವ್ದಾರ ಒಂದು ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು. ಸೊ ನಿಮ್ಗೆ ಇಡೀ ದಿನ ಅದನ್ನೇ ಕಲಿಯೋದ್ರಿಂದ ನೀವು ನಿಮ್ಮ ಅಕಾಡೆಮಿಕ್ಸಲ್ಲಿ ಅದೇ ಇರುತ್ತೆ, ಆರ್ಟ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ, ಸಿಂಗಿಂಗ್ ಇರುತ್ತೆ. ಬರೀ ಇದೇ ಇದ್ದಾಗ ನೀವು ಲೆಕ್ಕ ಹಾಕಿ ಎಷ್ಟು ಕಲಿಬೋದು ಒಂದು ವರ್ಷದಲ್ಲಿ. ಸೊ ಡ್ಯಾನ್ಸರ್ಸ್ ಆಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ಯಾಕೆ ಯಾವ್ದಾರ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಲಿ, ಯಾಕೆ ಯಾವ್ದಾರ ಒಂದು ರಂಗ ತಂಡದಲ್ಲಿ ಕೆಲಸ ಮಾಡಬೇಕು ಅಂದರೆ ನಿಮ್ಗೆ ಕಾನ್ಫಿಡೆನ್ಸ್ ಸಿಗುತ್ತೆ. ಹಾಗೆ ನಿಮಗೆ ಇಡೀ ದಿನ ಅದನ್ನೇ ಮಾಡೋದ್ರಿಂದ ಒಂದು ಸರ್ಟನ್ ಟೈಮ್ ಆದಮೇಲೆ ನಿಮ್ಗದು ಪರ್ಫೆಕ್ಷನ್ಗೆ ಹೊಟ್ಟೋಗುತ್ತೆ. ಸೊ ಏನಕ್ಕೆ ಎಕ್ಸಲೆನ್ಸ್ಗೆ ಕನ್ಸಿಸ್ಟೆನ್ಸಿ ಅನ್ನೋ ದಾರಿ ಏನೋದು, ಇದೊಂದು ಎಕ್ಸಾಂಪಲ್. ಡ್ಯಾನ್ಸರ್ಸ್ ಏನು ಮಾಡ್ತಿದ್ದಾರೆ ಇವಾಗ ಅದೊಂದು ಒಳ್ಳೆ ಎಕ್ಸಾಂಪಲ್. ಕನ್ಸಿಸ್ಟೆಂಟಾಗಿ ಏನಾರ ಮಾಡಿದ್ರೆ ಅದು ನಿಮಗೆ ಎಕ್ಸಲೆನ್ಸ್ಗೆ ದಾರಿ ಅದು. ಸೊ ಕನ್ಸಿಸ್ಟೆಂಟಾಗಿ ನಿಮ್ಗೆ ತುಂಬ ಇಷ್ಟವಾಗಿರೋದು ಕೆಲಸ ಮಾಡಿ, ನಿಮ್ಗೆ ಖಂಡಿತ ಅದ್ರಲ್ಲಿ ಸಕ್ಸಸ್ ಇದೆ ಅನ್ನೋದು ಕಟ್ಟಿಟ್ಟ ಬುದ್ಧಿ. ಹೌದು, ಕನ್ಸಿಸ್ಟೆನ್ಸಿ. ಆ್ಯಂಡ್ ನೀವು ಹೇಳ್ತಿದ್ರಲ್ಲ ಅದೇ ಸಿಲೆಬಸ್. ಅವಾಗ ಹೌದು, ಅದ್ರ ಬಗ್ಗೆ ಏನೇ ವಿಷಯಗಳು ನಡೀತಿದ್ರು ನಿಮ್ಗೆ ಅದು ತಲುಪ್ತಾ ಇರುತ್ತೆ, ನೀವೇ ತಿಳ್ಕೊತಾ ಇರ್ತೀರಾ. ಸೊ ಡ್ಯಾನ್ಸಿಂದ ಸಾಕಷ್ಟು ವಿಷಯ ನನಗೆ ಓಪನ್ ಅಪ್ ಆಯಿತು. ಡ್ಯಾನ್ಸ್ ಮಾಡ್ತಿದ್ರಿಂದ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಫಾರ್ಮ್ ಆಗಿರ್ಬೋದು, ಸ್ಟೈಲ್ಸು, ಇದೆಲ್ಲ ಒಂದು ಕಡೆ ನಾವೆಲ್ಲೋ ಒಂದು ಕಡೆ ಇನ್ಫ್ಲೂಯೆನ್ಸ್ ಆಗಿ ಇಷ್ಟಪಟ್ಟು ನಾವು ಕಲ್ತಿದ್ದಕ್ಕೆ ಆ್ಯಕ್ಟರಾಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದೀವಿ ಅಂತ ಅನ್ಸುತ್ತೆ. ಯಾಕಂದರೆ ಡ್ಯಾನ್ಸಸ್ ಪರ್ಫಾರ್ಮ್ ವೆಲ್ ಎಕ್ಸ್ಪ್ರೆಷನ್ಸಿಂದ. ಅಂದರೆ ಅವ್ರೊಂಥರ ರೇಡಿಯೋ ಟ್ಯೂನ್ ಮಾಡೋ ಒಂದು ಫ್ರೀಕ್ವೆನ್ಸಿ ಲೈನ್ ಇದ್ದಂಗೆ. ನೀವೇನು ಟ್ಯೂನ್ ಮಾಡ್ರೂ ಆಗ್ತಾರೆ, ಬಟ್ ಏನೇನೋ ಓವರಾಗಿ ಮಾಡ್ಬೋದು, ಕಡಿಮೆ ಮಾಡ್ಬೋದು, ಓವರಾಗಿ ಮಾಡ್ಬೋದು, ಮಾಡದೇ ಇರ್ಬೋದು, ಬಟ್ ಟ್ಯೂನ್ ಮಾಡಿದ್ರೆ ಟ್ಯೂನ್ ಆಗ್ತಾರೆ. ವೆರಿ ಟ್ರೂ, ವೆರಿ ಟ್ರೂ. ನಾನು ಈಗ ಐ ಮೀನ್ ದಟ್ ಪ್ರಾಸೆಸ್ ಯಾಕಂದ್ರೆ ಐ ಥಿಂಕ್ ನೀವು ಬಾಲಿವುಡ್ ಚೆನ್ನಾಗಿ ಮಾಡ್ತೀರಾ, ಬಟ್ ಸ್ಟಿಲ್ ಇವಾಗ ಯು ಲರ್ನಿಂಗ್ ಕಾಂಟೆಂಪರರಿ, ಅದರ್ ಸ್ಟೈಲ್ಸ್, ಹಿಪ್ ಹಾಪ್ ಆಗಿರ್ಬೋದು, ಮತ್ತೊಂದು ಸ್ಟೈಲ್ಸ್ ಮಾಡ್ತಿರ್ತೀರಾ ಹಂಗೇನೆ. ವೆರಿ ವೆರಿ ಟ್ರೂ. ಆ್ಯಂಡ್ ನೀವು ಹೇಳ್ತಿದ್ರಿ 25 ಫಿಲ್ಮ್ಸ್ ಮಾಡಿದ್ದೀರಾ ಅಂತ, ಬಟ್ ಐ ಆಮ್ ಶ್ಯೂರ್ ಎವ್ರಿ ಡೇ ಎವ್ರಿ ಥಾಟ್ ವಾಸ್ ನಾಟ್ ಆಲ್ವೇಸ್ ಸ್ಮೂತ್. ಬಿಕಾಸ್ ಯೋಚನೆ ಮಾಡ್ತಾ ಇರ್ತೀರ, ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಇರುತ್ತಲ್ಲ. ನಾವು ಬರೀ ಈ ಪ್ರೊಫೆಷನ್ ಅಂತ ಹೇಳ್ತಾ ಇಲ್ಲ, ನಮಗೆ ಗೊತ್ತು, ಅದಕ್ಕೆ ನಾವು ಈ ಪ್ರೊಫೆಷನ್ ಬಗ್ಗೆ ಮಾತಾಡ್ತಿದ್ದೀವಿ. ಯಾರೇ ಯಾವ ಪ್ರೊಫೆಷನಲ್ಲಿ ಕೆಲಸ ಮಾಡ್ತಿದ್ರು ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಇರುತ್ತೆ. ಒಬ್ಬ ಡಾಕ್ಟರಿಂದ ಹಿಡಿದು ಅಂದರೆ ತುಂಬ ಅದೇ ಬೇರೆ ಥರ ಯೋಚನೆ ಮಾಡೋವಂಥದ್ದು. ಬಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಇರುವಾಗ ಹೇಗೆ ಓಡ್ತಿರುತ್ತೆ ನಿಮ್ಮ ಮನಸ್ಸು? ಅನ್ಸಿರುತ್ತಲ್ವಾ, ಇವು ನೆಕ್ಸ್ಟ್ ಏನು ಮಾಡಬೇಕು, ಪ್ರಾಜೆಕ್ಟ್ ಯಾವುದಿದು ಅನ್ನೋ ಥರ ಎಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಈಗ ಅಂತ, ಯಾವುದೋ ಒಂದು ಟೈಮಲ್ಲೂ ಆಗಿರಬಹುದು ನಿಮ್ಮ ಕರಿಯರಲ್ಲಿ. ಅವಾಗೆಲ್ಲ ಹೇಗಿತ್ತು ನಿಮ್ಮ ಮನಸ್ಥಿತಿ? ಐ ಥಿಂಕ್ ಎವ್ರಿ ಡೇ ಇಸ್ ಲರ್ನಿಂಗ್. ಪ್ರತಿದಿನ ನಾವೇನೋ ಒಂದು ಕಲಿತಾ ಇರ್ತೀವಿ, ಪ್ರತಿದಿನ ಒಂದು ಏನೋ ಖುಷಿ ಆಗುತ್ತೆ, ಪ್ರತಿದಿನ ಏನಕ್ಕೋ ಒಂದು ಬೇಜಾರಾಗುತ್ತೆ. ಸೊ ಇದು ಕಾಮನ್, ಇದು ನಾವು ಅರ್ಥ ಮಾಡ್ಕೋಬೇಕು, ಇದು ವೆರಿ ಕಾಮನ್ ಥಿಂಗ್. ಬಟ್ ಆದರೆ ವಾಟ್ ಆಫ್ಟರ್ ದ್ಯಾಟ್, ಇವಾಗ ಹೆಂಗೆ ಅಂದರೆ ಇನ್ನೊಂದು ಸಿನಿಮಾ ಮಾಡ್ತಾ ಇರ್ತೀನಿ, ನನಗಲ್ಲಿ ಲೀಡ್ ಮಾಡಬೇಕು ಅಂತ ಆಸೆ, ಬಟ್ ಐ ಆಮ್ ಡೂಯಿಂಗ್ ಸಪೋರ್ಟಿಂಗ್ ರೋಲ್. ಕಷ್ಟ ಆಗ್ತದೆ, ಅದು ನಾನು ಬೆಟ್ರ್ ಮಾಡ್ಬೋದಾಗಿತ್ತು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದರೆ ಇದು ಮಾಡದೇ ಇರೋ ಚೆನ್ನಾಗಿರೋದು, ಈ ಥರದ್ದೆಲ್ಲ ಒಂದಿಷ್ಟು ವಿಷಯ ಬರಲ್ಲ ಅಂತಲ್ಲ. ಬಟ್ ನಾವೇನು ನೋಡಬೇಕಂದ್ರೆ, ಐ ಥಿಂಕ್ ಈಗ ನಾವು ಕಾಂಪೀಟ್ ಮಾಡ್ತಿರೋದು ನಮ್ಮ ಜೊತೆ ಮಾತ್ರ, ನನ್ನ ಜೊತೆ ಮಾತ್ರ, ಇನ್ನೊಬ್ರ ಜೊತೆ ಅಲ್ಲ. ಸೊ ಹಿಂದೆ ತಿರುಗಿ ನೋಡಿದಾಗ ನಾನು ಇವತ್ತು ಬೆಟರ್ ಆಗಿದ್ದೀನಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಅವ್ನ ಥರ ಆಗಿಲ್ಲ ಅನ್ನೋದಕ್ಕಿಂತ ನಾನು ಇವತ್ತು ಬೆಟರ್ ಆಗಿದ್ದೀನ, ಇವಾಗ ನೆನ್ನೆ ನಂಗೆ ಸಿಕ್ತಿದ್ದು ಚಿಕ್ಕ ಪಾತ್ರ, ಇವತ್ತು ನನಗೆ ಇನ್ನೂ ಬೆಟ್ರ್ ಸಿಕ್ಕಿದೆ ಅಂದರೆ, ಇನ್ನೂ ಬೆಟ್ರ್ ಕ್ಯಾನ್ವಸಲ್ಲಿ ಇದ್ದೀನಿ ಅಂದರೆ, ಐ ಥಿಂಕ್ ವಿ ಶುಡ್ ಫೀಲ್ ಗುಡ್. ಸೊ ನನಗನ್ಸೋದು ಪ್ರತಿಯೊಬ್ಬರಿಗೂ ಮೋಟಿವೇಟ್ ಆಗೋಕ್ಕೆ ನಮ್ಗೆ ಏನು ಬೆಟರ್ ಆಗ್ತಿದೆ ಅಂತ ಥಿಂಕ್ ಮಾಡ್ಬೇಕು ನಾವು, ರಾದರ್ ನನಗೆ ಯಾಕೆ ಅದು ಸಿಕ್ಕಿಲ್ಲ ಅಂತ. ಐ ಥಿಂಕ್ ವಿ ಆರ್ ಕಾಂಪಿಟಿಂಗ್ ವಿತ್ ಅವರ್ ಸೆಲ್ಫ್. ಇಟ್ಸ್ ಲೈಕ್ ಬೆಟರ್ ಹ್ಯೂಮನ್, ಬೆಟರ್ ಪರ್ಸನ್, ಬೆಟರ್ ಆ್ಯಕ್ಟರ್ ಎವ್ರಿ ಡೇ. ಇದನ್ನು ಐ ಥಿಂಕ್ ನಾನು ಫಾಲೋ ಮಾಡೋದು, ಐ ಡೋಂಟ್ ನೋ ಅಬೌಟ್ ಅದರ್ಸ್. ಯಾಕಂದರೆ ಇವಾಗ ನಾವು ವಿತೌಟ್ ಬ್ಯಾಕ್ಗ್ರೌಂಡ್ ಬಂದಾಗ ನಮಗೆ ತುಂಬ ಏನಾಗುತ್ತೆ, ಕಂಪ್ಯಾರಿಷನ್ಸ್ ಬರುತ್ತೆ.
ಇನಿಷಿಯಲಿಂದನೇ ನೀನು ಇವ್ನ ಥರ ಕಾಣಿಸ್ತೀಯಾ, ನೀನು ಈ ಥರ ಡ್ಯಾನ್ಸ್ ಮಾಡ್ತೀಯಾ, ನೀನು ಇವ್ನ ಥರ ಇದೆಯಾ ಅಂತ ಕಂಪ್ಯಾರಿಸನಲ್ಲೇ ಹೀರೋ ಅಂತ ನೋಡ್ತಿರ್ತಾರೆ. ನಾವು ಏನು ಮಾಡ್ತೀವಿ, ಅವ್ರು ನೋಡ್ತಾ ನೋಡ್ತಾ ಇನ್ಫ್ಲುಯೆನ್ಸ್ ಆಗ್ಬೋದು, ಅಥವಾ ಅವ್ರ ಥರ ಬಟ್ಟೆ ಹಾಕೋದ್ರಿಂದ ಹಿಡಿದು ಸೊ ಏನೋ ಒಂದು ಮಾಡ್ತಾ ಆ ಕಂಪ್ಯಾರಿಸನು, ಆ ಇನ್ಫ್ಲುಯೆನ್ಸು ಎಲ್ಲನೂ ತಂದು ನಮಗೆ ಎಲ್ಲೋ ಒಂದು ಕಡೆ ಕಂಪ್ಯಾರಿಸನ್ ಅಂದರೆ ಮೂವ್ ಆಗಿರ್ತೀವಿ. ಬಟ್ ನಾವು ಸಪ್ರೇಟ್ ಔಟ್ ಯಾವಾಗ ಆಗಬೇಕು ಅಂದರೆ ವೆನ್ ಯು ಸ್ಟಾರ್ಟ್ ಯುವರ್ ಜರ್ನಿ ಯು ಶುಡ್ ಸಪ್ರೇಟ್ ಔಟ್, ಇಟ್ಸ್ ಯುವರ್ ಜರ್ನಿ, ಇನ್ನು ಕಂಪೇರ್ ಆಗಬಾರ್ದು ಯಾರಿಂದನೂ. ಸೊ ಏನಾಗುತ್ತೆ, ಎವ್ರಿ ಡೇ ಇದ್ದಿದ್ದಾಗ ಏನಾಗುತ್ತೆ, ನಿಮಗೆ ಬೇಜಾರಾಗಿದ್ರು ಫೈನಲಿ ವಿಲ್ ಹ್ಯಾವ್ ಸಮಥಿಂಗ್ ಟು ಟೇಕ್ ಹೋಮ್. ಎಸ್ಪೆಷಲಿ ಮನೆಗೆ ಬರ್ಬೇಕಾದ್ರೆ ನಿಮ್ಗೊಂದು, ಇವಾಗ ನಿಮಗೂ ಆಗಿರುತ್ತೆ ಅದೊಂದು ಸಿನಿಮಾ ಶೂಟ್ ಒಳ್ಳೆ ಸೀನ್ ಮಾಡಿ ಬಂದರೆ ಚೆನ್ನಾಗಿದ್ರೆ ಓಕೆ, ಡೆಫಿನೆಟ್ಲಿ ಎಲ್ಲ ಆ್ಯಕ್ಟರ್ಗೂ ಬೆಟರ್ ಆಗಲೇಬೇಕು ಅಂತಿರುತ್ತೆ. ಬಟ್ ಅಟ್ಲೀಸ್ಟ್ ಒಂದು ಗುಡ್ ಅಪ್ಲೋಸ್ ಅಥವಾ ಒಂದು ಗುಡ್ ಲೈಕ್ ಫೀಡ್ಬ್ಯಾಕ್, ಲೈಕ್ ಚೆನ್ನಾಗಿತ್ತು ಇವತ್ತಿನ ಸೀನ್ ಅಂದಾಗ ನಿಮ್ಮ ಆ ಡೇ ಸೂಪರ್ ಆಗಿರುತ್ತೆ. ಅಂದರೆ ವಿಲ್ ಕಮ್ ಹೋಮ್ ಲೈಕ್ ಯೆಸ್ ಐವ್ ಡನ್ ಸಮಥಿಂಗ್, ಓಕೆ ಲೆಟ್ಸ್ ಪ್ರಿಫರ್ ಫಾರ್ ಟುಮಾರೋ ಅಂತ. ಇವತ್ತೇನಾಗುತ್ತೆ, ಇಲ್ಲಿ ಅಪ್ರಿಸಿಯೇಷನ್ಸ್ ಇಲ್ಲ, ಫೀಡ್ಬ್ಯಾಕ್ಸ್ ಇಲ್ಲ. ಇಲ್ಲಿ ಏನಾಗುತ್ತೆ, ಸಮ್ಟೈಮ್ಸ್ ನಿಮಗೆ ಡಿಸಪಾಯಿಂಟ್ಮೆಂಟ್ಸ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಜಾಸ್ತಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಏನೂ ಆಗಿಲ್ಲ ಅಂತ ಇವತ್ತೇನು ಮಾಡೇ ಇಲ್ಲ, ಏನೋ ಬೆಟರ್ ಆಗ್ಬೋದಿತ್ತು, ಅವ್ನ ಲೈಫ್ ಚೆನ್ನಾಗಿದೆ ಅಂತ ಈ ಹಸಲ್ನೇ ನಾವು ಥಿಂಕ್ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಬೆಸ್ಟ್ ಥಿಂಗ್ ಆಗ್ತಿರುತ್ತೆ ಲೈಫಲ್ಲಿ. ಸೊ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ನನಗೆ ಎವ್ರಿ ಡೇ ನಾನು ಹಿಂದೆ ನೋಡಿದಾಗ ಆರ್ಕೆಸ್ಟ್ರಾ ಡ್ಯಾನ್ಸ್ ಮಾಡ್ತಾಯಿದ್ದೆ, ಇವತ್ತು ಸಿನಿಮಾ ಹೀರೋಗಿ ಮಾಡ್ತಿದ್ದೀನಿ ಅಂದಾಗ ಇಟ್ಸ್ ಗುಡ್ ನೋ, ಲೈಕ್ ಐವ್ ಡನ್ ಸಮಥಿಂಗ್. ಹಿಂದೆ ತಿರ್ಗಿ ಏನೋ ದಿನ ಚೇಂಜ್ ಆಗ್ತಾ ಇದೆ ಏನೋ. ಆಮೇಲೆ ಪ್ರತಿದಿನ ಬೇರೆ ಪಾತ್ರ ಮಾಡ್ತಾ ಇರ್ತೀನಿ. ಅವತ್ತು ಆ ರೋಲ್ ಮಾಡಿದೆ, ಇವತ್ತು ಈ ರೋಲ್ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಇನ್ನೊಂದು ರೋಲ್ ಮಾಡಬೇಕು ನನಗೂ ಆಸೆ ಇದಿಲ್ಲ ಅಂತಲ್ಲ, ಬಿಗ್ ಕ್ಯಾನ್ವಸಲ್ಲಿ ಆ್ಯಕ್ಟ್ ಮಾಡಬೇಕು. ಬಿಗ್ ಕ್ಯಾನ್ವಸ್ ಏನಕ್ಕೆ ಅಂತ ಹೇಳಿದ್ರೆ ಆ ಒಂದು ಲಕ್ಸುರಿ ಸಿಗುತ್ತೇನಲ್ಲ, ಆ ಸಿನಿಮಾಗೆ ಬೇಕಾಗಿರೋಂಥ ಒಂದು ಪ್ರಾಸೆಸ್ಗೆ ಬೇಕಾಗಿರೋಂಥ ಎಲ್ಲ ಫಂಡಮೆಂಟಲ್ಸ್ ಆಗಿರ್ಬೋದು, ಫಿನಾನ್ಷಿಯಲ್ ಆಗಿರ್ಬೋದು ಅಥವಾ ಏಸ್ಥೆಟಿಕ್ಸ್ ಆಗಿರ್ಬೋದು, ಎಲ್ಲ ಸಿಗುತ್ತಲ್ಲ ಒಂದು ಆಸೆ ಅಷ್ಟೇ. ಕೆಲಸ ಮಾಡ್ತಾ ಬೆಟರ್ ಆಗಬೇಕು ಅನ್ನೋದು ಆಸೆ ಅಲ್ವಾ. ಸೊ ಅದೇ ನಿಟ್ಟಲ್ಲಿ ನೋಡಿದಾಗ ಸೊ ನನಗೆ ಈ ಕಂಪ್ಲೇಂಟ್ಸ್ಗಿಂತ ಜಾಸ್ತಿ ನನಗೆ ಈ ಅಕಂಪ್ಲಿಷ್ಮೆಂಟ್ಸ್ ಬಗ್ಗೆ ಖುಷಿ ಇದೆ ಎವ್ರಿ ಡೇ. ಇವತ್ತು ಅಷ್ಟು ಐ ಥಿಂಕ್ ಆಫ್ಟರ್ ದಿಸ್ ಇಂಟರ್ವ್ಯೂ ಐ ಫೀಲ್ ಲೈಕ್ ಮೇ ಬಿ ನಾನು ಏನೋ ಮಾಡಿದ್ದೀನಿ, ಅದಕ್ಕೆ ಇಂಟರ್ವ್ಯೂ ಕೊಡ್ತಿದ್ದಾರೆ. ಇಲ್ಲ ಐ ಥಿಂಕ್ ಪ್ರತಿಯೊಬ್ಬರು ಕಲಿಯೋದಿದೆ. ನಾನು ಏನು ದಬಾಕಿದ್ದೀನಿ ಅಂತ ಕೂತ್ಕೊಂಡು ಮಾತಾಡ್ತಿಲ್ಲ, ಬಟ್ ಸಮ್ವೇರ್ ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್. ವೆರಿ ಟ್ರೂ. ಆ ಥರ ಅನ್ಸುತ್ತೆ. ಅಂದರೆ ಅಟ್ ದಿ ಎಂಡ್ ಆಫ್ ದ ಡೇ ನೀವು ದಿನದಿಂದ ಏನು ಎಕ್ಸ್ಪೀರಿಯನ್ಸ್ನ ತಗೊಂಡು ಹೋಗ್ತಾ ಇದ್ದೀರಾ ಅನ್ನೋದು ತುಂಬ. ಸೊ ಎಕ್ಸ್ಪೀರಿಯನ್ಸ್ ತೊಗೊಳ್ಬೇಕಾದ್ರೆ ಬೇಜಾರಾಗಬಾರ್ದು. ಆಮೇಲೆ ಯಾರೊಬ್ರು ನಿಮಗೇನೋ ಆಗಿಲ್ಲ, ಅದು ಬಿಟ್ಟಾಕಿ ಯಾರ್ದ್ರ ಮಾತು ನಾವೇ ಕೇಳಬೇಕು, ಇನ್ನೊಬ್ರು ಏನು ಅನ್ಕೊಂತಾರೆ ನಾವೇ ಕನ್ಕೋಬೇಕು. ಅವ್ರು ಹೇಳ್ತಾ ಇರ್ತಾರೆ, ಬಟ್ ಪರ್ಸ್ನಲಿ ಒಳಗಡೆ ಮನಸ್ಸಾಕ್ಷಿ ಅಂತಿರುತ್ತೆ, ನಮಗೆ ಗೊತ್ತಿರುತ್ತೆ ನಾವು ಏನು ಮಾಡ್ತಿದ್ದೀವಿ, ಏನು ಮಾಡಿದ್ದೀವಿ, ಇವತ್ತು ಈ ಪೊಸಿಷನ್ ಯಾಕೆ ಇದ್ದೀವಿ, ನಾವೇನು ತಪ್ಪುಗಳು ಮಾಡಿದ್ದೀವಿ ನಮಗೆ ಗೊತ್ತಿರುತ್ತೆ. ಯಾರು ಏನೇ ಅನ್ಬೋದು, ನೀನು ಬೆಳೆದಿಲ್ಲ, ನೀನು ಹೀರೋ ಆಗಬೇಕಾಗಿತ್ತು, ಅಥವಾ ನಿಂಗಿನ ಬೆಟ್ರ್ ಸಿಗಬೇಕು, ಅಥವಾ ನಿನ್ನ ಕೈಲಿ ಆಗಲ್ಲ, ಒಟ್ಟು ಏನೇ ಇದ್ರೂ ನಮಗೆ ಗೊತ್ತಿರುತ್ತೆ ನಾನು ಅದಕ್ಕೆ ಅರ್ಹನ, ಅಥವಾ ನಾನು ಅದಕ್ಕೆ ಕೆಲಸಗಳು ಮಾಡಿದ್ದೀನ, ನನ್ನ ಡೆಡಿಕೇಶನ್ ಕೊಟ್ಟಿದ್ದೀನ, ನಾನು ಕರೆಕ್ಟ್ ಟೈಮ್ಗೆ ಇದ್ದೀನ, ಅದನ್ನೆಲ್ಲ ಪ್ರಶ್ನೆಗಳು ಹಾಕೊಂಡ್ರೆ ಐ ಥಿಂಕ್ ಯಾರಿಗೂ ಕಂಪ್ಲೇಂಟ್ಸ್ ಇರಲ್ಲ. ವೆರಿ ಟ್ರೂ, ವೆರಿ ಟ್ರೂ. ಎಲ್ಲರೂ ಏನು ಮಾಡ್ತಾರೆ, ತುಂಬ ಕಂಪ್ಲೇಂಟಿಂಗ್ ನೇಚರ್ ಆಗಿಬಿಟ್ಟಿದೆ ಇವಾಗ. ಅದಕ್ಕೆ ಖುಷಿನೇ ಇಲ್ಲ. ಏನು ದಿನ ಎಂತ ಮೆಟ್ರೋಪಾಲಿಟನ್ ಸಿಟಿಲಿದ್ರೂ ಖುಷಿ ಇಲ್ಲ, ಯಾರಿಗೂ ಮೋಡ ನೋಡೋರು ಖುಷಿ, ಏನಕ್ಕೂ ಖುಷಿ ಇಲ್ಲ ಇಲ್ಲಿ. ಯಾಕಂದರೆ ಇಲ್ಲಿ ಎಲ್ಲರಿಗೂ ಏನೋ ಒಂದು ಸಾಧನೆ ಮಾಡ್ಬೇಕು, ಎಲ್ಲರಿಗೂ ಏನೋ ಆಗಬೇಕು. ಬಟ್ ದೇರ್ ಆರ್ ಲೈಕ್ ಫ್ಯೂ ಸ್ಮಾಲ್ ಥಿಂಗ್ಸ್ ಇನ್ ಅ ಲೈಫ್ ವಿಚ್ ವಿಲ್ ಮೇಕ್ ಯು ಹ್ಯಾಪಿ ಎವ್ರಿ ಡೇ. ಅದನ್ನು ನಾವು ಫಾಲೋ ಮಾಡಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಗುಡ್. ವೆರಿ ವೆರಿ. ಸೊ ಅದು ನನಗೆ ಅದೇ ನೀವು ಕೇಳಿದ್ರೆ ಹಸಲ್ ಅಥವಾ ಓಡೋ ಅದು ನಂಗೆ ಅನಿಸಿಲ್ಲ. ಐವ್ ಎಂಜಾಯ್ಡ್ ಇಟ್ ಟಿಲ್ ನೌ. ಇವತ್ತು ಅಷ್ಟೇ ಖುಷಿಯಾಗಿದ್ದೀನಿ. ಲೈಕ್ ಖುಷಿ ಇದೆ ಅಲ್ವಾ. ಎಲ್ಲರಿಗೂ ಅದನ್ನು ಹೇಳ್ತೀನಿ, ಇಡೀ ದಿನ ಕ್ರಿಕೆಟ್ ಆಡಿದ್ರೆ ಬೇಜಾರಾಗಲ್ಲ, ಯಾಕಂದ್ರೆ ಕ್ರಿಕೆಟ್ ನಂಗೆ ತುಂಬ ಇಷ್ಟ. ಅದೇ ರೀತಿಲಿ ತುಂಬ ಇಷ್ಟವಾಗಿರೋ ಕೆಲಸ, ಅವಾಗಲೇ ಮಾತಾಡ್ತಲ್ಲ ಫೇವ್ರೆಟ್ ಸ್ಪೋರ್ಟ್, ತುಂಬ ಇಷ್ಟವಾಗಿರೋ ಕೆಲಸ ಮಾಡಿದ್ರೆ ಬೇಜಾರಾಗಲ್ಲ. ಇವಾಗ ನೋಡಿ, ಐ ಥಿಂಕ್ ನೀವು ಆ್ಯಂಕರಿಂಗ್ ಮಾಡ್ತೀರಾ, ನನಗೂ ಅವಾಗ ಎಲ್ಲ ಜಾಸ್ತಿ ಮೈಕ್ ಇಟ್ಕೊ ಒಬ್ಬನೇ ಮಾತಾಡ್ತಾ ಇರ್ತೀನಿ. ಐ ಥಿಂಕ್ ಇವಾಗ ಮಾತಾಡ್ತಿರೋದಕ್ಕೆ ಬೇಜಾರಾಗ್ತಿದೆ ಅಂತ ನನಗೆ ಅನಿಸ್ತಾ ಇಲ್ಲ. ಐ ಥಿಂಕ್ ಟೈಮ್ ಹೋಗೋದ್ರೆ ಗೊತ್ತಿಲ್ಲ, ಟೈಮ್ ಇವಾಗ ನೋಡ್ತಾ ಇದ್ದೀನಿ. ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆ್ಯಂಡ್ ಎಕ್ಸಾಕ್ಟ್ಲಿ ಟೈಮ್ ಹೋಗೋದು ಗೊತ್ತಾಗಲ್ಲ. ಎಕ್ಸಾಕ್ಟ್ಲಿ ಎಷ್ಟೊತ್ತಿಗೆ ಬಂದಿರ್ತೀವಿ, ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಅದೊಂಥರ ಇದಂತಾರೆ ಮೆಡಿಟೇಷನ್. ಅದು ಯೂಶಲಿ ಏನಂತಾರೆ, ಮೆಡಿಟೇಟ್ ಮಾಡಿ ಅಂತಾರಲ್ಲ, ಕಣ್ಣು ಮುಚ್ಕೊಂಡ್ರೆ ಏನೇನೋ ಬರ್ತಿರುತ್ತೆ. ಅದೇ ಈ ಥರ ಏನಾರ ಒಂದು ನಿಮ್ಗೆ ಇಷ್ಟವಾಗಿರೋ ಜಾಬ್ ಮಾಡಿ ಏನೂ ಬರಲ್ಲ. ನಾನು ಯಾರು, ನಮ್ಮ ಅಪ್ಪ ಅಮ್ಮ ಯಾರು, ನನ್ನ ಹೆಂಡತಿ ಯಾರು, ನನ್ನ ಆ್ಯಕ್ಟ್ರಾ, ನನ್ನ ಸ್ಟಾರಾ, ನನಗೆ ಇಷ್ಟು ಫಾಲೋವರ್ಸ್ ಇದ್ದಾರಾ, ಏನೂ ನೆನಪಾಗಲ್ಲ. ಯು ಫರ್ಗೆಟ್ ಯುವರ್ ಸೆಲ್ಫ್. ಇವರು ಆ ಸ್ಪಾಟಲ್ಲಿ ಇರ್ತಾರೆ, ಹಾಡೋರಾಗಲಿ, ಡ್ಯಾನ್ಸ್ ಮಾಡೋರಾಗಲಿ, ಅಥವಾ ಯಾವುದೇ ಕೆಲಸದಲ್ಲಿ ತುಂಬ ಒಂದು ಏಕಾಗ್ರತೆ ಇಟ್ಕೊಂಡು ಕೆಲಸ ಮಾಡ್ತೀವಲ್ಲ, ಅವಾಗ ನಾವು ಮರ್ತು ಹೋಗ್ತೀವಿ, ನಾವು ಎಲ್ಲಿದ್ದೀವಿ ಅಂತ ಮರ್ತು ಹೋಗ್ತೀವಿ. ಅದನ್ನ ಅಟೆಂಡ್ ಮಾಡ್ಬೇಕು ನಾವು. ನಿಜ. ಏನಂತಾರೆ, ನಾನು ಅಟ್ ದಿ ಎಂಡ್ ಹೇಳ್ತೀನಿ ಈ ಕಾನ್ವರ್ಸೇಷನ್ ಆದ್ಮೇಲೆ ಬಟ್ ಯಾ, ಕಮಿಂಗ್ ಬ್ಯಾಕ್ ಟು ನಿಮ್ಮ ವರ್ಕ್ ಬಗ್ಗೆ ಮಾತಾಡೋದಾದ್ರೆ, ನಾಗಲೇ ರಂಗಿತರಂಗ ಬಗ್ಗೆ ಮಾತಾಡಿದೆ, ಅದನ್ನು ಜನ ಮಾತಾಡ್ತಾ ಇದ್ದಾರೆ. ಲವ್ ಯು ಮುದ್ದು ಬಗ್ಗೆ ಮಾತಾಡಿದೆ. ಆ್ಯಂಡ್ ನೀವು ಸುಮಾರು ಸಿನಿಮಾಗಳನ್ನ ಮಾಡಿದ್ದೀರಾ. ಆ್ಯಂಡ್ ಈಗ ನಾನು ನನ್ನ ಪರ್ಸ್ನಲ್ ಫೇವ್ರೆಟ್ ಬಗ್ಗೆನೂ ಮಾತಾಡಬೇಕು. ಆ್ಯಂಡ್ ಐ ಆಮ್ ಶ್ಯೂರ್ ಇದು ಎಷ್ಟೋ ಜನರ ಪರ್ಸ್ನಲ್ ಫೇವ್ರೆಟ್ ಕೂಡ ಹೌದು, ವಿಚ್ ಇಸ್ ಧರಣಿ ಮಂಡಲ ಮಧ್ಯದೊಳಗೆ ಆ್ಯಂಡ್ ಅಜ್ಞಾತವಾಸಿ.
ಎರಡೂ ಕ್ಯಾರೆಕ್ಟರ್ಸ್ ಇಸ್ ಲೈಕ್ ಒನ್ ಆಫ್ ಮೈ ಫೇವ್ರೆಟ್. Thank you so ನಾನು much. ಥಿಯೇಟರಲ್ಲಿ ನೋಡಿದಾಗ ನನಗೆ ಸಿಕ್ಕಿರೋ ಎಕ್ಸ್ಪೀರಿಯನ್ಸ್ಗೆ ಐ ಹ್ಯಾವ್ ಟು ಥ್ಯಾಂಕ್ ಯು. ಥ್ಯಾಂಕ್ಸ್. ಅಂದರೆ ನಂಗೆ ನಿಜವಾಗ್ಲೂ ಇವಾಗ ನಾನು ನಿಮ್ಮ ಜೊತೆ ಕೂತ್ ಮಾತಾಡ್ತಿದ್ರೆ ಐ ಫೀಲ್ ದಟ್ ವಾಸ್ ಅ ಡಿಫ್ರೆಂಟ್ ಪರ್ಸನ್. ಈಗ ನಾನು ಮಾತಾಡ್ತಿರೋದೇ ಬೇರೆ ವ್ಯಕ್ತಿ ಜೊತೆ, ಬಟ್ ನೀವೇ ಆ ಎರಡೂ ಪಾತ್ರಗಳನ್ನ ಮಾಡಿರೋದು. ಯು ಹ್ಯಾವ್ ಗಿವನ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ನನಗೆ ಆಸ್ ಅನ್ ಆಡಿಯನ್ಸ್ ನಾನು ಎಕ್ಸ್ಪೀರಿಯನ್ಸ್ ತೊಗೊಂಡು ಹೋಗಿದ್ದೀನಿ ಆಫ್ಟರ್ ವಾಚಿಂಗ್ ದ ಫಿಲ್ಮ್. ಕಂಗ್ರ್ಯಾಚುಲೇಷನ್ಸ್. ಯಾಕೆ ಅಂತಂದರೆ ದಟ್ ಯು ಆರ್ ಅ ಪಾರ್ಟ್ ಆಫ್ ಸಚ್ ಅ ಬ್ಯೂಟಿಫುಲ್ ಪ್ರಾಜೆಕ್ಟ್. ಸೀರಿಯಸ್ಲಿ ಬೋತ್ ಐ ಫೀಲ್ ಸೋ ಗುಡ್. ಪ್ರಾಜೆಕ್ಟ್ಸ್. ಸೊ ಹೇಳಿ ಆ ಕ್ಯಾರೆಕ್ಟರ್ಸ್ ಬಗ್ಗೆ. ಅದು ಸಮ್ವೇರ್ ಡೆಸ್ಟಿನಿ ಅನ್ನೋದು ವರ್ಕ್ ಆಗುತ್ತೆ ಅನ್ನೋದು ಇದೆ ಈ ರೀಸನ್ ಅನ್ಸುತ್ತೆ. ಧರಣಿ ಮಂಡಲ ಮಧ್ಯದೊಳಗೆ ಸಿನಿಮಾ ಆಗ್ಬೇಕಾದ್ರೆ ಶ್ರೀಧರ್ ಶಿಕಾರಿಪುರ ಅವರು ಮೀಟ್ ಆಗಿದ್ದು ಲೀಡ್ ಪಾತ್ರಕ್ಕೆ, ನವೀನ್ ಶಂಕರ್ ಅವ್ರು ಏನು ಮಾಡಿದ್ದಾರೆ ಅದಕ್ಕೆ. ಅವ್ರು ಬಾಕ್ಸರ್ ಪಾತ್ರ ಮಾಡ್ತೀರಾ ಅಂದರೆ ನೀವು ಮೆಟ್ ಮೀ ಇಸ್ ಲೈಕ್ ನೀವು ಅಮೂಲ್ ಬೇಬಿ ಥರ ಇದ್ದೀರಾ, ನಿಮ್ಮನ್ನ ಹೆಂಗೆ ನಾನು ಅದಕ್ಕೆ ಕ್ಯಾಸ್ಟ್ ಮಾಡಲಿ ಅಂತ. ಬಟ್ ಫನಿ ಆಗಿತ್ತು ಕಾನ್ವರ್ಸೇಷನ್. ಒಂದು 2 hours ಇದ್ವಿ, ಕಾಫಿ ಕುಡಿದ್ವಿ, ಮಾತಾಡಿದ್ವಿ, ಅದನ್ನು ಹೊರಟ್ವಿ. 2 months ಆದಮೇಲೆ ಅಗೇನ್ ಆಗಿಟ್ಟೆ ಕಾಲ್. ಶ್ರೀಧರ್ ಅವ್ರು ಫೋನ್ ಮಾಡಿ ಇದ್ರಲ್ಲಿ ಇನ್ನೊಂದು ಪಾತ್ರ ಇದೆ, ನೀವು ಮಾಡ್ಬೋದಾ? ಶ್ಯೂರ್ ಹೇಳಿ ಏನು ಪಾತ್ರ. ಮೀಟ್ ಆದ್ವಿ, ರಂಗಶಂಕರ ಕೆಫೆಲ್ ಮೀಟ್ ಆದ್ವಿ. ಕತೆ ಕೇಳ್ತಾ ಇದ್ದೀನಿ, ಅರ್ಧಕ್ಕೆ ನಿಲ್ಲಿಸಿದೆ. ಈ ಪಾತ್ರ ಮಾಡ್ತೀನಿ ಅಂದೆ. ಪ್ಯಾರಾಶೂಟ್ ಅನ್ನೋ ಪಾತ್ರ, ಅದೇ ಸೈಕಡೆಲಿಕ್ ಒಂದು LSD ಅನ್ನೋ ಒಂದು ಡ್ರಗ್ ಮಾಡಿ ಟ್ರಿಪ್ಪಿಗೆ ಹೋಗುವಂಥ ಪಾತ್ರ. ನನ್ಗೆ ನರೇಷನಲ್ಲೇ ಐ ಎಂಜಾಯ್ಡ್ ಇಟ್. ಸೊ ಐ ಥಿಂಕ್ ಸೊ ಬೇಸಿಕಾಗಿ ಫಂಡಮೆಂಟಲ್ಸ್ ಚೆನ್ನಾಗಿದ್ರೆ ಎಲ್ಲನೂ ಚೆನ್ನಾಗಾಗುತ್ತೆ. ಸೊ ಅವರು ತುಂಬ ಚೆನ್ನಾಗಿ ಬರೆದಿದ್ರು ಅದನ್ನು, ಅವ್ನು ತುಂಬ ಚೆನ್ನಾಗಿ ಇನ್ಪುಟ್ ಕೊಟ್ಟರು. ಸೊ ಆ್ಯಕ್ಟ್ ಮಾಡ್ಬೇಕಾದ್ರೆ ನನಗೂ ಅದೇ ಭಾವನೆಗಳಿತ್ತು. ಆ್ಯಂಡ್ ದೆನ್ ಅದನ್ನು ಎಡಿಟ್ ಆ ರೀತಿಯಲ್ಲಿ ಮಾಡಿದ್ದಾರೆ ಉಲ್ಲಾಸ್ ಅವರು. ಆ್ಯಂಡ್ ದೆನ್ ಅದನ್ನು ಅದ್ಭುತವಾಗಿ VFX ಮಾಡಿದ್ದಾರೆ, ಅದು ಅದ್ಭುತವಾಗಿ DI ಮಾಡಿದ್ದಾರೆ, ಅದಕ್ಕೆ ಅದ್ಭುತವಾಗಿ ಬಕೇಶ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಸೊ ಇಟ್ಸ್ ಅಗೇನ್ ಟೀಮ್ ವರ್ಕ್. ನಾನೇನೋ ಮಾಡಿದೆ ಹೌದು, ಬಟ್ ಅದಕ್ಕೆ ಹೆಂಗಂದ್ರೆ ನಾನು 100 run ಹೊಡೆದಿದ್ದೀನಿ ಹೌದು, ಬಟ್ ಆ 100 run ಓಡೋದಕ್ಕೆ ಜೊತೆಗೆ 50 run 30 run 20 run ಹೊಡೆದ್ರು ಸುಮಾರು ಜನ ನನ್ನ ಜೊತೆ ಓಡಿದ್ದಾರೆ. ಸೊ ಅವ್ರ ವರ್ಕ್ ಎಲ್ಲ ಸಖತ್ತಾಗಿರೋದಕ್ಕೆ ಐ ಥಿಂಕ್ ಇವತ್ತು ಸಖತ್ತಾಗಿದೆ. ಆ್ಯಂಡ್ ಈವನ್ ಅಜ್ಞಾತವಾಸಿ ಫಾರ್ ದಟ್ ಮ್ಯಾಟರ್, ಅಗೇನ್ ಡೈರೆಕ್ಟರ್ ಜನಾರ್ದನ್ ಚಿಕ್ಕಣ್ಣ ಅವರು, ಹೇಮಂತ್ ಎಮ್ರಾವ್ ಅವರ ಒಂದು ವಿಷನ್ನು ಅವ್ರ ಪ್ರೊಡಕ್ಷನ್ಗೆ ಇಳಿದಿದ್ದು. ಆಮೇಲೆ ಸೇಮ್ ಟೀಮ್ ಸಪ್ತಸಾಗರದಾಚೆ ಏನು ಕ್ಯಾರಿ ಆಗಿತ್ತು, DOP ಅವರು ಆಗಿರ್ಬೋದು, ಆರ್ಟ್ ಆಗಿರ್ಬೋದು, ಎವ್ರಿ ಒನ್, ಮ್ಯೂಸಿಕ್ ಆಗಿರ್ಬೋದು, ಎಲ್ಲ ಅದೇ ಟೀಮ್. ಸೊ ಅದ್ವೈತ್ ಬ್ರೋ, ನಮ್ಮ DOP ಬ್ರೋ, ಅವ್ರು ಸಖತ್ ಚಿಲ್ಲಾಗಿದ್ರು. ಅವರು ಬೇಸಿಕಲಿ ಈಸ್ ಎ ವೆರಿ ಗುಡ್ ಆ್ಯಕ್ಟರ್. ತುಂಬ ಶೋಸ್ ಮಾಡಿದ್ರು, ಒಂದು 100 ಥಿಯೇಟರ್ ಶೋ. ಅಂದರೆ ನಾನು ಥಿಯೇಟರ್ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಷ್ಟಿದೆ ಅವ್ರಿಗೆ, ಬಟ್ ಯಾವತ್ತೂ ಸೆಟಲ್ ಬಂದು ಹಿಂಗೆ ಆ್ಯಕ್ಟ್ ಮಾಡಿ ಅಂತ ಒಂದು ದಿವಸ ಹೇಳಲಿಲ್ಲ. ವಾಸ್ ಡೂಯಿಂಗ್ ಇಸ್ ಜಾಬ್. ಉಲ್ಲಾಸ್ ಅವರ ಒಂದು ಆರ್ಟ್ ಆಗಿರ್ಬೋದು, ನಾನು ಒಂದು ಕೊರಿಯೋಗ್ರಾಫ್ ಮಾಡಿದ್ದೀನಿ ಅದರಲ್ಲಿ. ಸ್ಟಾರ್ಟಿಂಗ್ ಬರುವಂಥ ಕಂಪ್ಯೂಟರ್ ಸಾಂಗ್ ಏನು ನೋಡ್ತೀರಾ ನೀವು, ಎಕ್ಸೈಟ್ಮೆಂಟ್ ಆಫ್ ಹ್ಯಾವಿಂಗ್ ಎ ಕಂಪ್ಯೂಟರ್ ಫಸ್ಟ್ ಟೈಮ್, ಅದನ್ನು ನನಗೆ ಕೊರಿಯೋಗ್ರಾಫ್ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟರು. ಡೆಫಿನೆಟ್ಲಿ ಶಾರ್ಟ್ಸ್ ಎಲ್ಲ ನಂದೇ ಇಲ್ಲ, ಬಟ್ ಒಂದಿಷ್ಟು ಥಾಟ್ಸು, ಒಂದಿಷ್ಟು ಡ್ಯಾನ್ಸ್ ಮೂಮೆಂಟ್ಸು ಎಲ್ಲ ನಂದೇ. ಸೊ ಅದಕ್ಕೊಂದು ಸ್ಪೇಸ್ ಮಾಡಿಕೊಟ್ರು. ಅದರಲ್ಲಿ ನಾನು ಮೂವಿಂಗ್ ಕಂಪ್ಯೂಟರ್ ಕೇಳಿದ್ದೆ. ನಾನು ಹೇಗೆ ಅಂದ್ಕೊಂಡಿದ್ದೆ ಹಾಗೆ ಮಾಡಿದ್ದಾರೆ. ಹಿಂಗೆ ಮೂವ್ ಆದರೆ ಇಲ್ಲಿಗೆ ನಿಂತ್ಕೊಳ್ಳೋದಂದರೆ ಎಕ್ಸಾಕ್ಟ್ಲಿ ನಾನು ಕೊಡುವಂಥ ಫೋರ್ಸಿಗೆ ಬಂದು ನಿಂತ್ಕೊಳ್ಳೋದು ಅಷ್ಟೇ ಅದು. ಸೊ ಅಷ್ಟು ಚೆನ್ನಾಗಿ ಆರ್ಟ್ ಮಾಡಿದರು. ಅಂದರೆ ನಾಟ್ ಓನ್ಲಿ ದ್ಯಾಟ್ ಸೀಕ್ವೆನ್ಸ್, ಎವ್ರಿ ಸೀಕ್ವೆನ್ಸ್ ಆಫ್ ದಟ್ ಮೂವಿ. ಆ್ಯಂಡ್ ಅವರು ಕ್ಯಾಸ್ಟ್ ಮಾಡಿದಂಥ ರೀತಿ ಆಗಿರ್ಬೋದು, ಇದೆಲ್ಲ ಏನಾಗುತ್ತೆ, ರೈಟಿಂಗಿಂದ ಹಿಡಿದು ಕ್ಯಾಸ್ಟ್ ಮಾಡೋದು, ಒಂದು ಟೀಮ್ನ ಸೆಟ್ ಮಾಡೋದು, ಇದು ಒಳಗಡೆ ಒಬ್ಬ ಆ್ಯಕ್ಟ್ರಿಗೆ ಹೆಂಗಾಗ್ತಿರುತ್ತೆ ಅಂದರೆ ಇನ್ನೂ ಚೆನ್ನಾಗಿ ಮಾಡಬೇಕು, ಎಂಥ ಟೀಮಲ್ಲಿ ಇದೆಯಾ ಎಂಥ. ಸೊ ನಮ್ಗೆ ಎಂತೂ ಒಳಗಡೆ ಬೀಟ್ ಆಗ್ತಾನೆ ಇರುತ್ತೆ. ಸೊ ಅಂಥ ಒಂದು ತಂಡದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಐ ಥಿಂಕ್ ನನಗನ್ಸ ಕ್ಯಾಪ್ಟನ್ ಕರೆಕ್ಟಾಗಿದ್ದರೆ ಪ್ಲೇಯರ್ಸ್ ಕರೆಕ್ಟಾಗಿ ಆಡ್ಕೊಂಡು ಹೋಗ್ತಾರೆ. ಸೊ ಆ ಸಿನಿಮಾ ಎರಡೂ ಆ ಥರ ಇತ್ತು. ಆ್ಯಂಡ್ ಐ ಪ್ರೇ ಗಾಡ್ ನೀವು ಈ ಥರ ಇನ್ನೂ 10 ಪ್ರಾಜೆಕ್ಟ್ಸ್ ಮಾಡಬೇಕಂತ. ಕ್ಯಾರೆಕ್ಟರ್ಸ್ನ ಯು ವಾಂಟ್ ಟು ಸಿ ಥಿಯೇಟ್ರಲ್ಲಿ ನೋಡೋ ಒಂದು ಮಜಾ ಇರೋದಲ್ಲ, ಎಕ್ಸ್ಪೀರಿಯನ್ಸ್ಗೆ ನಾನು ಹೇಳ್ತಾ ಇರೋದು. ಆ್ಯಂಡ್ ಸ್ಟೋರಿ ಲೈನ್, ಅದು ಸ್ಕ್ರೀನ್ ಪ್ಲೇ ಎಸ್ಪೆಷಲಿ ಕನೆಕ್ಟ್ ಆಗಿರೋದು ಬ್ರಿಲಿಯಂಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲ ವಿ ಶುಡ್ ಥ್ಯಾಂಕ್ ಯು ಆ್ಯಕ್ಚುಲಿ. ಐ ಮೀನ್ ಜನ ನೋಡಿದ್ರೇ ಸಿನಿಮಾ ಅಥವಾ ಒಂದು ಕಾಂಟೆಂಟ್ ವರ್ಕ್ ಆಗೋದು. ಅಂದರೆ ಏನು ಖುಷಿ ಆಗುತ್ತೆ ಅಂದರೆ ನೀವು ಕನ್ನಡ ಸಿನಿಮಾ ಎಲ್ಲ ನೋಡ್ತೀರಾ ಅಂತ ಗೊತ್ತು ನನಗೆ. ಅಂದರೆ ನಂದಷ್ಟೇ ಅಂತಲ್ಲ, ಅಂಕಿತ್ ಅವ್ರು ಆಗಿರ್ಬೋದು, ನನಗೆ ಇಬ್ಬರೂ ಹೆಂಗಿದ್ದಾರೆ ಅಂದರೆ ಐ ಥಿಂಕ್ ನನ್ನ ಹತ್ರ ಮಾತಾಡ್ತಿರೋರು ಯಾವ ಸಿನಿಮಾ ರಿಲೀಸ್ ಆಗುತ್ತೆ ಹೋಗಿ ನೋಡ್ತಾರೆ. ಅಂದರೆ ಆ ಸಿನಿಮಾ ಒಳ್ಳೆ ಒಂದು ಪ್ರಚಾರ ಇದೆ, ಒಳ್ಳೆ ಸಿನಿಮಾ ಚೆನ್ನಾಗಿದೆ ಕಂಟೆಂಟ್ ಅಂತ ಗೊತ್ತಾರೆ, ಇವರಿಬ್ಬರು ಹೋಗಿ ನೋಡ್ತಾರೆ. ಸೊ ಎಲ್ಲರೂ ಒಂದು ಮಾಡ್ತಿಲ್ಲ, ಇವನ್ ನಾನೇ ಮಾಡ್ತಿಲ್ಲ ಅದನ್ನು. ಅಂದರೆ ಇರೋಂಥ ಒಂದು ಬ್ಯುಸಿ ಲೈಫಲ್ಲಿ ಬ್ಯಾಂಗ್ಳೂರ್ ಅಂದ ತಕ್ಷಣ ಎಲ್ಲರೂ ಏನು ಮಾಡ್ತಾರೆ, ಕೆಲಸಕ್ಕೇನೋ ಓಡ್ತಾ ಇರ್ತಾರೆ, ಬೇರೆಯವ್ರ ಕೆಲಸ ನೋಡೋಕ್ಕೂ ಸಮಯ ಇರಲ್ಲ. ಅಂಥದ್ರಲ್ಲಿ ನೀವು ನೋಡ್ತಿರಲ್ಲ, ಅದರಿಂದ ನಾವು ಹೇಳ್ಬೇಕು ನಿಮಗೆ ಥ್ಯಾಂಕ್ಸ್ ಅಂತ. ಎಷ್ಟೊಂದು ಜನ ಫಿಲ್ಮ್ ಮೇಕರ್ಸ್ ಬಂದು ಇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಇಲ್ಲ, ನಾನು ಈ ಕೆಲಸ ಬೇರೆ ಮಾಡಿದ್ವಿ ಅಲ್ವಾ, ಸೊ ಅದೊಂಥರ ಹೋಮ್ವರ್ಕ್ ಕೂಡ ಆಗುತ್ತೆ. ಇಟ್ಸ್ ವೆರಿ ಗುಡ್ ಥಿಂಗ್. ಆ್ಯಂಡ್ ನೋಡೋಕ್ಕೆ ಇಷ್ಟ ಸಿನಿಮಾ ಥಿಯೇಟ್ರಲ್ಲಿ. ಇಟ್ಸ್ ವೆರಿ ಗುಡ್ ಥಿಂಗ್. ಒಳ್ಳೆ ಲರ್ನಿಂಗ್ ಅದು. ಒಂದೊಂದು ಸಿನಿಮಾಯಿಂದನೂ ಏನೋ ಒಂದು ಟೇಕ್ ಅವೇ.
ಡೆಫಿನೆಟ್ಲಿ ಇರುತ್ತೆ. ಖಂಡಿತ ಸೊ ಖಂಡಿತ. ನೀವು ಧರಣಿ ಮಂಡಲ ಅಜ್ಞಾತವಾಸಿ ಬಗ್ಗೆ ಮಾತಾಡ್ಬೇಕಾದ್ರೆ ನನಗೆ ಖುಷಿ ಆಗ್ತಿದೆ. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ದಟ್ ನಾನು ಆ ಸಿನಿಮಾ 2 ಸಿನಿಮಾದಲ್ಲಿದ್ದೆ ಅಂತ. ಹೌದು. ಯಾಕಂದರೆ ಸಮ್ವೇರ್ ವರ್ಕಿಂಗ್ ಇನ್ ಎ ಗುಡ್ ಸಿನಿಮಾ, ಗುಡ್ ಟೀಮ್ ಆಲ್ಸೋ ಮ್ಯಾಟರ್ಸ್ ಅ ಲಾಟ್. ಅದು ಸಮ್ವೇರ್ ನಿಮ್ಮ ಕ್ರೆಡಿಬಿಲಿಟಿ ಇನ್ಕ್ರೀಸ್ ಮಾಡುತ್ತೆ. ಸಮ್ವೇರ್ ನನಗೆ ಅಜ್ಞಾತವಾಸಿ ನೋಡೋ ಟೈಮಲ್ಲಿ ಎಷ್ಟೊಂದು ಜನ ಬಂದು ಹೇಳ್ತಿದ್ರು, ನೀವು ಚೂಸ್ ಮಾಡೋ ಸಿನಿಮಾಗಳು ಚೆನ್ನಾಗಿರುತ್ತೆ, ಅದಕ್ಕೆ ಬಂದಿದ್ದೆ ಸಿನಿಮಾ ಥಿಯೇಟ್ರಿಗೆ ಅಂತ. ಯಾರೊಬ್ರು ಆಡಿಯನ್ಸ್ ನಾನು ಸಿನಿಮಾ ಚೂಸ್ ಮಾಡೋದನ್ನ ಅನಲೈಸ್ ಮಾಡಿ ಸಿನಿಮಾಗೆ ಬರ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬರ್ತಾರೆ, ನಿಜ ಬರ್ತಾರೆ. ನಾನು ಅನ್ಕೊಂಡಿದ್ದೆ ಯಾವಾಗಲೂ ಸ್ಟಾರ್ಸ್ಗೆ ಮಾತ್ರ ಜನ ಥಿಯೇಟ್ರಿಗೆ ಬರ್ತಾರೆ ಅಂತ. ಬಟ್ ಇಲ್ಲ, ಸಮ್ವೇರ್ ಎಲ್ಲೋ ನನಗೂ ಒಬ್ಬರು ಆಡಿಯನ್ಸ್ ನನಗೋಸ್ಕರ ಬರೋರು ಇದಾರಲ್ಲ ಅಂತ ನನಗೆ ಅಜ್ಞಾತವಾಸಿ ಟೈಮಲ್ಲಿ ರಿಯಲೈಸ್ ಆಯಿತು ಥಿಯೇಟರ್ ವಿಸಿಟ್ ಮಾಡ್ಬೇಕಾರೆ. ಸೊ ಅದೊಂದು ಕಡೆ ಎಲ್ಲೋ ಒಂದು ಕಡೆ ಬೂಸ್ಟ್ ಆಗ್ತಿತ್ತು. ಸೊ ಅಗೇನ್ ನನ್ನ ಸ್ಮಾಲ್ ಅಕಂಪ್ಲಿಷ್ಮೆಂಟ್ ಟು ಲೀವ್ ಮೋರ್. ಸೊ ಯಾ. ಆ್ಯಂಡ್ ಇನ್ಫ್ಯಾಕ್ಟ್ ಧರಣಿ ಮಂಡಲ ಮಧ್ಯದೊಳಗೆ ಕ್ಯಾರೆಕ್ಟರ್ ನೀವು ಹೇಳಿದ್ರಿ, ಅವರು ಕತೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೇ ಇಲ್ಲ ನಂಗೆ ಪಾತ್ರ ಮಾಡೋಕ್ಕೆ ಇಷ್ಟ ಇದೆ ಅಂತ. ಆ್ಯಂಡ್ ಆಸ್ ಯು ಟೋಲ್ಡ್, ಬರೆದಿರುವಾಗಲೇ ಒಂದು ಪಾತ್ರ ಹಿಂಗಿದೆ ಅಂತ ಗೊತ್ತಾದ್ರೆ ಆ್ಯಕ್ಟರ್ಗೆ ಅದೊಂಥರ ಗೊತ್ತಾಗುತ್ತೆ ಹೇಗೆ ಪ್ಲೇ ಮಾಡ್ಬೇಕಂತ. ಗುಡ್ ಇನ್ಪುಟ್ಸ್, ಗುಡ್ ಔಟ್ಪುಟ್ ಬರುತ್ತೆ. ಬಟ್ ಒಂಥರ ಒಂದು ಪ್ರಿಪ್ರೇಷನ್ ಅಂತ ಏನಾದ್ರು ಇರುತ್ತಲ್ವಾ, ಈ ಕ್ಯಾರೆಕ್ಟರ್ ಅಂತಲ್ಲ, ಇನ್ ಜನರಲ್ ಯಾವುದೇ ಪಾತ್ರ ಮಾಡಿದ್ರು ಎಸ್ಪೆಷಲಿ ಈ ಥರ ಡಿಫ್ರೆಂಟ್ ಆಗಿ ಇದ್ದಂಥ ಕ್ಯಾರೆಕ್ಟರ್ಗೆ ಒಂದು ಪ್ರಿಪ್ರೇಷನ್ ಅಂತಿತ್ತ? ಅದೇ ಪ್ರಿಪ್ರೇಷನ್ ಅನ್ನೋದಕ್ಕಿಂತ ಐ ವುಡ್ ಸೇ, ಓಕೆ, ಇದರಲ್ಲಿ ನಾನು ತುಂಬ ನಿಮ್ಮ ಅನ್ಯೂಶುವಲ್ ಎಕ್ಸ್ಪ್ರೆಷನ್ಸ್ ನೋಡ್ಬೋದು ಇದರಲ್ಲಿ ನಂದು. ಅಂದರೆ ಯೂಶಲಿ ಒಬ್ಬ ಮನುಷ್ಯ ರಿಯಾಕ್ಟ್ ಆಗದಿರೋ ರೀತಿ ಅದು. ಸೊ ಅದು ಕೈಂಡ್ ಆಫ್ ನಾನು ಅದನ್ನು ಹೆಂಗೆ ಪ್ಲ್ಯಾನ್ ಮಾಡಿದ್ದೆ ಅಂದರೆ, ಅದನ್ನು ನಾನು ಸ್ಪಾಂಟಿನಿಟಿಗೆ ಬಿಡ್ತಾ ಇದ್ದೆ. ಏನೋ ಒಂದು ಅನ್ಯೂಶುವಲ್ ಎಕ್ಸ್ಪ್ರೆಷನ್ನ ಸಮ್ವೇರ್ ಅದು ಎಲಿವೇಟ್ ಆಗುತ್ತೆ ಸೀನ್ಗೆ ಅಂದರೆ ಅದನ್ನು ನನಗೆ ಆ ಸ್ಪಾಟಲ್ಲಿ ಅನ್ಸ್ಬೇಕಾದ್ರೆ ಆ್ಯಕ್ಟ್ ಮಾಡ್ತಿದ್ದೆ. ಬಟ್ ಆದರೆ ಅಂದರೆ ಒಂದಿಷ್ಟು ಕಂಪೋಸ್ ಆಗಿರ್ಬೇಕಾರೆ ಅಥವಾ ಒಂದಿಷ್ಟು ಒಳಗಡೆ ಅದು ವಿಚಾರಗಳು ನಡೀತಿದೆ ಅಂತ ಗೊತ್ತಾಗೋದಕ್ಕೆ ಸಬ್ಟೆಕ್ಸ್ಟಲ್ಲಿ ಒಂದಿಷ್ಟು ಓಡ್ತಾ ಇರುತ್ತೆ, ಹಿಂಗಾಗ್ತಿರುತ್ತೆ ಅಂತ. ಸೊ ಅದಕ್ಕೆ ಒಂದಿಷ್ಟು ವಿಡಿಯೋಸ್ ನೋಡಿದ್ದೆ. ಅಂದರೆ ಇವಾಗ ದೇರ್ ಆರ್ ಕೆಮಿಕಲ್ಸ್, ದೇರ್ ಆರ್ ಆರ್ಗ್ಯಾನಿಕ್ ಏನಂತಾರೆ ಸ್ಟಫ್ಸ್ ಇರುತ್ತೆ, ಕೆಲವು ಕಡೆ ಕೆಮಿಕಲ್ ಸ್ಟಫ್ಗಳಿರುತ್ತೆ. ಸೊ ಕೆಮಿಕಲ್ ಇಟ್ಸ್ ಸಮಥಿಂಗ್ ವೆರಿ ಡಿಫ್ರೆಂಟ್, ಇಟ್ ಹಿಟ್ಸ್ ಯು ವೆರಿ ಡಿಫ್ರೆಂಟ್ಲಿ. ಸೊ ಅದಕ್ಕೆ ಅಂತ ನಿಮಗೆ ವಿಷನ್ಸ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ಯೂಟ್ಯೂಬಲ್ಲಿ ವೀಡಿಯೋಸ್ ಇದೆ. ಆ್ಯಂಡ್ ಅದನ್ನು ಡ್ರಗ್ಸ್ನ ತುಂಬ ದಿವಸ ಮಾಡೋರ ಲೈಫ್ ಏನಾಗ್ಬೋದು, ಅವ್ರ ಬ್ಲಡ್ ಸ್ಟ್ರೀಮ್ ಏನಾಗ್ಬೋದು, ಅವ್ರು ಯಾವ ಥರ ಕುಗ್ಗಿ ಹೋಗ್ಬೋದು, ಅಡಿಕ್ಷನ್ ಅನ್ನೋದು ಏನಾಗ್ಬೋದು, ಯಾವ ರೀತಿಯಲ್ಲಿ ತರಿಸಿಡ್ಬೋದು ಅನ್ನೋದು ನಾನು ಒಂದಿಷ್ಟು ವೀಡಿಯೋಸ್ ನೋಡಿದ್ದೆ. ಅದರಲ್ಲಿ ಅವ್ರು ಅಲ್ಲಿದ್ದಾರೆ, ಬಟ್ ಅವರು ದೇ ಆರ್ ಡೂಯಿಂಗ್ ಸಮಥಿಂಗ್ ಎಲ್ಸ್. ಇವಾಗ ಎಷ್ಟೊಂದು ಜನ ಇವಾಗ ನೋಡಿರ್ಬೋದು ಕೆಲವು ವೀಡಿಯೋಸಲ್ಲಿ US ಅಲ್ಲಿ ಕೆಲವು ಮೇನ್ ಸಿಟಿ ಔಟ್ಸ್ಕರ್ಟ್ಸಲ್ಲೇ ತುಂಬ ಡ್ರಗ್ ಅಡಿಕ್ಟ್ಸ್ ಇರ್ತಾರೆ. ಅವರೆಲ್ಲ ಡ್ರಗ್ ಮಾಡ್ತಾ ಅವರು ಇಡೀ ದಿನ ಕಳೆದೋಗಿರ್ತಾರೆ, ಒಂದು ಕಡೆ ಕೂತಿರ್ತಾರೆ, ಏನೋ ಮಾಡ್ತಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಏನು ಮಾಡ್ತಿರ್ತಾರೆ ಅಂತ. ಸೊ ಆ ಥರದ್ದು ಒಂದಿಷ್ಟು ಬಾಡಿ ಮೂಮೆಂಟ್ಸ್ನ ಇದಕ್ಕೆ ಇನ್ಹೆರಿಟ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೆ. ಅದು ಬಿಟ್ಟು ಸಾಕಷ್ಟು ವಿಷಯಗಳನ್ನ ನಾನು ಸ್ಪಾಟಿಗೆ ಬಿಟ್ಟಿದ್ದೀನಿ. ಅಂದರೆ ತುಂಬ ಇವಾಗ ಅದನ್ನೇ ಮಾತಾಡ್ತೀವಿ. ಇವಾಗ ಅಳಬೇಕಾದ್ರೆ ಯಾರೂ ಚೆನ್ನಾಗಿ ಕಾಣಿಸೋಕ್ಕಾಗಲ್ಲ. ಹಾಗೆಯೇ ಇವಾಗ ನಾನು ಚೆನ್ನಾಗಿ ಕಾಣಿಸ್ಲೇಬೇಕು ಅಂತ ಆ್ಯಕ್ಟ್ ಮಾಡ್ಬೇಕಾದ್ರೆ ಅದು ತಪ್ಪಾಗುತ್ತೆ. ಸೊ ಒಂದು ಪಾತ್ರ ಸೈಕಾಗಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಕೋತಿ ಥರನೇ ಕಾಣಿಸ್ತಿರ್ತು, ಹುಚ್ಚಿನ ಥರ ಕಾಣಿಸ್ತಿರ್ತೆ ನಾನು. ಸೊ ನನಗದು ಬೇಕಾಗಿತ್ತು, ನಾನು ತುಂಬ ಸೈಕಾಗಿ ಕಾಣಿಸ್ಬೇಕು. ಬಿಕಾಸ್ ಯಾವಾಗಲೂ ಯಾವಾಗಲೂ ಮಾತಾಡಿದಾಗ ಅಮೂಲ್ ಬೇಬಿ ಕ್ಯೂಟ್ ಆಗಿದ್ದೀರಾ ಈ ಥರದ್ದು ಜಾಸ್ತಿ ಪೋಟ್ರೆ ಮಾಡೋದ್ರಿಂದ ಆ್ಯಂಡ್ ದೆನ್ ತುಂಬ ಟೈಪ್ ಕಾಸ್ಟ್ ಕೂಡ ಮಾಡ್ತಾರೆ. ಸೊ ಐ ವಾಂಟ್ ಟು ಬ್ರೇಕ್ ದ್ಯಾಟ್. ಸೊ ಅದಕ್ಕೆ ಅನ್ಯೂಶುವಲ್ ಎಕ್ಸ್ಪ್ರೆಷನ್ಸ್ ಮಾಡಬೇಕು ಅನ್ನೋದೊಂದು ಫಿಕ್ಸ್ ಆಗಿದೆ. ಅದು ಬಿಟ್ಟರೆ ಒಂದಿಷ್ಟು ತಯಾರಿಗಳು ಲೈಕ್ ಅದೇ ಒಂದಿಷ್ಟು ವೀಡಿಯೋಸ್ ನೋಡಿಕೊಂಡು ಅದು ಕೀ ಪಾಯಿಂಟ್ಸ್ ಮಾತ್ರ, ಅದಕ್ಕೆ ತುಂಬ ಕೂತ್ಕೊಂಡು ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು, ಈ ಪಾಯಿಂಟಲ್ಲಿ ಹಿಂಗೆ ರಿಯಾಕ್ಟ್ ಮಾಡ್ತೀನಿ ಹಂಗೆ ಮಾಡಿರಲಿಲ್ಲ ನಾನು. ಒಂದು ಕ್ಯಾರೆಕ್ಟರ್ನ ಫಾರ್ಮ್ ಮಾಡಿ ಆ ಕ್ಯಾರೆಕ್ಟರ್ ಆ ಡ್ರಗ್ ಮಾಡಿದ್ಮೇಲೆ ಏನಾಗ್ಬೋದು, ಅವ್ನಿಗೆ ಅನ್ಯೂಶುವಲ್ ಥಿಂಗ್ಸ್ ಏನಾಗ್ಬೋದು ಅನ್ನೋದೊಂದಿಷ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದೆ. ಆ್ಯಂಡ್ ಅದು ಆ್ಯಂಬಿಯನ್ಸ್ ಕೂಡ ಅಪ್ಲಿಫ್ಟ್ ಮಾಡುತ್ತೆ, ಕಾಸ್ಟ್ಯೂಮ್ ಅಪ್ಲಿಫ್ಟ್ ಮಾಡುತ್ತೆ. ಸೊ ಆಮೇಲೆ ಡೈಲಾಗ್ಸ್ ಹಾಗೆ ಮಾಡುತ್ತೆ. ಅದರಲ್ಲಿ ಒಂದು ಡೈಲಾಗ್ ಇದೆ, ನನಗೆ ನೆನಪಿದೆ, ಇದನ್ನು ಹಣ್ಣಿಗೆ ಕೊಟ್ಬಿಟ್ರೆ ನಾವು ಚಿಕ್ಕ ಚಿಕ್ಕ ಹೊರಬಿಡ್ತೀವಿ ನಾವು ಇದೆಲ್ಲ ಮಾಡಿದ್ದೀನಿ. ಅದು ನಂಗೆ ಗೊತ್ತಿಲ್ಲ, ನಾನು ಯಾವುದು ಮಾಡಲ್ಲ ಅದನ್ನು ನಾನು ಇವೆಲ್ಲ ನಾನು ಮಾಡೇ ಇಲ್ಲ. ಅದು ಬಟ್ ಆ ಪಾಯಿಂಟಲ್ಲಿ ಏನಕ್ಕೆ ಅನಿಸ್ತೋ ಗೊತ್ತಿಲ್ಲ. ಅಂದರೆ ಅಲ್ಲಿ ನಾನು ಮಾತಾಡಬೇಕು ಬಟ್ ಮಾತಾಡಬಾರ್ದು, ನನ್ನ ಒಳಗಡೆ ಏನು ಅನಿಸ್ತಿದೆ ಹೇಳೋಕ್ಕಾಗ್ತಿಲ್ಲ ಹೇಳಬೇಕು. ಆ ಥರದ್ದೊಂದು ಅದೇನೋ ಮಾಡ್ತೀನಿ, ಐ ಡೋಂಟ್ ನೋ ವೈ, ಬಟ್ ಆದರೆ ಆ ಪಾಯಿಂಟಲ್ಲಿ ಆ ಡೈಲಾಗ್ಸು ಅದೆಲ್ಲ ಎಲಿವೇಟ್ ಮಾಡ್ತು ಅಂತ ನಂಗೆ ಅನಿಸುತ್ತೆ. ಆ್ಯಂಡ್ ಯಾ, ಕಮಿಂಗ್ ಟು ಅಜ್ಞಾತವಾಸಿ, ಮೇಜರ್ಲಿ ಇಟ್ ವಾಸ್ ದ ಲುಕ್. ಶೇವ್ ಮಾಡಿ ಆ ಒಂದು 80s 90s ಲುಕ್ ತರಬೇಕು ಅಂತ ಟರ್ಟಲ್ ನೆಕ್ ಹಾಕಿ. ಸೊ ದ್ಯಾಟ್ ಇಟ್ ಸೆಲ್ಫ್ ವಾಸ್ ಮೇಡಿಂಗ್ ಲೈಕ್ ಓಕೆ, ನಾನು ಆಗಲೇ ದಟ್ ಇಟ್ ಸೆಲ್ಫ್ ಗೇವ್ ಮಿ ದಟ್ ವೈಬ್. ಅಂದರೆ ನಾನು ಆಗಲೇ 80s 90s ಇದ್ದೀನಿ, ನಾನು ನಾಳೆ ಮನೇಲಿದ್ದೀನಿ. ಸೊ ಅದೊಂದಿಷ್ಟು ಎಲಿವೇಟ್ ಮಾಡಿತ್ತು. ಜೊತೆಗೆ ಡೆಫಿನೆಟ್ಲಿ ಡೈರೆಕ್ಟರ್ ಸರ್ ಕೊಟ್ಟಂಥ ಇನ್ಪುಟ್ಸ್ಗಳಾಗಿರ್ಬೋದು. ಸೊ ಹಂಗೆ ವರ್ಕ್ ಮಾಡ್ತೀನಿ. ನಂಗೆ ತುಂಬ ಕಷ್ಟ ಅನ್ಸೋದು ನಾನು ಅದೇ ಇವಾಗ ಹಿಡಿದು ಕೂರಿಸೋದು, ತುಂಬ ಸ್ಲೋ ಮಾತಾಡಿ ಅನ್ನೋದು. ಬಟ್ ಕಷ್ಟ ಅಲ್ಲ, ಅಂದರೆ ಕಷ್ಟ ಅಲ್ಲ, ಮಜಾ ಇರುತ್ತೆ ಅದನ್ನು ಎಕ್ಸಾಕ್ಟ್ಲಿ. ಈಗ ಒಂದು ಸಿನಿಮಾ ನೆಗೆಟಿವ್ ಮಾಡ್ತಿದೆ, ಆ ಸಿನಿಮಾ ಇವಾಗಿನ ಶೂಟ್ ಒಂದು 4-5 ದಿನ ಇದೆ. ಕ್ಷೇತ್ರಪತಿ ಡೈರೆಕ್ಟರ್ ಶ್ರೀಕಾಂತ್ ಸರ್ ಅವ್ರದ್ದು ಒಂದು ಮುಂದಿನ ಪ್ರಾಜೆಕ್ಟಲ್ಲಿ.
ಸೊ ಲವಿ ಮುದ್ದಕ್ಕೆ ಬೋರ್ಡ್ ಹೊಡ್ಸಿದ್ದೆ. ಸೊ ಆ ಬೋರ್ಡ್ ಹೊಡ್ಸ್ಕೊಂಡಿದ್ದು ಲುಕ್ ಒಂದಿತ್ತು, ಅದರಲ್ಲಿ ಒಂದು ಲುಕ್ ಶೂಟ್ ಮಾಡಬೇಕಾಗಿತ್ತು, ಅದ್ರಲ್ಲಿ ಮಾಡಿದೆ. ಆ್ಯಂಡ್ ದೆನ್ ಐ ಫೆಲ್ಟ್ ಲೈಕ್ ಓಕೆ ನಾನಿಷ್ಟು ವೇರ್ಡಾಗಿ ಕಾಣಿಸ್ತೀನಿ, ನಾನಿಷ್ಟು ನೆಗೆಟಿವ್ ಆಗಿ ಕಾಣಿಸ್ಬೋದು ಅಂತ ಗೊತ್ತಾಗಿದೆ ಅವಾಗ. ಸೊ ಇಟ್ಸ್ ನೈಸ್ ಆ್ಯಂಡ್ ಇಟ್ಸ್ ವೆರಿ ಚಾಲೆಂಜಿಂಗ್, ಇಟ್ಸ್ ವೆರಿ ಗುಡ್, ಮಜಾ ಇರುತ್ತೆ. ಆ್ಯಂಡ್ ಒಂದು ಕಡೆ ಪ್ರೊಫೆಷನ್ ಹಿಂಗೆ ನಡೀತಾ ಇರುತ್ತೆ ಅಂದರೆ ನೀವು ಪ್ರಾಜೆಕ್ಟ್ಸ್ ಮಾಡ್ತಾ ಇರ್ತೀರಾ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ದೊಂದು ಪರ್ಸನಲ್ ಲೈಫ್ ಅಂತ ಇದೆ. ದೇರ್ ಆಲ್ಸೋ ಯು ಹ್ಯಾವ್ ಆನ್ ಆ್ಯಕ್ಟರ್ ಲೈಫಲ್ಲಿ, ಪ್ರಿಯಾ ಅವರು. ಆ್ಯಂಡ್ ಒಂಥರ ಒಂದೇ ಪ್ರೊಫೆಷನಲ್ ಇದ್ದೀರಾ ಇಬ್ರು. ಅಂದರೆ ಜಸ್ಟ್ ಆಸ್ಕಿಂಗ್ ಕ್ಯಾಶುಯಲಿ, ಹೇಗಿರುತ್ತೆ ಈಗ ಒಂದೇ ಪ್ರೊಫೆಷನಲ್ ಮದುವೆ ಆಗಿರೋರು ಥಾಟ್ಸ್ ಇರ್ಬೋದು, ಅಥವಾ ಏನು ಡಿಸ್ಕಸ್ ಮಾಡ್ತಿರ್ತೀರ ನೀವು ಇದ್ರ ಬಗ್ಗೆ ಹೆಚ್ಚಾಗಿ ಡಿಸ್ಕಸ್ ಮಾಡ್ತೀರಾ? ಬಿಕಾಸ್ ಬೋತ್ ಆರ್ ಆ್ಯಕ್ಟರ್ಸ್ ಅಲ್ವಾ? ಖಂಡಿತ ಮಾತಾಡ್ತೀವಿ. ಬಟ್ ಆದರೆ ಇಬ್ರಿಗೂ ಆ ರೆಸ್ಪೆಕ್ಟ್ ಇದೆ. ನನಗೆ ಅನ್ಸೋದು ಪ್ರಿಯಾ ಇಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ನಾನು ಐ ವಾಂಟೆಡ್ ಟು ಆಸ್ಕ್. ನನಗೆ ಅಂದರೆ ಅಷ್ಟು ತರಲೆ ಮಾಡ್ತಾಳೆ. ಆಮೇಲೆ ಒಂದು ರೋಲ್ನ ಅವಳು ಸಖತ್ತಾಗಿ ಎಕ್ಸಿಕ್ಯೂಟ್ ಮಾಡಿ, ಅವಳಿಗೆ ಗೊತ್ತಿಲ್ಲದಂಗೆ, ಅವಳು ಎಲ್ಲೂ ಥಿಯೇಟರ್ಸ್ ಮಾಡಿಲ್ಲ, ಎಲ್ಲೂ ನಾಟಕ ರಂಗಭೂಮಿ ಎಲ್ಲೂ ಕಲ್ತಿಲ್ಲ ಅವಳು. ಆದರೆ ಅವಳಿಗೇನೋ ಗೊತ್ತು, ಅದು ಬೇರೆಯವ್ರಿಗೆ ಗೊತ್ತಿಲ್ಲ ಅಷ್ಟೇ. ಇವಾಗ ಶಿ ಡಸ್ ವೆರಿ ಗುಡ್. ಅಂದರೆ ನಾನು ನೋಡಿರೋಂಥ ಎಷ್ಟೊಂದು ಜನ ಅಡ್ಮೈರ್ ಮಾಡ್ತೀನಿ, ಅವ್ರಿಗೆ ಹೇಳಿದ್ದೀನಿ ಕೂಡ, ನೀವು ಕೂಡ ಅದ್ಭುತವಾದ ನಟಿ. ಅಂದರೆ ನೀವೊಂದು ಪಾತ್ರನ, ಅಂದರೆ ಇವಾಗ ನನಗೇನು ಅನ್ಸುತ್ತೆ, ಅದು ಇವಾಗ ಸ್ಟೀರಿಯೋ ಟೈಪಾಗಿ ಮಾಡೋದು ಬೇರೆ, ಒಂದು ಪಾತ್ರವಾಗಿ ಆ ಶೂಸಲ್ಲಿ ನಿಂತ್ಕೊಂಡು ಗೆಟಿಂಗ್ ಟು ದ ಸ್ಕಿನ್ ಬೇರೆ. ಇವನ್ ಯು ಡೂ ದ ಸೇಮ್. ಸೊ ನಂಗೆ ಪ್ರಿಯಾ ನೋಡಿದಾಗ ಹಂಗೆ ಅನ್ಸುತ್ತೆ. ಪ್ರಿಯಾನು ಹಂಗೇನೆ, ಇವಾಗ ಯಾವುದೋ ಒಂದು ರೋಲ್ ಹೇಳಿ ಕರೆಕ್ಟಾಗಿ ಇನ್ಪುಟ್ಸ್ ಕೊಟ್ಟರೆ ಅವಳು ಶಿಲ್ ಗೆಟಿಂಗ್ ಟು ದ ಸ್ಕಿನ್. ಅದು ಏನು ಟೈಮ್ ಎಲ್ಲ ಬೇಕಾಗಿಲ್ಲ, ಸುಮ್ಮನೆ ಇನ್ಪುಟ್ ಹಿಂಗೆ ಕೊಟ್ಟು ಫೀಡ್ ಮಾಡ್ರೆ ಇಲ್ಲಿ ಯಾಕೆ ಮಾಡ್ತಿರ್ತಾಳೆ, ರಿಸಲ್ಟ್ ಬಂದ್ಬಿಟ್ಟಿರುತ್ತೆ. ಸೊ ಅಷ್ಟು ಸ್ಪಾಂಟೇನಿಯಸ್ ಇದ್ದಾಳೆ ಪ್ರಿಯಾ. ಸೊ ನಾನು ಪ್ರಿಯಾ ತುಂಬ ಮಾತಾಡ್ತಾ ಇರ್ತೀವಿ. ಆ್ಯಂಡ್ ಪ್ರಿಯಾಗೆ ಏನು ಇಷ್ಟ ಅಂದರೆ, ನಾನೊಂದಿಷ್ಟು ಸಿನಿಮಾಸ್ ಮಾಡಿರೋದು, ಸೊ ನನ್ನ ಎಕ್ಸ್ಪೀರಿಯನ್ಸಸ್ ಅವಳು ಕೇಳ್ತಾಳೆ, ಅವಳು ತುಂಬ ಕೇಳ್ತಾಳೆ ಇದನ್ನೆಲ್ಲ. ಆ್ಯಂಡ್ ದೆನ್ ಪ್ರಿಯಾ ಡೈಲಿ ಇವಾಗ ಶೂಟ್ ಮಾಡ್ತಿರೋಂಥ ವಿಷಯಗಳಾಗಿರ್ಬೋದು, ಅದರಲ್ಲಿ ಏನೋ ಸ್ಪೆಷಲಾಗಿ ಆ್ಯಕ್ಟ್ ಮಾಡಿರ್ತಾಳೆ, ಅದನ್ನು ನಾನು ಮತ್ತೆ ರಿವಿಸಿಟ್ ಮಾಡೋದಾಗಲಿ, ಅದನ್ನು ಬಂದು ಶೇರ್ ಮಾಡೋದಾಗಲಿ, ಅದು ಸಿನಿಮಾದಲ್ಲಿ ನಾನು ಏನೋ ಒಂದು ಹಿಂಗೆ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ಬೋದಾ ನೋಡು ಅಂತಲೂ ಮಾಡಿ ತೋರಿಸಿರ್ತೀನಿ. ಆ್ಯಂಡ್ ದೆನ್ ಒಂದ್ಸತಿ ಸಿನಿಮಾ ನೋಡ್ಕೊಂಬಂದಾಗ ಅದ್ರ ಚರ್ಚೆ ವಿಮರ್ಶೆಗಳಾಗ್ತಾ ಇರುತ್ತೆ. ಸೊ ಚೆನ್ನಾಗಿದೆ, ಒಂಥರ ನೀವೇ ನಿಮ್ಮ ವಿಮರ್ಶಕರು ಆ ಥರನಾಗುತ್ತೆ. ಆಮೇಲೆ ಐ ಥಿಂಕ್ ಸಮ್ವೇರ್ ಎಲ್ಲರೂ ಬಂದು ಹೊಗಳ್ತಾರೆ, ತೆಗಳೋರು ಬೇಕು, ತಪ್ಪನ್ನು ತಿದ್ದೋರು ಬೇಕು, ತಪ್ಪುಗಳನ್ನ ಹೇಳೋರು ಬೇಕು. ಸೊ ಇಷ್ಟು ಕ್ಲೋಸ್ ಆಗಿದ್ದಾಗ ನನಗನ್ಸುತ್ತೆ ತಪ್ಪುಗಳನ್ನ ನಾವು ಹೇಳಿದಾಗ ನಾವು ತುಂಬ ಚೆನ್ನಾಗಿ ತೊಗೊತೀವಿ. ಅಂದರೆ ಅಫೆಂಡ್ ಆಗೋದಕ್ಕಿಂತ ಇದನ್ನೇನೋ ಬೆಟರ್ ಮಾಡ್ಬೋದಾಗಿದೆ ಅಂತ ಹೇಳಿದಾಗ ನಾನು ಅಲ್ಲಿ ಡೆಫಿನೆಟ್ಲಿ ವರ್ಕ್ ಆನ್ ಇಟ್. ಅಥವಾ ಮೇ ಬಿ ಅವಳಿಗೆ ನಾನು ಇದನ್ನು ಮಾಡು ಅಂತ ಹೇಳಿದಾಗ ಅವಳು ಅದನ್ನು ಸೀರಿಯಸ್ ಆಗಿ ತೊಗೊಳ್ತಾಳೆ. ಯಾಕಂದರೆ ನಾನು ಪ್ರಿಯಾ ಒಟ್ಟಿಗೆ ಇವಾಗ ಕೆಲವು ಆ್ಯಡ್ಸ್ನ ವರ್ಕ್ ಮಾಡಿರ್ತೀವಿ, ನೋಡಿರ್ತಾರೆ ಯಾವುದಾದ್ರು ಜ್ಯುವೆಲ್ರಿ ಶಾಪ್ಸ್ಗೋ ಅಥವಾ ಏನಾದ್ರು ಮಾಡಿದಾಗ ನಾನೇ ಡೈರೆಕ್ಟ್ ಮಾಡ್ತೀನಿ, ನಾನೇ ಬರ್ದಿರ್ತೀನಿ. ಸೊ ಆ್ಯಕ್ಟ್ ಮಾಡ್ಬೇಕಾದ್ರೆ ಅವಳು ನನ್ನ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಟೆನ್ಷನ್ ಆಗಿಬಿಡ್ತಾಳೆ, ನನಗೆ ಹಿಂಗೆ ಪರ್ಟಿಕ್ಯುಲರ್ ಬೇಕು ಅಂತ. ಯಾಕಂದರೆ ಅಷ್ಟು ಫ್ರೀ ಇದ್ದೀವಿ ನಾವು, ಅಷ್ಟು ಕ್ಲೋಸ್ ಇದ್ದೀವಿ, ನಾನು ಹೇಳ್ಬೋದು ಅವಳಿಗೆ. ಸೊ ಹಂಗೆ ಹೇಳ್ಬೋದು. ಸೊ ಅಷ್ಟು ಡಿಸ್ಕಸ್ ಮಾಡ್ತೀವಿ, ನಮ್ಗೆ ಆ ಲಿಬರ್ಟಿ ಇದೆ. ಸೊ ಚೆನ್ನಾಗಿದೆ ಒಂಥರ. ಇದು ಒಂದೇ ಪ್ರೊಫೆಷನ್ ಇರೋದು ದಿನ ಕಲಿಯೋಕ್ಕೂ ಜೊತೆ ಗ್ರೋ ಆಗೋಕ್ಕೂ ಹೆಲ್ಪ್ ಆಗ್ತಿದೆ. ಅಂದರೆ ಇದು ಡಿಸ್ಅಡ್ವಾಂಟೇಜ್ ಅಂತ ನಾನು ಹೇಳಲ್ಲ, ಬಟ್ ಅಂದರೆ ಟೈಮ್ ಸಿಗುತ್ತೆ ನಿಮ್ಮಿಬ್ರಿಗೂ ಸ್ಪೆಂಡ್ ಮಾಡೋದಕ್ಕೆ. ಇರ್ತಾರೆ, ನೀವು ಬಿಸಿ ಇರ್ತೀರಾ, ಶೂಟಿಂಗ್ ಅನ್ನೋದೆಲ್ಲ. ಬಟ್ ಅದೇ ನೀವು ಹೇಳ್ದಂಗೆ ಅರ್ಥ ಮಾಡ್ಕೋತೀರಾ ಅಲ್ವಾ? ಹೌದು, ಯಾಕಂದ್ರೆ ಇಬ್ರು ಅಲ್ಲಿಂದನೇ ಬರ್ತೀವಲ್ಲ. ಇವಾಗ ಸೀರಿಯಲ್ ಅಂದ ತಕ್ಷಣ ಬೆಳಗ್ಗೆ 7ಗೆಲ್ಲ ಸೆಟ್ಗೆ ಹೋದ್ರೆ ನಾವು ಬರೋದು 10 ಗಂಟೆ ಅಂತ ಗೊತ್ತು. ಆ್ಯಂಡ್ ಪ್ರಿಯ ಇವಾಗ ಆಲ್ಮೋಸ್ಟ್ ಬರೋದು ಅಷ್ಟೊತ್ತು ಆಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ತೀನಿ. ನಾನು ಸುಮ್ಮನೆ ಏನಕ್ಕೆ ಲೇಟ್ ಅಂತ ಹೇಳಿ ನಂಗೆ ಗೊತ್ತು ಅಲ್ಲಿ ಏನಾಗ್ತಿದೆ ಅಂತ. ಅಂದರೆ ಇವಾಗ ಇಷ್ಟು ವರ್ಷ ಕೆಲಸ ಮಾಡೋದ್ರಿಂದ ಪ್ರತಿ ತಂಡನೂ ಗೊತ್ತಿರುತ್ತೆ, ಅಲ್ಲಿರೋರು ಅಟ್ಲೀಸ್ಟ್ ನಮ್ಮನ್ನ ಗುರ್ತಿಡ್ತಾರೆ ಅಥವಾ ನಾವು ಅವ್ರನ್ನ ಗುರ್ತಿಡ್ತೀವಿ. ಕೆಲಸ ಗೊತ್ತಿರೋದ್ರಿಂದ ಆ ಬೇಜಾರುಗಳು ಅವೆಲ್ಲ ಏನೂ ಬರಲ್ಲ ಅಂತ ಅನ್ಕೊಳ್ತೀನಿ. ಯಾಕೆ ಖಂಡಿತ. ಅಂದರೆ ಅಟ್ಲೀಸ್ಟ್ ಒಂದು ಹೊತ್ತಿನ ಊಟ ಅಥವಾ ಅಟ್ಲೀಸ್ಟ್ ಒಂದು ಹೊತ್ತಿನ ಟೀ ಕಾಫಿ ಆದರೂ ಕುಡಿದಿರ್ತೀವಿ ಅಷ್ಟರ ಟೈಮ್. ಒಂದೊಂದ್ಸತಿ ಆಗಲ್ಲ, ಒಂದ್ಸತಿ ತುಂಬ ಹೆಕ್ಟಿಕ್ ಇದ್ದಾಗ ಒಂದೇ ಮೇಲೆ ಇದ್ರೂ ಟೈಮಿಂಗ್ಸ್ ವರ್ಕ್ ಆಗದೆ ಇರ್ಬೇಕಾದ್ರೆ ಸಿಗೋಕ್ಕಾಗಲ್ಲ, ಆ ಥರ ಆಗುತ್ತೆ. ಬಟ್ ಇಟ್ಸ್ ಓಕೆ. ಆ್ಯಂಡ್ ನೀವು ಇವಾಗಲೇ ಹೇಳ್ತಿದ್ರಿ ಜಸ್ಟ್ ದಟ್ ನೀವೇ ಡೈರೆಕ್ಟ್ ಮಾಡಿದ್ರಿ, ಬರದ್ರಿ ಅಂತ. ಸೊ ನಿಮಗೆ ಈ ಓದೋ ಹವ್ಯಾಸ ಇದೆ, ಬರೆಯೋ ಹವ್ಯಾಸ ಇದೆ, ಕವಿತೆ ಬರೆದಿದ್ದು ಕೂಡ ಅವ್ರ ಆಡಿಷನಲ್ಲಿ ನೋಡಿ ಅದೊಂಥರ ಸಿಕ್ತು ಅವ್ರಿಗೆ ಅಂತರ ಆಯಿತು. ಈ ಹವ್ಯಾಸ ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಬಟ್ ನಿಮ್ಮಲ್ಲಿ ಎಷ್ಟು ಜಾಸ್ತಿ ಇದೆ, ನೀವು ಇದಕ್ಕೆ ಎಷ್ಟು ಟೈಮ್ ಕೊಡ್ತಾ ಇದ್ದೀರಾ? ಟೈಮ್ ಆ್ಯಕ್ಚುಲಿ ನಾನು ಕೊಡೋದು ಅನ್ನೋದಕ್ಕಿಂತ ಆ ಟೈಮ್ಗೆ ಆಗ್ಬಿಡುತ್ತೆ ಅದು. ಅಂದರೆ ಇವಾಗ ಹೆಂಗಂದ್ರೆ ಒಂದ್ಸತಿ ಎಷ್ಟು ಬರೀಬೇಕು ಅನ್ಸುತ್ತೆ ಅಂದರೆ ಐ ಡೋಂಟ್ ನೋ ಏನಕ್ಕೆ ಅಂತ, ಅದಕ್ಕೆ ಒಂದು ಸ್ಕ್ರಿಬಲ್ ಬುಕ್ ಇಟ್ಕೊಂಡಿರ್ತೀನಿ ನಾನು. ಎಲ್ಲನೂ ಅಲ್ಲಿ ಪುಟ್ ಇಟ್ ಇನ್ ಮೈ ಡೈರಿ ಅಂತಿಲ್ಲ, ಡೈರಿಯಲ್ಲಿ ಒಂದಿಷ್ಟು ಕವಿತೆಗಳು ಬರೆದಿಟ್ಟಿದ್ದೀನಿ. ಕಾಪಿ ಮಾಡ್ದಿರೋಂಥ ಎಷ್ಟೋ ಕವಿತೆಗಳು ಫೋನಲ್ಲಿದೆ, ಸ್ಕ್ರಿಬಲ್ ಬುಕ್ಕಲ್ಲಿದೆ. ಸೊ ಸ್ಕ್ರಿಬಲ್ ಮಾಡ್ಬೇಕಂದ್ರೆ ನಾನು ಏನೋ ಒಂದು ವಿಷಯ ಗೀಸ್ತಾನೆ ಇರ್ತೀನಿ. ಒಂದ್ಸತಿ ಗುಜರಾತಿಂದ ಬ್ಯಾಂಗ್ಳೂರ್ಗೆ ಬರ್ತಾಯಿದ್ದೆ, ಫ್ಲೈಟಲ್ಲಿದ್ದೆ, ಗೂಗಲ್ ಇರಲಿಲ್ಲ, ಏನು ರೆಫರೆನ್ಸಸ್ ಇರಲಿಲ್ಲ. ಬಟ್ ಸ್ಟಿಲ್ ಏನೋ ಒಂದು ಜರ್ನಲ್ ಬರೀಬೇಕು ಅಂತ ಅನ್ನಿಸ್ದಾಗ ಬರೆದಿದ್ದೀನಿ. ಅದನ್ನು ಅವಾಗ ರಿವಿಸಿಟ್ ಮಾಡ್ತಿರ್ತೀನಿ, ನಾನು ಓದ್ತಿರ್ತೀನಿ, ಖುಷಿ ಕೊಡೋದು ಒಂದು ಕಡೆ. ಆಮೇಲೆ ಎಲ್ಲ ಒಂದು ಕಡೆ ತಪ್ಪು ಮಾಡಿದಾಗ ಇದನ್ನ ಬೆಟ್ರ್ ಬರಿಬೋದಾಗಿತ್ತ ಅಂತ ಇವತ್ತು ಅನ್ಸುತ್ತೆ, ನೆನ್ನೆ ಚೆನ್ನಾಗಿ ಅನ್ಸಿರ್ಬೋದು.
ಸೊ ನನಗೆ ಒಂಥರ ಖುಷಿಗಿದೆ. ಅದನ್ನೆಲ್ಲೋ ಒಂದು ಕಡೆ ಸಂವೇರ್ ಅದು ಆ್ಯಕ್ಟಿಂಗ್ ಹೆಲ್ಪ್ ಆಗುತ್ತೆ, ರೈಟಿಂಗ್ ಗೊತ್ತಿರಬೇಕಂತ ಹೇಳ್ತಾರೆ. ಯಾಕಂದರೆ ಸಮ್ಟೈಮ್ಸ್ ಅಲ್ಲಿ ಕಥೆನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋರು ಐ ಥಿಂಕ್ ಡೈರೆಕ್ಟರ್ ಜೊತೆ ಆ್ಯಕ್ಟ್ರ್ ಕೂಡ, ಅಂದರೆ ಅದ್ರ ಟ್ರಾವೆಲ್ ಮಾಡಿದವರು ಕತೆ ಜೊತೆಗೆ. ಸೊ ಅವಾಗ ನಿಮಗೆ ಇದು ರೈಟ್ ಆರ್ ರಾಂಗ್ ಅನ್ನೋದು ನೀವೇ ಅದನ್ನು ಜಡ್ಜ್ ಮಾಡ್ಬೋದು. ಇದಕ್ಕಿಂತ ಬೆಟರ್ ಪದಗಳನ್ನ ಹಾಕ್ಬೋದು ಅನ್ನೋದು ನಿಮಗೆ ಒಂದು ಕಡೆ ಅನಿಸ್ಬೋದು ಆ್ಯಸ್ ಆ್ಯನ್ ಆ್ಯಕ್ಟರ್. ಜೊತೆಗೆ ಭಾವನೆಗಳನ್ನ ಹೊರಗೆ ಹಾಕೋಕ್ಕೆ ಒಂದು ಒಳ್ಳೆ ರೀತಿ ಅದು ಬರೆಯುವಂಥದ್ದು. ಸೊ ಸಂವೇರ್ ಅದು ರೈಟಿಂಗ್ ಅನ್ನೋದು ತುಂಬ ಮಾಡಲ್ಲ ಅಂದ್ರೂ ಅನ್ಸ್ದಾಗ ಮಾಡ್ತೀನಿ. ಹಾಂ, ತುಂಬ ಕವಿತೆಗಳು ಬರೆದಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಕವನ ಸಂಕಲನ ಮಾಡ್ಬೋದು, ಅಷ್ಟಾರು ಬರೆದಿದ್ದೀನಿ. ಯಾವ್ದಾರು ಒಂದು ಇಫ್ ಯು ಕುಡ್ ಶೇರ್ ನೆನಪಿರೋದು ಅಥವಾ ನೋಡಿ ನೀವು ಹೇಳೋ ಅಂಥದ್ದಿದ್ರೆ ಅಂದರೆ ಏನಂದರೆ ಹ್ಯಾಪಿ ಟು ಹಿಯರ್. ಓಕೆ, ಅಂದರೆ ಯೂಶ್ವಲಿ ಪ್ರಿಯಾಗೆ ನಾನು ಕವಿತೆಗಳ ಆಸೆ ಬರೀತೀನಿ, ಅದ್ರ ಜೊತೆಗೆ ಮನಸ್ಸಿಗೆ ಏನಾದರೂ ಅನಿಸಿದ್ದು ಬರೆದಿರ್ತೀನಿ. ಸೊ ಈಗ ನನಗನ್ಸುತ್ತೆ ಐ ಥಿಂಕ್ ಈಗ ಆಗ್ತಿರುವಂಥ ಪ್ರಕೃತಿಯಲ್ಲಿ ಬದಲಾವಣೆಗಳು, ಹಾಗೆ ಜನರ ಮನಸ್ಥಿತಿಗಳು, ಸಿಟಿಲಿ ಅವರು ಮಾಡ್ತಿರೋ ಕೃತ್ಯಗಳು, ಇವೆಲ್ಲ ನೋಡಿದಾಗ ಒಂದು ಕಡೆ ಸುಮ್ಮನೆ ಒಂದ್ಸರಿ ಟೆರಸಲ್ಲಿ ಕೂತಿದ್ದೆ. ಐ ಡೋಂಟ್ ನೋ ವೈ ಐ ಫೀಲ್ ಲೈಕ್ ಇದನ್ನು ಬರೀಬೇಕು ಅಂತ. ಇನ್ನೇನು ಬೇಸಿಗೆ ಹತ್ತಿರ ಬಂತು, ಅದಕ್ಕೋಸ್ಕರ ಒಂದು ಕವಿತೆ. ಖಂಡಿತ. ಓಕೆ. ಬೇಸಿಗೆಯ ತಾಪದಲ್ಲಿ ತಂಗಾಳಿ ಒಂದು ಏನೋ ತಂದಿದೆ, ನನಗೊಂದು ಸಂದೇಶ ಬಂದಿದೆ. ಎಂದಿಲ್ಲದ ಗೊಂದಲ ತಳಮಳ, ಬಿಕೋ ಎಂದಿದೆ ಅಟ್ಟದ ಅಂಗಳ, ಮನಸ್ಸಲ್ಲಿ ಏನೋ ಕಳವಳ. ಇರಲಿಲ್ಲ ನಕ್ಷತ್ರಗಳ ಸಾಂತ್ವನ, ಚಂದಿರ ಕೂಡ ಇರುಳಲ್ಲಿ ಬಂಧನ. ಸಿಲುಕಿದೆ ತಿಳಿಯಲು ಏನೆಂದು ಈ ಮನ, ಹೀಗಾದಾಗ ಸತ್ಯಾಂಶದ ನರ್ತನ. ಭೂತಾಯಿಯು ನೊಂದಿದೆ, ಮರಗಿಡ ಮರಗಿದೆ, ನೀರು ಆವಿಯಾಗಿದೆ, ಗಾಳಿ ಕಲುಷಿತವಾಗಿದೆ. ಹೋಗು ಮಾನವ ಹೋಗು, ಬಂದಿದೆ ನಿನ್ನ ಕೊನೆಯ ಕೂಗು, ನಿನ್ನ ಅಂತ್ಯಕ್ಕೆ ನೀನೇ ಹಾಡು, ಕಳೆದುಕೊಂಡೆ ನಿನ್ನ ತಾಯಿಯ ಗೂಡು. ಸಮಥಿಂಗ್ ಈ ಥರ ಬರ್ತಿದೆ. ವೆರಿ ಸಿಂಪಲ್ ವರ್ಡ್ಸ್ ಬಟ್ ಅರ್ಥ ತುಂಬ ಇದೆ ಈ ಥರ. ಆ್ಯಂಡ್ ಸುಮ್ಮನೆ ಇನ್ನೊಂದು ಹೇಳೋದಾದರೆ, ಪ್ರಿಯಾಗ ಒಂದು ನಿದ್ದೆ ಮೇಲೆ ಬರ್ತಿದ್ದೆ. ಅವಳು ನಿದ್ದೆ ಮಾಡ್ತಾಯಿದ್ಲು. ಸೊ ವಿಡಿಯೋ ಕಾಲಲ್ಲಿದ್ದೆ. ಆ್ಯಂಡ್ ದೆನ್ ಹಂಗೆ ಮಲ್ಕೊಂಡ್ಳು. ಸೊ ಅವಳು ಮಲ್ಕೊಂಡಿದ್ಲು, ಅವಳು ನೋಡ್ತಾ ಇದ್ದೆ. ಅವಾಗ ಬರೆದಿದ್ದು ಒಂದು ನಿದ್ದೆ. ಮೆಲ್ಲೆಗೆ ಬಾ ನನ್ನ ಕಣ್ಣೊಳಗೆ, ಬಂದು ಸೇರು ನನ್ನ ಕನಸೊಳಗೆ, ಬಾ ನಿದ್ದೆ ಬಾ ನೀ ನನ್ನೊಳಗೆ. ನನ್ನ ರೆಪ್ಪೆಯ ಪುಟ್ಟ ತೊಟ್ಟಿಲಲ್ಲಿ ಆಲಿಸಬೇಕು ಸಿಹಿಯಾದ ಲಾಲಿ, ಬಾ ನಿದ್ದೆ ಬಾ ಹಾಡು ನೀನಲ್ಲಿ. ಮೋಡಗಳ ತಾರೆಗಳ ಚೆಲ್ಲಾಟ, ಚಂದಿರನ ಮಲಗಿಸುವ ಪರದಾಟ, ಬಾ ನಿದ್ದೆ ಬಾ ನನ್ನದು ಅದೇ ಆಟ. ಗೂಡಲ್ಲಿರುವ ಗುಬ್ಬಚ್ಚಿ ಬಾಚಿ ತಪ್ಪುವುದು ಅಮ್ಮ ಗರಿಬಿಚ್ಚಿ, ಬಾ ನಿದ್ದೆ ಬಾ ಮಾಡಿಸು ನೀತಾಚಿ. ಮೆಲ್ಲೆಗೆ ಬಾ ನನ್ನ ಕಣ್ಣೊಳಗೆ, ಬಂದು ಸೇರು ನನ್ನ ಕನಸೊಳಗೆ, ಬಾ ನಿದ್ದೆ ಬಾ ನೀ ನನ್ನೊಳಗೆ. ಸೊ ಮುಗ್ದೋಯ್ತು ಬೇಜಾರಾಗ್ತದೆ. ಇನ್ನೊಂದು 4 ಲೈನ್ ಹೇಳ್ಬೋದಿತ್ತಲ್ಲ ಅನ್ನೋ. ಸೋ ಸ್ವೀಟ್. ಸೊ ಏನು ಅಂದರೆ ಇನ್ಸ್ಪಿರೇಷನ್ ಏನು ಅಂತ ಕೇಳ್ಬೋದು. ಐ ಡೋಂಟ್ ನೋ. ಐ ಥಿಂಕ್ ನಮ್ಮ ಓಕೆ ಇನ್ಸ್ಪಿರೇಷನ್ ಡೆಫಿನೆಟ್ಲಿ ಇರುತ್ತೆ. ಕನ್ನಡ ಚಿತ್ರಗಳು, ಕನ್ನಡ ಹಾಡುಗಳು, ಯಾವುದೋ ಪುಸ್ತಕಗಳು, ಯಾರೋ ಮಾತಾಡೋ ಮಾತುಗಳು, ಅಥವಾ ಆ ಟೈಮ್ಗೆ ಅನ್ಸಿರೋವಂಥ ಅನುಭವಗಳು, ಈ ಥರದ್ದು ಏನೋ ಒಂದು ಇರುತ್ತೆ. ಐ ಥಿಂಕ್ ಅದೇ ಇನ್ಸ್ಪೈರ್ ಮಾಡುತ್ತೆ, ಅದೇ ಬರ್ಸುತ್ತೆ, ಮನಸ್ಸೇ ಬರ್ಸುತ್ತೆ ಸಮಯ. ಸೋ ನೈಸ್, ಸೋ ಸ್ವೀಟ್. ಆದಷ್ಟು ಬೇಗ ಒಂದು ಕವನ ಸಂಕಲನ ಆಗಿ ಅದು ರಿಲೀಸ್ ಆಗಿ. ಬಟ್ ಎಲ್ಲ ಪುಸ್ತಕ ಓದ್ತಿಲ್ವಲ್ಲ ಯಾರು ಜನ ಇವಾಗ. ಹೋಪ್ಫುಲಿ ಇಟ್ ಅಟ್ಲೀಸ್ಟ್ ಪಬ್ಲಿಷ್ ಯಾರು ಓದ್ತಾರೋ ಅವ್ರಿಗಾದ್ರೂ ಇದು ತಲುಪಬೇಕು. ಖಂಡಿತ ನೋಡೋಣ. ನಿಮ್ಮ ಜವಾಬ್ದಾರಿ. ಅಷ್ಟೊಂದೇನು ತುಂಬ ಅದ್ಭುತವಾಗಿ ಬರ್ದಿಲ್ಲ, ನೋಡೋಣ ಅದನ್ನಾದ್ರೂ ಅವರು. ನಾ ಹೇಳೋದೇನಂದ್ರೆ ಏನಂತಾರೆ, ಸುಧಾಮೂರ್ತಿ ಮ್ಯಾಮ್ ಒಂದು ಕಡೆ ಹೇಳಿದಾರಲ್ಲ, when somebody is reading my book, ಅವ್ರಿಗೆ ಪಕ್ಕದಲ್ಲಿ ಒಂದು ಡಿಕ್ಷನರಿ ಅವಶ್ಯಕತೆ ಇಲ್ಲ. ಖಂಡಿತ ಆ ಥರ ಸೋ ಸಿಂಪಲ್ ಅಲ್ಲ. ಸಮ್ಟೈಮ್ಸ್ ಒಂದು ಲೈನಲ್ಲಿ ಹೇಳೋದು ಅರ್ಥ ಆಗ್ಬಿಡ್ಬೇಕು, ಅದೊಂದು ಇಂಪ್ಯಾಕ್ಟ್ ಆಗ್ಬೇಕಂತಾರಲ್ಲ, ಆ ಥರ ಸಿಂಪಲ್ ವರ್ಡ್ಸ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ರೀಡಿಂಗ್ ಇಟ್. ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್ ಇಟ್. ಎಷ್ಟೊಂದು ಪ್ರಸ್ತಾಪ ಆಗಲ್ಲ ವಿಷಯಗಳು. ಆ್ಯಂಡ್ ಆದರೆ ನೀವು ಹೇಳಿದ್ರಲ್ಲ, ಆ್ಯಕ್ಟರ್ಗೆ ರೈಟಿಂಗ್ದಲ್ಲೂ ಸ್ವಲ್ಪ ಸ್ಕಿಲ್ ಇದ್ದರೆ ಪರ್ಫಾರ್ಮ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಲೈಕ್ ಯೂಶ್ವಲಿ ಏನಾಗುತ್ತೆ, ಕೆಲವು ಜನ ವರ್ಡ್ಸ್ ಕಮ್ಮಿ ಆಗಿಬಿಡುತ್ತೆ ಮಾತಾಡ್ಬೇಕಾದ್ರೆ. ಬರಿತಾ ಇದ್ರೆ, ಓದ್ತಾ ಇದ್ರೆ, ಐ ಥಿಂಕ್ ಆ ವರ್ಡ್ಸ್ ಎಲ್ಲ ನಿಮಗೆ ತುಂಬ ಚೆನ್ನಾಗಿರುತ್ತೆ. ವೆರಿ ಟ್ರೂ. ಆ್ಯಂಡ್ ನೀವು ಅವಾಗಲೇ ನಿಮ್ಮ ಅಕ್ಕನ ಬಗ್ಗೆ ಕೂಡ ಹೇಳ್ತಾ ಇದ್ರಿ. ಸೊ ನಿಮ್ಮ ತಂದೆ ತಾಯಿ ಬಗ್ಗೆನೂ ನಮ್ಗೊಂದು ಸ್ವಲ್ಪ ಪರಿಚಯ ಮಾಡಿಕೊಡಿ. ಖಂಡಿತ. ನಮ್ಮ ತಂದೆ ಹೆಸರು ನೀಲಪ್ಪ ಸೋಮಲಿಂಗಪ್ಪ ಮೂಲಿಮನಿ ಅಂತ, ನಮ್ಮ ತಾಯಿ ಹೆಸರು ಮಂಜುಳಾ ನೀಲಪ್ಪ ಮೂಲಿಮನಿ. ಮೂಲತಃ ನಮ್ಮ ತಂದೆಯವರು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಹೊಸೂರು ಗ್ರಾಮದವರು. ಅಲ್ಲಿ ಹುಟ್ಟಿ ಅಲ್ಲಿ ಅವರ ಸ್ಕೂಲಿಂಗ್ ಮುಗಿಸಿ ಬೈಲಹೊಂಗಲದಲ್ಲಿ ಅವರ BUC ಮಾಡಿ ITIಗೆ ಅಂತ ಬ್ಯಾಂಗ್ಳೂರಿಗೆ ಬರ್ತಾರೆ. ನಮ್ಮ ತಂದೆ 81 ಅವಾಗ ಇಲ್ಲಿ ಓದ್ಕೊಂಡು ಇಲ್ಲೇ ಸೆಟ್ಲ್ ಆಗ್ತಾರೆ, ಇಲ್ಲೇ ವರ್ಕ್ ಆಗುತ್ತೆ.
ಭಾರತ್ ಫ್ರಿಜ್ ಬರ್ನರ್ ಅಂತ ಒಂದು ಕಂಪನಿ, ಜರ್ಮನ್ ಕೊಲಾಬ್ರೇಷನ್ ಕಂಪ್ನಿ. ಅದರಲ್ಲಿ 30 ವರ್ಷ ಸರ್ವಿಸ್ ಮಾಡ್ತಾರೆ ಒಂದೇ ಕಂಪ್ನಿಯಲ್ಲಿ. ಜೊತೆಗೆ ತಾಯಿ ಮಹತ್ವವಾದ ಒಂದು ಕೆಲಸ ಅಂದರೆ ಮನೆ ಮಕ್ಕಳ ನೋಡ್ಕೊಳ್ಳೋವಂಥದ್ದು. ಐ ಥಿಂಕ್ ಅಂದರೆ ತುಂಬ ಇಂಪಾರ್ಟೆಂಟ್, ತುಂಬ ಕಷ್ಟದ ಕೆಲಸ. ಐ ಥಿಂಕ್ ಅದನ್ನು ನಾವು ಗೇಜೇ ಮಾಡೋಕ್ಕಲ್ಲ. ನಾವು ಎಷ್ಟೇ ದವ ಹಾಕಿದ್ರು, ಎಷ್ಟೇ ಕೋಟಿ ಹಣ ಸಂಪಾದನೆ ಮಾಡಿದ್ರು, ಎಷ್ಟೇ ಜನ ಸಂಪಾದನೆ ಮಾಡಿದ್ರು, ಐ ಥಿಂಕ್ ಅಮ್ಮ ಮಾಡೋದಕ್ಕೆ ಅಂದರೆ ಅವ್ರು ಗ್ರೇಟ್. ಅದು ಇವಾಗಲೂ ಅದೇ ಮಾಡ್ತಾರೆ ಅವರು. ಅಂದರೆ ಎಲ್ಲೂ ಒಂದು ಕಡೆ ಸೆಲ್ಫ್ಲೆಸ್ ಅದು. ಅಂದರೆ ಎಲ್ಲರೂ ಹೆಂಗಿರ್ತಾರೆ ಅಂತ ತುಂಬ ಸ್ವಾರ್ಥಿಗಳು. ಯಾರಾದರೂ 3 ಹೊತ್ತು ಊಟ ಮಾಡ್ತಾರೆ. ಐ ಥಿಂಕ್ ತಾಯಿ ಒಬ್ಬಳೇ ಅನಿಸುತ್ತೆ ಅವ್ರಿಗೆ. ಇಲ್ಲ ಅಂದ್ರೂ ಊಟ ಮಕ್ಳಿಗೆ ಕೊಟ್ಟು ಇರುವಂಥವ್ರು ತಾಯಿ. ಐ ಥಿಂಕ್ ಪ್ರತಿಯೊಬ್ಬರು ಹಾಗೆ ಇದ್ದಾರೆ. ಸೊ ನಮ್ಮ ತಾಯಿ ಕೂಡ ಅದೇ ಒಂದು ಕೆಲಸ ಮಾಡಿದ್ದಾರೆ. ಫಿನಾನ್ಷಿಯಲ್ ಅಡ್ವೈಸರಾಗಿ ಕೂಡ ವರ್ಕ್ ಮಾಡಿದ್ರು ಮೆಟ್ ಲೈಫ್ಗೆ. ಬಟ್ ಸ್ಟಿಲ್ ಫ್ಯಾಮಿಲಿಯ ಒಂದು ಜವಾಬ್ದಾರಿಗಳು ಜಾಸ್ತಿ ಇತ್ತು. ಸೊ ಮನೆ ನೋಡ್ಕೊಳ್ಳೋಂಥದ್ದು ಐ ಥಿಂಕ್ ಇಟ್ಸ್ ಟಫೆಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಇನ್ ದ ವರ್ಲ್ಡ್ ಅಂತ ಅನ್ಸುತ್ತೆ. ಸೊ ಅದನ್ನ ಅಮ್ಮ ಮಾಡಿದ್ದಾರೆ. ಸೊ ನಮ್ಮೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರು ಹುಟ್ಟಿದ ಧಾರವಾಡ, ಅವರು ಕೂಡ ಅಲ್ಲೇ ಕಲ್ತರು, ಕಾಲೇಜು ಅಲ್ಲೇ PUC ಅಲ್ಲೇ ಮಾಡಿದ್ರು. ಬಟ್ ಅಪ್ಪ ಇಲ್ಲಿ ಸೆಟ್ಲ್ ಆಗಿದ್ದಾರಲ್ಲ. ಸೊ 86 ಮದುವೆ ಆಯಿತು. ಸೊ ಬ್ಯಾಂಗ್ಳೂರಿಗೆ ಬಂದು ಸೆಟ್ಲ್ ಆದರು. ನಮಗೆ ಸ್ಕೂಲಿಂಗ್ ಕಾಲೇಜಲ್ಲಿ ಇಲ್ಲೇ ಆಗಿದ್ದು. ಇಲ್ಲಾಂದರೆ ನಾವು ನಮ್ಮೂರಾಗ್ರಿ ಸಗಣಿ ವಾಚ್ತಾ ನಮ್ಮ ಹೊಲಕ್ಕೆ ಹೋಗ್ತಾ ಅಲ್ಲೇ ಇರ್ತಿದ್ವಿ. ಆ್ಯಂಡ್ ಇನ್ಫ್ಯಾಕ್ಟ್ ಅದೇ ನೀವು ಈಗ ಊರ ಬಗ್ಗೆ ಹೇಳ್ತಿದ್ರಿ ಅಲ್ಲ, ಉತ್ತರ ಕರ್ನಾಟಕದ ನೇಟಿವಿಟಿ ಬಗ್ಗೆ ನಮಗೆ ತುಂಬ ವಿಷಯಗಳಿದೆ ತಿಳ್ಕೊಳ್ಳೋಕ್ಕೆ. ಆ್ಯಂಡ್ ಅಂದರೆ ಈಗ ಹೇಳ್ತಾರಲ್ವಾ, ಇವತ್ತಿಗೂ ಕನ್ನಡ ಇಷ್ಟು ಜನ ಬಳಸ್ತಾರೆ ಅಂತಂದರೆ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಉತ್ತರ ಕರ್ನಾಟಕದ ಕಡೆಯಿಂದ ಇದೆ ಅಂತ. ಸೊ ಆ ನೇಟಿವಿಟಿ ಜನರಿಗೆ ತಲುಪ್ತಿದೆ ಅಂತ ನಿಮಗೆ ಅನ್ಸುತ್ತಾ, ಅಥವಾ ಇನ್ನೂ ತುಂಬ ತಲುಪೋದು ಇದೆ ಥ್ರೂ ಸಿನಿಮಾ ಅಬೌಟ್ ಉತ್ತರ ಕರ್ನಾಟಕ ಎಸ್ಪೆಷಲಿ? ಅಂದರೆ ಉತ್ತರ ಕರ್ನಾಟಕದ ಬಗ್ಗೆ ಆ್ಯಕ್ಚುಲಿ ಎಷ್ಟೊಂದು ನನಗೆ ಗೊತ್ತಿಲ್ಲ. ಅಂದರೆ ಹಿಸ್ಟ್ರಿ ದೊಡ್ಡದಾಗೇ ಇದೆ. ಅಂದರೆ ಬಂದಿರುವಂಥ ಎಲ್ಲ ದೊಡ್ಡ ದೊಡ್ಡ ರಾಜ ಮಹಾರಾಜಗಳೆಲ್ಲ ಉತ್ತರ ಕರ್ನಾಟಕದವ್ರನ್ನೇ. ಅದರಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಐ ಥಿಂಕ್ ಒಂದಿಷ್ಟು ಡೆವಲಪ್ಮೆಂಟ್ ಅನ್ನೋದು ಆಗಿಲ್ಲ. ಅಲ್ಲಿ ಡೆವಲಪ್ಮೆಂಟ್ ಆಗೋದೇ ಎಜುಕೇಷನ್ ಇದ್ದಾಗ. ಎಜುಕೇಷನ್ ಅನ್ನೋದು ಇವಾಗ ಎಕ್ಸಾಂಪಲ್ ನನ್ನ ತಮ್ಮಂದ್ರನ್ನೇ ಕಸಿನ್ಸ್ ಎಲ್ಲ ಓದಿಲ್ಲ. ಅವರೆಲ್ಲ ಹೇಗಿದ್ದಾರೆ ಅಂದರೆ ಇನ್ನೂ ಹಿಂಗಿದ್ದಾರೆ. ಅಂದರೆ ಅವರಲ್ಲಿ ಹೆಂಗಾಗಿದೆ ಅಂದರೆ ಬದುಕಕ್ಕೆ ದುಡ್ಡು ಮುಖ್ಯ, ಸಂಬಂಧಗಳು ಮುಖ್ಯ ಅಲ್ಲ, ಆ ಥರ ಆಗ್ಬಿಟ್ಟಿದ್ದಾರಲ್ಲ. ಇಲ್ಲಿ ನನಗನ್ಸಂಗೆ ಎಜುಕೇಷನ್ ಭಾಳ ಮುಖ್ಯ. ಎಜುಕೇಷನ್ ಇನ್ ಟರ್ಮ್ಸ್ ಆಫ್ ನಾಟ್ ಓನ್ಲಿ ಸ್ಕೂಲ್, ಮನೆ ಎಜುಕೇಷನ್, ಸೋಷಿಯಲ್ ಎಜುಕೇಷನ್. ಇವಾಗ ಮನೆ ಮೊದಲ ಪಾಠಶಾಲೆ ಏನಕ್ಕೆ ಹೇಳ್ತಾರೆ ಅಂದರೆ, ನಮ್ಮ ಮನೆ ಒಳಗಡೆ ಹೋಗ್ಬೇಕಾದ್ರೆ ಚಪ್ಪಲಲ್ಲಿ ಬಿಡ್ತೀವಿ ಅಂತ ನೋಡ್ತೀವಿ. ಯಾರಾದ್ರೆ ಅನ್ಕೊಳ್ತಾರೆ ಕೂತ್ಕೋಬೇಕಾ ನಿಂತ್ಕೋಬೇಕಾ, ಹೆಂಗೆ ಮಾತಾಡ್ಸೋದು, ಒಳಗೆ ಹೋಗ್ಬೇಕಾ ಬೇಡವಾ, ಒಂದು ಹಿಂಜರಿಕೆ ಇರುತ್ತಲ್ಲ. ಪ್ರತಿಯೊಂದು ಸೂಕ್ಷ್ಮತೆಗಳು ಭಾಳ ಮುಖ್ಯ ಮನುಷ್ಯನಿಗೆ. ಸೊ ಈ ಥರ ವಿಷಯಗಳಿಂದ ಹಿಡಿದು ಒಬ್ಬನ್ನ ಚೆನ್ನಾಗಿ ಮಾತಾಡ್ಸೋದ್ರಿಂದ ಹಿಡಿದು ಆಮೇಲೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಒಂದು ಕನೆಕ್ಷನ್ ಇರಬೇಕು, ಪ್ರಕೃತಿ ಬಗ್ಗೆ ಒಂದು ಕನೆಕ್ಷನ್ ಇರಬೇಕು. ಇದೆಲ್ಲ ಚಿಕ್ಕ ವಯಸ್ಸಿಂದನೇ ಹೇಳ್ಕೊಡ್ತಾ ಬರಬೇಕು. ಸೊ ಹಳ್ಳಿಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಒಂದು ವ್ಯವಸಾಯ ಮಾಡಬೇಕು, ಜೀವನ ರೂಪಿಸ್ಕೋಬೇಕು, ದುಡ್ಡು ಮಾಡಬೇಕು ಅನ್ನೋದೊಂದು ಆಗಿದೆ ಹೊರತು ಎಲ್ಲರಿಗೂ ಎಜುಕೇಷನ್ ಭಾಳ ಮುಖ್ಯ ಅನ್ನೋದು ಅಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಷ್ಟೋ ಜನ ಕ್ವಿಟ್ ಮಾಡ್ತಿದ್ದಾರೆ ಎಜುಕೇಷನ್. ನಮ್ಮೂರಲ್ಲಿ ಹಾಗೆ ಆಗಿದೆ. ಸಾಕಷ್ಟು ಜನ ಓಕೆ ಸಿಟಿಗೆ ಬರ್ಬೇಕಂತೇನಿಲ್ಲ, ಎಜುಕೇಷನ್ ಅನ್ನೋದು ನೀವು ಎಲ್ಲಿದ್ರೂ ಎಜುಕೇಷನ್ನೇ, ಇಲ್ಲಿಯ ಜ್ಞಾನ ಅದು. ಅದನ್ನು ನೀವು ಎಲ್ಲಿ ಕೂತ್ಕೊಂಡಾದ್ರೂ ಬೆಳೆಸ್ಬೋದು, ಯಾವುದಕ್ಕಾದ್ರೂ ಬೆಳೆಸ್ಬೋದು. ಅಂದರೆ ಇವಾಗ ವ್ಯವಸಾಯ ಮಾಡೋಕ್ಕೂ ಆ ಎಜುಕೇಷನ್ ಬೇಕು. ಬರೀ ನಾವು ಇಂಗ್ಲೀಷ್ ಕಲಿತ ತಕ್ಷಣ ನಾವೆಲ್ಲ ಕಲ್ತಿದ್ದೀವಿ ಅನ್ನೋದು ತಪ್ಪು. ಅದು ಆಯಾ ವಿಷಯಗಳಲ್ಲಿ ಕೆಲಸ ಮಾಡೋ ಕ್ಷೇತ್ರಗಳಲ್ಲಿ ಆ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋದು ಭಾಳ ಮುಖ್ಯ ಇದೆ. ಸೊ ಹಳ್ಳಿ ಕಡೆ ಇದು ಮಿಸ್ ಆಗ್ತಿದೆ. ಸೊ ನಾನು ಆ್ಯಕ್ಚುಲಿ ಏನೋ ಹೇಳಕ್ಕೆ ಬಂದೆ, ಬಟ್ ಕನ್ಫ್ಯೂಸ್ ಆಯ್ತೇನೋ, ಮತ್ತೆ ವೈ ಐ ಟೋಲ್ಡ್ ದಿಸ್ ಅಂತ ಗೊತ್ತಿಲ್ಲ. ಇವಾಗ ಉತ್ತರ ಕರ್ನಾಟಕ ನೇಟಿವಿಟಿ ಅಲ್ಲಿ ನನಗೆ ಉತ್ತರ ಕನ್ನಡದಲ್ಲಿ ಮಿಸ್ ಆಗ್ತಿರೋದು ಏನಂದರೆ, ರೀಚ್ ಆಗ್ತಿದೋ ಇಲ್ಲ ಅಂತ ನಮ್ಗೆ ಗೊತ್ತಾಗೋಕ್ಕೆ ಇನ್ನೂ ಜನ ನನಗನ್ಸಂಗೆ ಯಾರೇ ಆಗಿರ್ಬೋದು ಎಲ್ಲ ಇವಾಗ ಏನಾಗ್ತಿದೆ, ಈ ಕಮ್ಯುನಿಟಿಗಳು, ಈ ರಿಲಿಜನ್ ಅನ್ನೋ ಹೆಸರಲ್ಲಿ ಏನಾಗ್ತಿದೆ, ಈ ಸೊಸೈಟಿಲಿ ಏನಾಗ್ತಿದೆ, ಪಂಗಡಗಳಾಗ್ತಿದೆ. ಇದೊಂದು ಅಂದರೆ ಡಿವೈಡ್ ಮಾಡ್ತಿದ್ದಾರೆ ಎಲ್ಲ ಜನನ. ನಾವೆಲ್ಲ ಒಂದೇ ಆಗಿದ್ರು, ನಾವೆಲ್ಲರ ಮೇಲೂ ರಕ್ತ ಹರಿಯೋದು ಒಂದೇ. ಅಂದರೆ ರೆಡ್ ಕಲರ್ ಇದ್ರೂ ಎಲ್ಲರಿಗೂ ಹೆಂಗೆ ಮಾಡಿದ್ದಾರೆ ಅಂದರೆ ಡಿವೈಡ್ ಮಾಡಿಬಿಟ್ಟಿದ್ದಾರೆ, ನೀವು ಹಿಂಗೆ ಅಂತ. ಸೊ ಏನಾಗ್ತಿದೆ ಅಂದರೆ, ಇಲ್ಲಿ ದುಡ್ಡಿರೋರು ಓದ್ತಿದ್ದಾರೆ, ಇಲ್ಲದಿರೋರು ಓದ್ತಿಲ್ಲ. ಸೊ ಏನಾಗ್ತಿದೆ, ಉತ್ತರ ಕನ್ನಡದಲ್ಲಿ ಎಷ್ಟೊಂದು ಹಳ್ಳಿ ಕಡೆ ಎಜುಕೇಷನ್ ರೀಚ್ ಆಗ್ತಿಲ್ಲ, ಸಿನಿಮಾಗಳು ತಲುಪ್ತಾ ಇಲ್ಲ, ಪುಸ್ತಕಗಳು ತಲುಪ್ತಾ ಇಲ್ಲ ಕನ್ನಡ. ಬಟ್ ಆದರೂ ಕನ್ನಡ ಏನಕ್ಕೆ ಅಲ್ಲಿ ಇದಾಗಿದೆ ಅಂದರೆ, ಎಜುಕೇಷನ್ ಅಷ್ಟು ಕರೆಕ್ಟ್ ರೀತಿಯಲ್ಲಿ ಕೊಡ್ತಾ ಇಲ್ಲ ಅಂತ ನನಗೆ ಅನಿಸುತ್ತೆ. ಅವರೆಲ್ಲ ಮಾತಾಡ್ತಿದ್ದಾರೆ, ಕನ್ನಡ ಭಾಷೆ ಮಾತಾಡ್ತಿದ್ದಾರೆ. ಬಟ್ ಆದರೆ ಇವಾಗ ನಮ್ಮ ಹಿಸ್ಟ್ರಿ ಆಗಿರ್ಬೋದು, ಕನ್ನಡ ಭಾಷೆಗಿರುವಂಥ ಒಂದು ಸ್ಟ್ರೆಂತ್ ಆಗಿರ್ಬೋದು, ಅಥವಾ ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರು ರಾಜ್ಯಗಳು ಬಂದು ಹೋದರು, ಅಥವಾ ನಮ್ಮ ಏನು ಡೆವಲಪ್ಮೆಂಟ್ ನಡ್ತಿದೆ, ಈಗ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಈ ವಿಷಯಗಳೆಲ್ಲ ಇಲ್ಲ ಅಲ್ಲಿ. ಸೊ ಇನ್ನೂ ಅಲ್ಲಿ ಏನಾಗ್ತಿದೆ, ಇಲಿಟ್ರಸಿ ಜಾಸ್ತಿ ಇದೆ. ಸೊ ಹಾಗಾಗಿ ಏನಾಗ್ತಿದೆ, ಬೇರೆದೇನು ಇನ್ಫ್ಲುಯೆನ್ಸ್ ಆಗ್ತಿಲ್ಲ ಅವ್ರಿಗೆ. ಬಟ್ ಆದರೆ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಕ್ಷಮತೆ ಇದೆ ಅಂತ ಹೇಳಿದ್ರೆ, ಐ ಥಿಂಕ್ ಅಲ್ಲಿ ಇರುವಂಥ ಎಲ್ಲರಿಗೂ ಒಳ್ಳೆ ಎಜುಕೇಷನ್ ಕೊಟ್ಟರೆ, ಐ ಥಿಂಕ್ ಅಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ
ಒಬ್ಬ ಸ್ಟಾರ್ ಇದ್ದಾನೆ, ಒಬ್ಬ IAS ಅಧಿಕಾರಿ ಇದ್ದಾನೆ, ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಇದ್ದಾನೆ, ಒಬ್ಬ ಪೊಲೀಸ್ ಅಧಿಕಾರಿ ಆಗ್ಬೋದು, ಒಬ್ಬ ಡಾಕ್ಟರ್ ಆಗ್ಬೋದು, ಟೀಚರ್ ಆಗ್ಬೋದು, ಎಲ್ಲ ಕ್ಷಮತೆ ಖಂಡಿತವಾಗ್ಲೂ ಊರಲ್ಲಿದೆ. ಯಾಕಂದರೆ ನಮ್ಮ ರೂಟ್ಸ್ ನಾವು ಮರಿತಾ ಇದ್ದೀವಿ, ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಬಟ್ ಇಲ್ಲಿ ಏನಾಗ್ತಿದೆ, ಸಿಟಿ ಅಂತ ನಾವು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಎಕ್ಸಾಂಪಲ್ ಸಿನಿಮಾನು ಅಷ್ಟೇ, ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಸಿನಿಮಾ ಇಲ್ಲಿ ಕಡೆಗಣಿಸ್ಬಿಟ್ಟು ಹೋಗ್ತಾರೆ, ಅಲ್ಲಿ ಜನ ತುಂಬ ಹಚ್ಕೊಂಡು ನೋಡ್ತಾರೆ, ಮನ್ಸಿಗೆ ಹಚ್ಕೊಂಡು ನೋಡ್ತಾರೆ. ಬಟ್ ಅಲ್ಲಿ ತಲುಪೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ, ಬಿಕಾಸ್ ಆಫ್ ದ ಇಲಿಟ್ರಸಿ ಅಂತ ಅನ್ಸುತ್ತೆ. ಜನ ಮೂಢನಂಬಿಕೆ ಇದೆ ಜಾಸ್ತಿ, ಇನ್ನು ಫಾಲ್ಸಾಗಿ ಬಿಲೀವ್ ಮಾಡ್ತಾರೆ, ಯಾವ್ದು ರೈಟ್ ಯಾವ್ದು ರಾಂಗ್ ಅಂತ ಗೊತ್ತಾಗ್ತಿಲ್ಲ. ಸೊ ಈ ವಿಷಯಗಳೆಲ್ಲ ಅಲ್ಲಿ ಸರಿ ಹೋಗಬೇಕು. ಕನ್ನಡ ಭಾಷೆ ಬಳಕೆ ಮಾತ್ರ ಐ ಥಿಂಕ್ ಅಲ್ಟಿಮೇಟ್ ಅಲ್ಲ, ಜೀವನದ ಒಂದು ಎಂತಾರೆ ತಿಳುವಳಿಕೆನೂ ಬೇಕು ಅಂತ ನನಗನ್ಸುತ್ತೆ. ಇವಾಗ ಅಲ್ಲಿ ರೀಚ್ ಆಗ್ತಿಲ್ಲ, ಸಿನಿಮಾಗಳು ರೀಚ್ ಆಗ್ತಿಲ್ಲ ಬಿಕಾಸ್ ಆಫ್ ದಿಸ್ ಇಲಿಟ್ರಸಿ. ಅಲ್ಲಿ ತುಂಬ ಬ್ಲೈಂಡಾಗೇ ಫಾಲೋ ಮಾಡ್ತಾರೆ ಎಲ್ಲ. ಅದು ಬಿಟ್ಟರೆ ಅಲ್ಲಿ ಕ್ಷಮತೆ ಇದೆ. ದಿಸ್ ಇಸ್ ವಾಟ್ ಐ ಫೀಲ್. ಅದನ್ನ ಕರೆಕ್ಟಾಗಿ ಹೇಳಕ್ ಬಂದಿಲ್ಲ, ಬಟ್ ಸಮ್ವೇರ್ ಏನೋ ಅಂದ್ರೆ ನೋಡ್ತಾರೆ ಆಕ್ಚುಲಿ ಕರೆಕ್ಟ್ ಅಂದ್ರೆ ಸರಿಯಾದ ರೀತಿಲಿ ಅದು ತಲುಪಿದ್ರೆ ಡೆಫಿನೆಟ್ಲಿ ಅವ್ರು ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ, ನೋಡ್ತಾರೆ. ಒಂದಿಷ್ಟು ಇನ್ನೂ ಎಜುಕೇಶನ್ ಸಿಕ್ಕಿದ್ರೆ ಅವ್ರಿಗೆ ತೂಕ ಹಾಕಿ ನೋಡ್ಬೋದು, ಏನು ಸರಿ ಏನು ತಪ್ಪು, ನಮ್ಮ ಮಕ್ಳು ಏನು ಮಾಡಬೇಕು, ನಮ್ಮ ಹಳ್ಳಿಯ ಒಂದು ಡೆವಲಪ್ಮೆಂಟ್ ಏನು ಅದಕ್ಕೆ ಏನು ನಾನು ಸರಿ ಮಾಡಬೇಕು, ಏನು ಕೆಲಸ ಮಾಡಬೇಕು, ಒಂದಿಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಕೆ. ಬರೀ ರೀಲ್ಸಲ್ಲಿ ಯಾರ್ದೋ ವ್ಲಾಗ್ಸ್ ನೋಡಿದ್ರೆ ವರ್ಕ್ ಆಗಲ್ಲ, ಯಾರ್ದೋ ರೀಲ್ ಡ್ಯಾನ್ಸ್ ನೋಡಿದ್ರೆ ವರ್ಕ್ ಆಗಲ್ಲ. ಜೊತೆಗೆ ಒಂದಿಷ್ಟು ಎಜುಕೇಷನಲ್ ಫೀಡ್ ಆಗ್ಬೇಕು ನಮಗೆ, ಅದು ಆಗ್ತಾ ಇಲ್ಲ ಆ ಕಡೆ ಸೈಡು. ಬಟ್ ತುಂಬ ಒಳ್ಳೆ ರೀಚ್ ಇದೆ ನಮಗೆ, ಅಲ್ಲಿ ಒಳ್ಳೆ ಕನ್ನಡ ಮಾತಾಡೋ ಜನಗಳಿದ್ದಾರೆ. ಇನ್ನು ಸಿಟಿಯಲ್ಲಿ ಆಗಲೇ ಇನ್ಫ್ಲುಯೆನ್ಸ್ ಆಗ್ಬಿಟ್ಟಿದ್ದಾರೆ, ಇಂಗ್ಲೀಷ್ ಎಲ್ಲ ಮಾತಾಡ್ತಾರೆ, ಬಟ್ ಅಲ್ಲಿನ ಕನ್ನಡ ಮಾತಾಡ್ತಾರೆ. ಹೌದು, ವೆರಿ ಟ್ರೂ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಲ್ಲಿ. ಹೇಗೆ ರೀಸೆಂಟಾಗಿ ನಾನು ಕೂಡ ಬೈಲಹೊಂಗ್ಲ ನಮ್ಮೂರು ತುಂಬ ಹತ್ರ ಅಲ್ಲಿಂದ ಸಂಗೊಳ್ಳಿಗೆ ಹೋಗಿದ್ದಿತ್ತು ಶೋ ಅನ್ಸುತ್ತೆ. ಶೋಗೆ ಪ್ರಾಪರ್ ಕನ್ನಡ ಮಾತಾಡ್ತಾ ಇದ್ದಾರೆ ಅಲ್ಲಿ. ನಾನ್ ಬೈ ಮಿಸ್ಟೇಕ್ ಆಗಿ ನನಗೆ ಇಂಗ್ಲಿಷ್ ಬರ್ತಾ ಇಲ್ಲ, ನಾನು ಇನ್ಫ್ಲೂಯೆನ್ಸ್ ಆಗೋದೆ. ನಾನು ಫುಲ್ ಪ್ಯೂರ್ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ಒಂದು ವರ್ಡ್ ಕೂಡ ಇಂಗ್ಲಿಷ್ ಯೂಸ್ ಮಾಡ್ತಿರ್ಲಿಲ್ಲ ಮಧ್ಯದಲ್ಲಿ ಏನೋ ಒಂದು ಹೇಳಕ್ಕೆ ಅವ್ರಿಗೆ. ಬಟ್ ವೆರಿ ಟ್ರೂ, ನೀವು ಏನು ಹೇಳಿದ್ದೀರಾ. ಆ್ಯಂಡ್ ಇವಾಗ ನೀವು ಆಸ್ ಅನ್ ಆಕ್ಟರ್, ಐ ಡೋಂಟ್ ನೋ ಅದನ್ನು ಕರೆಕ್ಟಾಗಿ ಪ್ಲೇಸ್ ಮಾಡೋದು ಅಂತ, ಬಟ್ ಸಮ್ವೇರ್ ಐ ಫೀಲ್ ಸೋ ಸಾರಿ ಟು ಇಂಟರಪ್ಟ್ ಯು ಅಗೇನ್, ಬಟ್ ಸಮ್ವೇರ್ ಐ ಫೀಲ್ ಅಂದರೆ ಇವಾಗ ದಟ್ಸ್ ವಾಟ್ ಎಜುಕೇಷನ್ ಇಲ್ಲ ಅಲ್ಲಿನ. ಅಲ್ಲಿ ಅದ್ರ ಮೇಲೇ ಎಲ್ಲರೂ ಏನು ಮಾಡ್ತಿದ್ದಾರೆ, ಇವಾಗ ವೋಟ್ ಬ್ಯಾಂಕಿಂಗ್ ಆಗಿರ್ಬೋದು, ಈ ಕಮ್ಯುನಿಟಿ ಫಾರ್ಮ್ ಮಾಡೋದಾಗಲಿ, ಈ ಥರದ್ರಲ್ಲೇ ಇದ್ದಾರೆ ಜನ. ಇನ್ನು ಹೊರಗೆ ಬರ್ತಾ ಇಲ್ಲ. ಕನ್ನಡ ಭಾಷೆ ಮಾತಾಡ್ತಿದ್ರು ಇಲ್ಲ ಅಂತಲ್ಲ, ಬಟ್ ಅದ್ರ ಜೊತೆಗೆ ಒಂದಿಷ್ಟು ಲೈಫ್ ಲೆಸನ್ಸ್ ಬೇಕಲ್ವಾ, ಬದುಕಕ್ಕೆ ಒಂದು ರೀತಿ ಇರುತ್ತೆ, ಮನುಷ್ಯತ್ವ ಅಂತ ಒಂದು ದೊಡ್ಡ ವಿಷಯ ಇದೆ. ಅದಿಲ್ಲ. ಇನ್ನೊಬ್ರ ಜೊತೆ ನೀ ಹೇಗೆ ನಡ್ಕೋತೀಯ ಅನ್ನೋದನ್ನು ಕಲಿಬೇಕು ನಾವು. ಹೌದು, ಅಂದ್ರೆ ಇವಾಗ ಒಂದು ಊರಲ್ಲಿ ಏನೇ ಡೆವಲಪ್ಮೆಂಟ್ ಆಗ್ಬೇಕು, ಬರೀ ನಾವು ಅಷ್ಟೇ ಬದುಕೋದಲ್ಲ, ಬದುಕೋದ್ ಜೊತೆಗೆ ನಮ್ಮ ಏನಂತಾರೆ ಯಂಗ್ಸ್ಟರ್ಸ್ಗೂ ಒಂದು ದಾರಿ ಆಗಬೇಕು, ಅಲ್ಲಿರುವಂಥ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಇನ್ನು ಅಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಉತ್ತರ ಕರ್ನಾಟಕದಲ್ಲಿ, ಅದು ಸರಿ ಹೋಗ್ತಿಲ್ಲ ಅಂತ ಅನ್ಸುತ್ತೆ. ಬಟ್ ಆದರೆ ಅಗೇನ್ ಕನ್ನಡ ಆಡಿಯನ್ಸ್ ತುಂಬ ಜನ ಇದ್ದಾರೆ, ಬಟ್ ನಾವು ಟಾರ್ಗೆಟ್ ಮಾಡ್ತೇವೆ, ಸಿನಿಮಾನು ಟಾರ್ಗೆಟ್ ಮಾಡ್ತೇವೆ. ನೀವು ಈಗಲೂ ಕೂಡ ಥಿಯೇಟ್ರಲ್ಲಿ ಆ್ಯಕ್ಟಿವ್ ಆಗಿರೋದಿದೆಯಾ? ಅಂದರೆ ಬಿಕಾಸ್ ನೀವು ಅದೊಂದು ಒಳ್ಳೆ ಫೌಂಡೇಶನ್ ಇರುತ್ತಲ್ಲ ಕಲಿಯೋದಕ್ಕೆ. ಸೊ ಅಟ್ ದ ಸೇಮ್ ಟೈಮ್ ಇದೆಲ್ಲ ಮಾಡ್ತಿದ್ರು ಮಧ್ಯದಲ್ಲಿ? ಇಲ್ಲ, ಅದಾಗ್ತಿಲ್ಲ. ಯಾಕಂದರೆ ಅಲ್ಲಿ ತುಂಬ ಡೆಡಿಕೇಶನ್ ಬೇಕು. ಅಂದರೆ ಆ ಟೈಮ್ ಅಂದರೆ ಟೈಮ್. ಇವಾಗ ಎಕ್ಸಾಂಪಲ್ ರಂಗಶಂಕರಲ್ಲೂ ಅಷ್ಟೇ, 7 ಮೇಲೆ 16 ಬಂದರೂ ಅಲೋ ಮಾಡಲ್ಲ. ಟಿಕೆಟ್ ತಗೊಂಡಿದ್ರು ನೋ. ಬಟ್ ಅದರ ಇಂಡಸ್ಟ್ರಿಯಲ್ ಆಗಿಲ್ಲ, ಒಂದು ನಿಮಿಷ ಲೇಟಾಗಿ 2 ನಿಮಿಷ ಲೇಟಾಗಿ ಬಂದರೆ ಓಕೆ ಪರವಾಗಿಲ್ಲ ಬನ್ನಿ ಅಂತಾರೆ. ಏಕೆಂದರೆ ಅಲ್ಲಿ ಒಂದೇನಾದರೂ ತುಂಬ ಡೆಡಿಕೇಟಿವ್ ಆಗಿರಬೇಕು ನಾವು. ಆಮೇಲೆ ಒಂದಿಷ್ಟು ಇನಿಷಿಯಲ್ ಡೇಸಲ್ಲಿ ನಾನು ಆ ಬೇಸಿಕ್ಸ್ನ ಅಲ್ಲಿ ಕಲ್ತಿದ್ದೀನಿ. ಅಂದರೆ ನನ್ನ ಚಿಕ್ಕ ವಯಸ್ಸಿಂದ ಆಸೆ ಇತ್ತು ದೊಡ್ಡ ಪರದೆ ಮೇಲೆ ಕಾಣಿಸ್ಕೋಬೇಕು, ಅಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ. ಆ್ಯಂಡ್ ನನಗೆ ಅದು ಯಾವಾಗಲೂ ಅದು ಒಳಗಡೆ ಹಾಂಟ್ ಆಗ್ತಿತ್ತು. ದಟ್ಸ್ ಅ ರೀಸನ್ ಮೇ ಬಿ ನಾನು ಅಷ್ಟು ಥಿಯೇಟರ್ಸ್ ಕಡೆ ಅಷ್ಟು ಒಲವು ಮತ್ತೆ ನಾನು ತೋರಿಸಲಿಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಅದ್ರ ನೋಡ್ತೀನಿ, ಈಗಲೂ ಫ್ರೀದಾಗೆಲ್ಲ ನಾಟಕಗಳು ನೋಡ್ತೀನಿ. ನನ್ನ ಸಾಕಷ್ಟು ಸ್ನೇಹಿತರು ಈಗಲೂ ಪರ್ಫಾರ್ಮ್ ಮಾಡ್ತಾರೆ. ಸೊ ಅದು ಖುಷಿ ಕೊಡುತ್ತೆ. ಆ್ಯಂಡ್ ದೆನ್ ಡೆಫಿನೆಟ್ಲಿ ಅಗೇನ್ ಇಟ್ಸ್ ಅ ಲರ್ನಿಂಗ್. ಆ್ಯಕ್ಟರ್ಗೆ ಅಬ್ಸರ್ವೇಷನ್ ಅನ್ನೋದೇ ಒಂದು ದೊಡ್ಡ ಕೀ ಫ್ಯಾಕ್ಟರ್, ಅದು ದೊಡ್ಡ ಲರ್ನಿಂಗ್. ಅದು ಈಗಲೂ ನಾವು ಆಚೆ ಕಡೆ ಬಸ್ ಸ್ಟಾಪ್ ಹೋದಾಗ ಯಾರು ಹೆಂಗೆ ಕೋತ್ಕೋತಿರ್ತಾರೆ ಆಡೋರು, ವಿಯರ್ಡಾಗಿ ಆಡೋರೆಲ್ಲ ಒಂಥರ ನೋಡ್ತಾನೆ ಇರ್ತೀನಿ. ನಮ್ಮ ಏರಿಯಾದಲ್ಲೂ ಫ್ರೆಂಡ್ಸ್ ಹೇಳೋರು, ಯಾಕೆ ಹಂಗೆಲ್ಲ ಗುರಾಯಿಸ್ಬಿಡೋರು ಅಂತ. ನಾನು ಬೆಳಿ ಸುಂಕುತ್ಕಟ್ಟೆಯಲ್ಲಿ ಹಂಗೆಲ್ಲ ಗುರಾಯಿಸ್ರೆ ಕದ್ಬಿಟ್ಟು ಹೊಡೆಯೋರು. ಬಟ್ ಅದು ಗುರಾಯಿಸ್ತಾ ಇದ್ದೆ ನಾನು. ಸೊ ಅದೇ ರೀತಿಯಲ್ಲಿ ಹೇಳಕ್ಕೆ ಹೋದರೆ ಥಿಯೇಟರ್ ಅಂದರೆ ಇವಾಗ ನಾವು ನಾಟಕ ನೋಡೋಕೆ ಹೋಗ್ತೀವಲ್ಲ, ಅದೇ ಲರ್ನಿಂಗ್. ಸೊ ಅಲ್ಲಿ ನಾವು ಅಗೇನ್ ಯಾವುದೋ ಹೊಸ ಆ್ಯಕ್ಟರ್ನ ಏನೋ ಕಲಿತೀವಿ. ಸೊ ಅವೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸೊ ಖುಷಿ ಆಗುತ್ತೆ ಒಂದು ನಾಟಕಗಳು ನೋಡೋಕ್ಕೆ. ಆ್ಯಂಡ್ ತುಂಬ ಕೆಲವು ಡಿಫಿಕಲ್ಟ್ ಡೇಸ್ ಅಂತ ಇರುತ್ತೆ. ನೀವು ಆವಾಗಲೇ ಹೇಳ್ತಿದ್ರೆ ನಾನು ಹಸಲ್ ಥರ ಡಿಫಿಕಲ್ಟ್ ಥರ ನೋಡಿಲ್ಲ, ಯು ಮೇಡ್ ಶ್ಯೂರ್ ನೀವು ಅದನ್ನು ಎಂಜಾಯ್ ಮಾಡ್ತೀರಾ ಅಂತ. ಬಟ್ ಆ ಥರ ತುಂಬ ಕಷ್ಟಪಟ್ಟು ಟೈಮು ಅಥವಾ ಆಗ್ತಾ ಇಲ್ಲ ಅಂತ ಅನಿಸಿದ್ದಾಗೆಲ್ಲ ಏನಾದರೂ ಬೇರೆ ಪ್ರೊಫೆಷನ್ ಕಡೆ
ನೋಡಿದ್ದು ಯೋಚನೆ ಮಾಡಿದ್ದೇನಾರು ಇದೆಯಾ? ಇಲ್ಲ, ನಾನು ಇದುವರೆಗೂ ಇನ್ನೊಂದು ಸೆಕೆಂಡ್ ಥಾಟೇ ಮಾಡಿಲ್ಲ. ನನ್ನ ಡ್ಯಾನ್ಸ್ ಸ್ಟುಡಿಯೋ ಇತ್ತು, ಇವನ್ ಡ್ಯಾನ್ಸ್ ಇಸ್ ರಿಲೇಟೆಡ್ ಟು ದಿಸ್ ಥಿಂಗ್. ಬಟ್ ಆದರೂ ಅಗೇನ್ ಅದು ಬೇರೆ ಒಂದು ದೋಣಿ ಅಂತ ಅನಿಸ್ತು ನನಗೆ, ಅದಕ್ಕೆ ಸ್ಟಾಪ್ ಮಾಡಿದೆ. 4 years ರನ್ ಮಾಡಿದೆ. ಒಂದು 100 ಜನ ಸ್ಟೂಡೆಂಟ್ಸ್ ಇದ್ರು. ಈಗ ಐ ಥಿಂಕ್ ನಾನು ತೊಗೊಳ್ತಿದ್ದ ಸ್ಟೂಡೆಂಟ್ಸ್ ಎಲ್ಲ ಈಗ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಅವ್ರು ಬಂದ್ಬಿಟ್ಟು ಹಾಯ್ ಸರ್ ಅಂದ್ರೆ ಕೂಡ ಸಡಿಯಕ್ಕಾಗಲ್ಲ ನನಗೆ. ಸೊ ಆ ಜರ್ನಿ ಸಖತ್ತಾಗಿತ್ತು. ಬಟ್ ಅದು ಅಗೇನ್ ಡಿಫ್ರೆಂಟ್ ಬೋಟ್ ಆಗುತ್ತೆ, ಎರಡೂ ಒಟ್ಟೊಟ್ಟಿಗೆ ನಡ್ಸೋಕ್ಕಾಗಲ್ಲ. ಅದೇ ಕಷ್ಟ ಅಂತೇನು ಅನ್ಸಲ್ಲ, ಬಟ್ ನನಗೆ ಬೇಜಾರಾಗೋ ಸುಮಾರು ವಿಷಯಗಳಿದೆ. ಕಷ್ಟ ಅನ್ನೋದಕ್ಕಿಂತ ಅಂದರೆ ನಮ್ಮ ಎಲ್ಲೇ ಆದ್ರೂ, ಇವಾಗ ನಮ್ಮ ಇಂಡಸ್ಟ್ರಿ ಅಂತ ನಾನು ಹೇಳಲ್ಲ, ಎಲ್ಲೇ ಆದ್ರೂ ಒಂದು ತಾರತಮ್ಯ ಇರುತ್ತೆ, ಹೈರಾರ್ಕೀಸ್ ಇರುತ್ತೆ. ಅದು ನೀರಿಂದ ಶುರುವಾಗುತ್ತೆ. ಅಂದರೆ ಹೆಂಗೆ ಕೊಡ್ತಾರೆ ಅಂದರೆ, ಯಾರು ಕೆಳಗಡೆ ಕೆಲಸ ಮಾಡೋರಿಗೆ ಟ್ಯಾಪಿಂದ ವಾಟರ್ ಕೊಡ್ತಿರ್ತಾರೆ, ನೆಕ್ಸ್ಟ್ ಇನ್ನೊಬ್ರಿಗೆ ಎಲ್ಲ ಒಂದು ಕಡೆ ಹಿಡ್ಕೊಂಬಂದು ಕೊಡ್ತಿರ್ತಾರೆ, ಮೇಲ್ಗಡೆ ಇರೋರಿಗೆ ಟ್ಯಾಪ್ ಸೀಲ್ಡ್ ವಾಟರ್ ಕೊಡ್ತಿರ್ತಾರೆ. ಸೊ ಈ ನೀರಿಂದನೇ ಈ ತಾರತಮ್ಯ ಶುರುವಾಗುತ್ತೆ, ಊಟದಿಂದ ಶುರುವಾಗುತ್ತೆ. ಸೊ ನನಗೇನಂದರೆ ಈ ಕೆಲಸ ಮಾಡ್ಬೇಕಾದ್ರೆ ಬೇಜಾರಾಗೋದಂದರೆ ಈ ವಿಷಯಗಳು. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ಕೇಳಿದ್ದೀವಿ. ಆದರೆ ಇಲ್ಲಿ ಹೊಟ್ಟೆಗೆ ಸರಿಯಾಗಿ ಕೂಳ್ಬಿಡಲ್ಲ. ನಾನು ಸುಮಾರು ಜನ ಹೆಲ್ತ್ ಹಾಳು ಮಾಡ್ಕೊತಿದ್ದಾರೆ. ಊಟ ಬಹಳ ಮುಖ್ಯ. ಒಂದು ಡೈಲಿ ಲೈಫಲ್ಲಿ ನೀವು 2 ಹೊತ್ತು ತಿಂತಿರು ತಿನ್ನಿ, 1 ಹೊತ್ತಿದ್ರು ತಿನ್ನಿ, ಬಟ್ ಆದರೆ ಒಳ್ಳೆ ಊಟ ತಿನ್ನಿ, ಒಳ್ಳೆ ಪೌಷ್ಟಿಕಾಂಶ ಇರುವಂಥ ಆಹಾರ. ಯಾಕಂದರೆ ಅಲ್ಲೂ ಮೋಸ ಮಾಡೋಕ್ಕೆ ಹೋದರೆ, ಅಲ್ಲೂ ನಾವು ಅಡಲ್ಟ್ರೇಷನ್ ಮಾಡ್ತೀವಿ, ಕಳಬರಿಕೆ ಮಾಡ್ತೀವಿ ಅಂದರೆ ಅದು ಬದುಕಿದ್ದು ಐ ಥಿಂಕ್ ನಾವು ವೇಸ್ಟ್ಗಳು. ಸೊ ಈ ಒಂದಿಷ್ಟು ಊಟದ ವಿಚಾರಗಳು ಬದಲಾಗಬೇಕು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ. ಕೆಲವು ಕಡೆ ಸರಿ ಮಾಡ್ಕೊಂಡಿದ್ದಾರೆ, ಬಟ್ ಇಲ್ಲೇನಂದರೆ ಇವಾಗ ಯಾರು ಓದಿರಲ್ಲ, ಏನೋ ಒಂದು ಕೆಲಸ ಕೊಡಿ ಅಂತ ಬಂದಿರ್ತಾರೆ, ಅವ್ರಿಗೆಲ್ಲ ಆ ತಾರತಮ್ಯ ತೋರಿಸ್ತಾರೆ. ಅದು ಬೇಜಾರಾಗುತ್ತೆ ನನಗೆ. ಅದು ಬಿಟ್ಟರೆ ಕಷ್ಟ ಅಂತ ಅನ್ಸಲ್ಲ, ಯಾಕಂದ್ರೆ ನಮ್ಗಿಂತ ಕಷ್ಟಪಡ್ತಿರ್ತಾರೆ ಅವರು. ಇನ್ನ ಕೈಯೆಲ್ಲ ಗಲೀಜ್ ಮಾಡ್ಕೊಂಡು ಎಕ್ಸ್ಟ್ರಾ ಜಾಸ್ತಿ ತಿನ್ಬೇಕು, ಅವ್ರು ಮಾಡೋ ಜಾಸ್ತಿ ತಿನ್ಬೇಕು, ಅವರು ಶಕ್ತಿ ಬೇಕು, ಅದಕ್ಕೆ ಎನರ್ಜಿ ಇರಬೇಕು. ಅದು ನನಗೆ ಏನೋ ಸರಿ ಅನ್ಸಲ್ಲ. ಅದೊಂದು ಸಮಾನತೆ ಬರಬೇಕು, ಹೈರಾರ್ಕೀಸ್ ಇರಬಾರ್ದು. ಯಾಕಂದರೆ ಸಿನಿಮಾ ಅನ್ನೋದು ಇಟ್ ಈಸ್ ನಾಟ್ ಓನ್ಲಿ ಒನ್ ಗೈ. ಇಟ್ಸ್ ಲೈಕ್ ಕ್ಯಾಪ್ಟನ್ ಎಲ್ಲ ಮಾಡೋಕ್ಕಾಗಲ್ಲ, ಎಲ್ಲನೂ ಮಾಡ್ಬೋದು ಅಂತ ಅನ್ಸುತ್ತೆ, ಎಲ್ಲನೂ ಮಾಡೋಕ್ಕಾಗಲ್ಲ. ಕ್ಯಾಪ್ಟನ್ ಪ್ಲೇಯರ್ಸ್ ಬೇಕು, ಒಳ್ಳೆ ಪ್ಲೇಯರ್ಸ್ನ ತೊಗೋಬೇಕು ಆಯಾ ಫೀಲ್ಡಲ್ಲಿ. ಅವ್ರನ್ನ ತೊಗೊಂಡು ಒಂದು ಒಳ್ಳೆ ತಂಡ ಕಟ್ಟಿ, ಆ ತಂಡ ಚೆನ್ನಾಗಿ ನೋಡ್ಕೋಬೇಕು, ಆ ಮಾರಲ್ಸ್ ಇರಬೇಕು ತಂಡದಲ್ಲಿ. ಪ್ರತಿಯೊಬ್ಬರಿಗೂ ತಂಡದ ಮೇಲೆ ಪ್ರೀತಿ ಇರಬೇಕು, ಮಾಡೋ ಕೆಲಸದ ಮೇಲೆ ಪ್ರೀತಿ ಇರಬೇಕು. ಇಲ್ಲಿ ಅರ್ಧಕ್ಕರ್ಧ ಜನಕ್ಕೆ ಕೆಲಸನೇ ಗೊತ್ತಿರಲ್ಲ, ಅರ್ಧಕ್ಕರ್ಧ ಜನಕ್ಕೆ ಬೇಜಾರಾಗಿರುತ್ತೆ, ಅರ್ಧಕ್ಕರ್ಧ ಬರೀ ದುಡ್ಡುಗೋಸ್ಕರ ಬರ್ತಿರ್ತಾರೆ, ಇಂಟ್ರೆಸ್ಟ್ ಇರಲ್ಲ. ಇದು ದುಡ್ಡು ಮಾಡೋವಂಥ ಜಾಗ ಅಲ್ಲ, ಇದು ಕ್ರಿಯೇಟಿವ್ ಜಾಗ. ಇದಕ್ಕೆ ನಿಮ್ಮ ಮೈಂಡು ಥಾಟ್ಸ್ ಎಲ್ಲ ಓಪನ್ ಆಗಿ ಇಟ್ಕೊಂಡು ನಗ್ನಗ್ತಾ ಬಂದು ಖುಷಿಯಾಗಿ ಕೆಲಸ ಮಾಡಿ. ಇಲ್ಲಿಗೆ ಅವ್ರಿಗೆ ಯಾಕೆ ಚೇರ್ ಹಾಕಿದ್ದಾರೆ, ಇವ್ರಿಗೆ ಯಾಕೆ ನೀರು ಸೀಲ್ಡ್ ವಾಟರ್ ಕೊಡ್ತಾ ಇದ್ದೀರಾ, ನೆಕ್ಸ್ಟ್ ಡೇ ಬಂದು ಶೂಟಿಂಗ್ ಮಾಡ್ಬೇಕು. ನಾವಿಲ್ಲಿ ಹೆಲ್ತ್ ಇಂಪಾರ್ಟೆಂಟ್. ಇಲ್ಲಿ ನಮ್ದಷ್ಟೇ ಅಂತಲ್ಲ, ಪ್ರಪಂಚದಲ್ಲಿರೋ ಪ್ರತಿಯೊಬ್ಬರದ್ದು ಹೆಲ್ತ್ ಇಂಪಾರ್ಟೆಂಟ್. ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ, ಕಷ್ಟ ಅನ್ನೋದಕ್ಕಿಂತ ಇಲ್ಲಿ ಯಾರಿಗೂ ಹೆಲ್ತ್ ಬಗ್ಗೆ ಗಮನ ಇಲ್ಲ. ನಿದ್ದೆ ಕೆಟ್ಟ ಕೆಲಸ ಮಾಡ್ತಾರೆ, ಅದು ಮಾಡೋಣ ಇಲ್ಲ ಅಂತಲ್ಲ, ಒಂದು ದಿವಸ ಮಾಡೋಣ, 2 ದಿವಸ ಮಾಡೋಣ. ಬಟ್ ನಾನು ಸುಮಾರು ಜನ ನೋಡಿದ್ದೀನಿ, ಈ ವರ್ಷ ಪೂರ್ತಿ ನಿದ್ದೆ ಕೆಟ್ಟ ಕೆಲಸ ಮಾಡ್ತಾರೆ, ಸರಿಯಾಗಿ ಊಟ ಇಲ್ಲದೆ ಕೆಲಸ ಮಾಡ್ತಾರೆ. ಈ ತಾರತಮ್ಯ ಇದೆ, ಇದೆಲ್ಲ ಸರಿ ಹೋಗಬೇಕು. ಇದು ಬೇಜಾರಿದೆ ನನಗೆ. ಕಷ್ಟ ಅಂತ ಅನ್ಸಲ್ಲ, ಪ್ರತಿ ಸೆಟಲ್ಲಿ ಖುಷಿ ಇದೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಕನ್ನಡ ನಾಡಲ್ಲಿದ್ದೀವಿ, ಕನ್ನಡ ಮಾತಾಡೋರ ಜೊತೆ ಇದ್ದೀವಿ, ಮನೆಗೆ ಸಂಜೆ ವಾಪಸ್ ಮನೆಗೆ ಹೋಗ್ಬೋದು. ಇದಕ್ಕಿಂತ ಎಲ್ಲ ಜೈಲಲ್ಲಿ ಇಲ್ವಲ್ಲ, ನಾವು ಬೇಜಾರು ಪಡ್ಕೊಳ್ಳೋಕ್ಕೆ, ಕಷ್ಟಪಡೋಕ್ಕೆ ದಿನ ಮನೆಗೆ ಹೋಗ್ತೀವಿ, ದಿನ ಊಟ ಸಿಗುತ್ತೆ, ದಿನ ಜನ ಸಿಗ್ತಿದ್ದಾರೆ, ಒಳ್ಳೆ ವಿಷಯಗಳು ಸಿಗ್ತಾ ಇದೆ. ಐ ಥಿಂಕ್ ನಮ್ಮ ಮಧ್ಯೆ ಒಂದಿಷ್ಟು ಸರಿ ಹೋಗಬೇಕು. ಅದು ಬೇಜಾರುಗಳಿದೆ, ಆ ತಾರತಮ್ಯ, ಮಾತಾಡೋ ವಿಚಾರಗಳು, ಅದನ್ನೆಲ್ಲ ಬೇಜಾರಿದೆ ಅಷ್ಟೇ. ಕಷ್ಟ ಅಂತ ಯಾವತ್ತು ಏನೋ ಅನ್ಸಲ್ಲ. ಇವಾಗ ಆಕ್ಟರ್ ಆಗಿ ನಿಮಗೆ ಏನೇನೋ ಒಂಥರ ಒಂದು ವಿಷನ್ ಅಂತ ಇರುತ್ತೆ ಅಲ್ವಾ, ನೀವು ಹೇಳಲೇಬೇಕು ಅನ್ನೋ ಥರ ಅಲ್ಲ ಇದು. ಆನ್ ಆಕ್ಟರ್ ನಿಮ್ಗೊಂದು ವಿಷನಲ್ಲಿ ಏನಿದೆ, ಈ ಥರ ಒಂದು ಪಾತ್ರ ಮಾಡ್ಬೇಕಂತ ಇದೆಯಾ ಮನಸ್ಸಲ್ಲಿ, ಈ ಥರ ಒಂದಿನ ನಾನು ಐ ವಾಂಟ್ ಟು ಪರ್ಫಾರ್ಮ್ ಲೈಕ್ ದಿಸ್, ಅಥವಾ ಈ ಥರ ಯಾವುದೊಂದು ಪ್ರಾಜೆಕ್ಟಿಗೆ ಕೆಲಸ ಮಾಡಬೇಕು. ಆ್ಯಂಡ್ ಕರೆಂಟ್ಲಿ ನೀವು ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ಸ್ ಅಲ್ಲಿ ಬ್ಯುಸಿ ಇದ್ದೀರಾ, ಯಾವ್ದು ರೆಡಿ ಇದೆ ನಾವು ರಿಲೀಸಿಗೆ ನೋಡೋದಕ್ಕೆ? ಓಕೆ, ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಬೇರೆ ಬೇರೆ ಥರ ರೋಲ್ಗಳು ಮಾಡಬೇಕು ಅಂತ ಆಸೆ ಇದೆ. ಅಂದರೆ ಇವಾಗ ಎಲ್ಲರಿಗೂ ಹೇಗೆ ಒಂದು ಲಾರ್ಜರ್ ದನ್ ಲೈಫ್ ಸಿನಿಮಾಗಳಾಗಿರ್ಬೋದು, ಅಥವಾ ಒಂದು ಸಿನಿಮಾಲಿ ಮುಖ್ಯ ಪಾತ್ರ, ಪ್ರಮುಖ ಪಾತ್ರ, ಫೇಸ್ ಆಫ್ ದ ಮೂವಿ, ಈ ಥರದ್ದೇ ಪ್ರತಿಯೊಬ್ಬ ನಟನಿಗೂ ಆಸೆ ಇರೋದು. ಅದೇ ರೀತಿ ನನಗೂ ಆ ನಿಟ್ಟಿನಲ್ಲಿ ನನಗೂ ಇದೆ. ಗೊತ್ತಿಲ್ಲ ಇದೇ ಪಾತ್ರ ಮಾಡಬೇಕು ಅದೇ ಪಾತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆಲ್ಲ ಸಿಗುತ್ತೋ ಅದು ನಂಗೆ ಗೊತ್ತಿಲ್ಲ. ಬಟ್ ಆದರೆ ಸಮ್ವೇರ್ ಡೆಸ್ಟಿನಿ ಇಸ್ ಕಾಲಿಂಗ್ ಅಂತ ನನಗೆ ಅನ್ಸುತ್ತೆ, ಸಮ್ವನ್ ಇಸ್ ವಾಚಿಂಗ್ ಮೀ ಅಂತ ಅನ್ಸುತ್ತೆ. ಸೊ ನಾವು ಮಾಡ್ಕೊಂಡ್ಬಂದಿರೋಂಥ ರೋಲ್ಗಳು ನೋಡ್ತಾ, ನಮ್ಮ ಕ್ಷಮತೆ ನೋಡ್ತಾ, ಓಕೆ ಇವ್ರಿಗೆ ಪೊಟೆನ್ಷಿಯಲ್ ನೋಡ್ತಾ ಇದು ಮಾಡ್ಬೋದು ಅಂತ ಅಂದ್ಕೊಂಡು ಸಾಕಷ್ಟು ರೋಲ್ಸ್ ಪಿಚ್ ಆಗ್ತಾಯಿದೆ. ಆದ್ರೂ ಆಸೆ ಅನ್ನೋದು ಮನುಷ್ಯಂಗೆ ಯಾವಾಗಲೂ ಇದ್ದಿದ್ದೆ, ಮರುವು ಅನ್ನೋದು ಯಾವಾಗಲೂ ಇದ್ದಿದ್ದೆ. ಬೇಡ ಅಂತಿದ್ದು ಬೇಕು, ಏನೋ ಒಂದು ಇಷ್ಟಪಡ್ತಾನೆ ಇರ್ತೀವಿ. ಅದೇ ರೀತಿಯಲ್ಲಿ
ನೋಡೋಕೆ ಹೋದಾಗ ನನಗೆ ಸೂಪರ್ ಹೀರೋ ಸಿನಿಮಾ ಸಕ್ಕತ್ ಇಷ್ಟ ಆಗುತ್ತೆ. ಆ್ಯಂಡ್ ದೆನ್ ಆ್ಯಕ್ಷನ್ಸ್ ಇದ್ರೆ ತುಂಬ ಇಷ್ಟ ಆಗುತ್ತೆ ನನಗೆ. ಆ್ಯಂಡ್ ದೆನ್ ಪರ್ಫಾರ್ಮ್ ಮಾಡೋಕ್ಕೆ ಬೇಸಿಕಲಿ ರಾಮ್ ಕಾಮ್ ಇಷ್ಟಪಡ್ತೀನಿ ನಾನು. ಬಟ್ ಆದರೆ ಇನ್ನೂ ಇಷ್ಟು ವರ್ಷಗಳಾಯಿತು, ಬಟ್ ಐ ಹ್ಯಾವ್ ನೆವರ್ ಎಕ್ಸ್ಪ್ಲೋರ್ಡ್ ಆ್ಯಕ್ಷನ್ಸ್ ಇನ್ ಮೈ ಲೈಫ್. ಬಟ್ ನಾನು ಕರೆಕ್ಟಾಗಿ ಕಲ್ತಿದ್ದೀನಿ, ಐ ಡೂ ಆ್ಯಕ್ಷನ್ಸ್. ಬಟ್ ಅದನ್ನೆಲ್ಲೂ ಇಂಪ್ಲಿಮೆಂಟ್ ಮಾಡೋಕ್ಕೆ ಬಜೆಟ್ ಸಾಕಾಗ್ತಿಲ್ಲ. ಇವಾಗ ನಾನು ಮಾಡ್ತಿರೋ ಚಿತ್ರಗಳಲ್ಲಿ ಹೇಗಿದೆ ಕ್ಯಾನ್ವಸ್ ಅಂದರೆ, ಸಿನಿಮಾ ಶೂಟಿಂಗ್ನ ಎಷ್ಟರಲ್ಲಾಗುತ್ತೆ ಅಷ್ಟು ಕಡಿಮೆ ಮುಗಿಸ್ಕೊಂಬಂದ್ಬಿಡೋಣ, ಒಳ್ಳೆ ಸಿನಿಮಾ ಮಾಡೋಣ ಅಂತ ಎಲ್ಲರಿಗೂ ಉದ್ದೇಶ ಇರುತ್ತೆ. ಬಟ್ ಬಜೆಟ್ ಕಾನ್ಸ್ಟೆನ್ಸ್ ಇರುತ್ತೆ. ಇವಾಗ ಹೆಂಗೆ ಅಂದರೆ, ನಿಮಗೂ ಗೊತ್ತಿರುತ್ತೆ, ನಿಮ್ಮ ಸೆಟಲ್ಲಿ ನೀವೇ ಐರನ್ ಮಾಡ್ಕೊತಿರ್ತೀರ, ನೀವೇ ಮೇಕಪ್ ಮಾಡ್ಕೊತಿರ್ತೀರ, ನೀವೇ ಊಟ ಹಾಕೊಳ್ತಿರ್ತೀರ, ಒಂದಿಷ್ಟು ವಿಷಯಗಳು ಆ ಥರದ್ದೇ ನಡೀತಾ ಇದೆ ಇನ್ನು. ಸೊ ಆ ಥರ ಕ್ಯಾನ್ವಸಲ್ಲಿ ವರ್ಕ್ ಮಾಡಬೇಕು. ವೇರ್ ಲಕ್ಸುರಿ ಅನ್ನೋದಕ್ಕಿಂತ ನಿಮ್ಗೇನೋ ಒಂದು ಶಾರ್ಟಿಗೆ ಬೇಕಾಗಿರೋಂಥದ್ದೆಲ್ಲ ನಿಮಗೆ ಸಿಗಬೇಕು. ಎಕ್ವಿಪ್ಮೆಂಟ್ಸಿಂದ ಹಿಡಿದು ಸ್ಟಂಟ್ ಮಾಸ್ಟರಿಂದ ಹಿಡಿದು. ಸೊ ನಿಮ್ಮ ಫೋಕಸ್ ಇಸ್ ಜಸ್ಟ್ ಆನ್ ದ ಕ್ಯಾರೆಕ್ಟರ್ ಅಷ್ಟೇ. ಹೌ ಐ ಆಮ್ ಗೋನಾ ಪ್ಲೇ ಇಟ್ ಅನ್ನೋದಷ್ಟೇ. ಡೆಫಿನೆಟ್ಲಿ ಅದರಿಂದ ಏನು ನಾನು ಜನನ ಎಂಟರ್ಟೈನ್ ಮಾಡ್ಬೋದು ಅಂತ ನೋಡ್ತೀನಿ. ಅದರಲ್ಲೂ ಒಬ್ವಿಯಸ್ಲಿ ಜನಕ್ಕೆ ಲಾರ್ಜರ್ ದನ್ ಲೈಫ್ ಮಾಡಿದಾಗ, ಸೂಪರ್ ಹೀರೋದ್ ಮಾಡಿದಾಗ, ಅಥವಾ ಸಮಥಿಂಗ್ ವೆರಿ ಡಿಫ್ರೆಂಟ್ ಮಾಡಿದಾಗ ಜನಕ್ಕೆ ಇಷ್ಟ ಆಗುತ್ತೆ. ಲೈಕ್ ಆಸ್ ಎ ಲೈಕ್ ಧರಣಿ ಮಂಡಲ ಆ ಪಾತ್ರ ಎಲ್ಲೋ ಒಂದು ಕಡೆ ಏನೋ ಒಂಥರ ಇಷ್ಟ ಆಗುತ್ತೆ, ಬಿಕಾಸ್ ಅದು ಆ ಗ್ರಾಫ್ ಆಗಿತ್ತು, ಕ್ಯಾರೆಕ್ಟರ್ ಆರ್ಕ್ ಆಗಿತ್ತು. ಸೊ ಪ್ರತಿ ಸಿನಿಮಾ ಅದನ್ನು ಹುಡುಕ್ತಾ ಇದ್ದೀನಿ, ಸಿಗ್ತಾ ಇದೆ. ಆ್ಯಂಡ್ ಈಗ ರಿಲೀಸ್ಗೆ ಒಂದು ಸಿನಿಮಾ ರೆಡಿ ಇದೆ, Jan 29th ಅಂತ ಟೆಂಟೇಟಿವ್ ಡೇಟ್ ಆಗಿದೆ, ಅದು ಗೊತ್ತಿಲ್ಲ. ಸಿನಿಮಾ ಹೆಸರು ಸೀಟ್ ಎಡ್ಜ್ ಅಂತ. ಸೊ ಕನ್ನಡದಲ್ಲಿ ನಾವು ಸೀಟ್ ಎಡ್ಜ್ ಅಂತೀವಿ. ಸೊ ಯೂಶಲಿ ಹಾರರ್ ಸಿನಿಮಾಸ್ನ ನಾವು ಹೇಳ್ತಿರ್ತೀವಿ ಎಡ್ಜ್ ಆಫ್ ದ ಸೀಟ್, ಥ್ರಿಲ್ಲರ್, ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನೋಡಿದಾಗಿರೋ ಅಂತ. ಸೊ ನಾವು ಒಂದು ಕಾಮಿಕ್ ಹಾರರ್ ಚಿತ್ರ ಮಾಡಿದ್ದೀವಿ. ಆ್ಯಂಡ್ ಇದರಲ್ಲಿ ಒಬ್ಬ ವ್ಲಾಗರ್ ಆಗಿದ್ದೀನಿ ನಾನು. ವ್ಲಾಗರ್ ಯೂಶಲಿ ಏನೇನು ಕಷ್ಟಪಡ್ತಾನೆ ಫೇಮಸ್ ಆಗೋಕ್ಕೆ. ಆ್ಯಂಡ್ ದೆನ್ ಅವ್ನು ಫೇಮಸ್ ಆಗೋಕ್ಕೆ ಏನೆಲ್ಲ ಮಾಡ್ತಾನೆ, ಆ್ಯಂಡ್ ದೆನ್ ಗೋಸ್ಟ್ ಟೌನ್ ಒಳಗಡೆ ಹೇಗೆ ಹೋಗ್ತಾನೆ, ಲೂಪಲ್ಲಿ ಹೇಗೆ ಸಿಗಾಕೊಂತಾನೆ ಅನ್ನೋದು ಕತೆ. ಆಲ್ರೆಡಿ ಒಂದು ಟೀಸರ್, ಒಂದೆರಡು ಸಾಂಗ್ಗಳು ರಿಲೀಸ್ ಆಗಿದೆ ಯೂಟ್ಯೂಬಲ್ಲಿ. ಒಂದು ಸಾಕಷ್ಟು ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ಒಂದು ಡ್ಯಾನ್ಸ್ಗೆ. ಬೈಕ್ ಹುಕ್ ಸ್ಟೆಪ್ ಮಾಡಿ ಎಲ್ಲರಿಗೂ ಸ್ಪ್ಯಾಮ್ ಮಾಡ್ತಿದ್ದೆ ನಾನು. ಸೊ ಅದು ರಿಲೀಸ್ಗೆ ರೆಡಿ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಟ್ರೈಲರ್ ರಿಲೀಸ್ ಆಗ್ತಿದೆ. ಸೊ ಅದು ರಿಲೀಸ್ಗಿದೆ. ಅದು ಬಿಟ್ಟು ಒಂದು 3-4 ಸಿನಿಮಾ ಕಂಪ್ಲೀಟಾಗಿ ರಿಲೀಸ್ಗೆ ರೆಡಿ ಇದೆ. ಅದು ಬಿಟ್ಟು 1-2 ಸಿನಿಮಾ ಇವಾಗ ನಡೀತಾ ಇದೆ. ಅದರಲ್ಲಿ ಒಂದು ಸಿನಿಮಾ ಅನನ್ಯ ಅವ್ರ ಜೊತೆ ಮಾಡ್ತಾ ಇದ್ದೀನಿ. ನಮ್ಮ ಚಿತ್ರದ ನಾಯಕ ನಟಿಯಾಗಿ ಮಾಡ್ತಿದ್ದಾರೆ. ಸಿನಿಮಾ ಏನು ರಿವೀಲ್ ಮಾಡೋಂಗಿಲ್ಲ, ಡೈರೆಕ್ಟರ್ ಹೆಸರು ಹೇಳಂಗಿಲ್ಲ, ಸಿನಿಮಾ ಹೆಸರು ಹೇಳಂಗಿಲ್ಲ. ಸೊ ಅದನ್ನ ಇಷ್ಟು ಹೇಳ್ಬೋದು, ನಾವಿಬ್ರು ಒಟ್ಟಿಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಸರ್ಪ್ರೈಸ್ ಏನಂದರೆ, ಇವತ್ತಿನ ಶೋ ಹೋಸ್ಟ್ ಮಾಡ್ತಿರೋದು ಅನನ್ಯ ಅವರು. ಅದೇ ಸರ್ಪ್ರೈಸ್ ನನಗೆ ಇವತ್ತು. ನಮ್ಮ ಸಿನಿಮಾದ ನಾಯಕಿ ನಮ್ಮ ಇಂಟರ್ವ್ಯೂ ತೊಗೊಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಅನನ್ಯ ಫಾರ್ ದ್ಯಾಟ್. ಸೊ ಇದು ನಡೀತಾ ಇದೆ ಇವಾಗ. ಆ್ಯಂಡ್ ವೆರಿ ಹ್ಯಾಪಿ. ಅಂದರೆ ನೀವು ಹೇಳ್ದಂಗೆ ತುಂಬ ಪಾತ್ರಗಳನ್ನ ಮಾಡಬೇಕನ್ನೋ ಒಂದು ಆಸೆ ಇದೆ. ಅಂಥ ಕ್ಯಾರೆಕ್ಟರ್ಸೇ ನಿಮಗೆ ಸಿಗ್ತಾ ಹೋಗಲಿ ಅಂತ ನಾವು ವಿಶ್ ಮಾಡ್ತೀವಿ. ಆಲ್ ದ ವೆರಿ ಬೆಸ್ಟ್. ನಮ್ಮ ಟೀಮ್ ಪರವಾಗಿ ನೀವು ಮಾಡೋ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗೂ ಆಲ್ ದ ವೆರಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀವಿ. ನಾನು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಅಟ್ ದಿ ಎಂಡ್ ನೀವು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದು ಇಸ್ ಆಲ್ ವಿ ವಾಂಟ್. ಏನೋ ಒಂದು ತೊಗೊಂಡು ಹೋಗಿ ನಾವು ಆವಾಗಲೇ ಮಾತಾಡ್ತಿದ್ವಲ್ಲ, ನಾವು ಏನೇ ಕೆಲಸ ಮಾಡಿದ್ರು ಅದರಿಂದ ಏನೋ ಒಂದು ತೊಗೊಂಡು ಹೋಗ್ತೀವಿ ಅಂತ. ಐ ವಾಂಟ್ ಟು ಟೆಲ್, ನಾನು ಈ ಒಂದು ಇಂಟರ್ವ್ಯೂಯಿಂದ ನೀವು ಆವಾಗಲೇ ಹೇಳಿದ ಲೈನ್ ನನಗೆ ತುಂಬ ಇಷ್ಟ ಆಯಿತು. ದಟ್ ಕಂಪ್ಲೇಂಟ್ಸ್ ಮಾಡೋದಕ್ಕಿಂತ ನಾನೇನೋ ಅಕಂಪ್ಲಿಷ್ ಮಾಡಿದೆ ಅನ್ನೋ ಒಂದು ನಾನು ಮನೆಗೆ ತೊಗೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ ಇವತ್ತು ಕೂಡ. ಐ ಗೆಸ್ ಆಫ್ಟರ್ ದಿಸ್ ನಾನು ಯಾವುದೇ ಸೆಟ್ಟಿಂದ ಹೊಡೆತಿರ್ಬೇಕಾದ್ರೂ ಐ ಮೇಕ್ ಶ್ಯೂರ್ ನಾನು ಕಂಪ್ಲೇಂಟ್ ಮಾಡ್ತಿರೋದಕ್ಕಿಂತ ಹೆಚ್ಚಾಗಿ ಏನೋ ಒಂದು ಅಕಂಪ್ಲಿಷ್ ಮಾಡಿದ್ದೀನಿ ಅನ್ನೋ ಒಂದು ಸಮಾಧಾನದಲ್ಲಿ ಹೋಗಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಟೈಮ್. ಇದು ಆಕ್ಚುಲಿ ದಿಸ್ ಇಸ್ ದ ಬೇಸಿಕ್ ಥಿಂಗ್ ಮನುಷ್ಯರು ಮಾಡಬೇಕಾಗಿರೋದು. ಏನಂದರೆ ಜೊತೆಗೆ ಬದುಕೋದ್ರ ಜೊತೆಗೆ ಕಲಿಯುವಂಥದ್ದು, ಟೇಕ್ ಅವೇಸ್ ಆಗಿರ್ಬೋದು, ಒಬ್ರಿಗೊಬ್ರು ಪ್ರೀತಿಯಿಂದ ಮಾತಾಡ್ಸೋದು, ವಿಶ್ವಾಸ, ಸೌಹಾರ್ದ ಮನಸ್ಸಿರಬೇಕು. ಸೊ ಇದೇ ಆ್ಯಕ್ಚುಲಿ ಬೇಕಾಗಿರೋದು ಮನುಷ್ಯಂಗೆ. ಐ ಥಿಂಕ್ ನಂಬರ್ಸ್ ಪ್ರಕಾರವಾಗಿ ನಾವು ಹಣ ಗಳಿಸ್ಬೋದು, ಜನ ಗಳಿಸ್ಬೋದು, ಬಟ್ ಏನಾದರೂ ಒಳಗಡೆ ಒಂದು ಈ ಎಥಿಕ್ಸು, ಈ ಒಂದು ಮಾರಲ್ ಇಟ್ಕೊಂಡ್ರೆ ಐ ಥಿಂಕ್ ಲೈಫ್ ತುಂಬ ಸಿಂಪಲ್ ಆಗಿರುತ್ತೆ. ಐ ಥಿಂಕ್ ಇಟ್ ವಿಲ್ ಬಿ ವೆರಿ ನೈಸ್. ಆ್ಯಂಡ್ ನಾನು ಈ ಇಂಟರ್ವ್ಯೂಯಿಂದ ಏನು ತೊಗೊಂಡು ಹೋಗ್ತಿದ್ದೀನಿ ಅಂತ ಹೇಳಿದ್ರೆ, ಒಂದು ವೆರಿ ಗುಡ್ ವೈಬ್. ಅಂದರೆ ಡೆಫಿನೆಟ್ಲಿ ಒಂದು ಪಾಡ್ಕಾಸ್ಟ್ಗಿಂತ ಒಂದು ಮೋರ್ ಆಫ್ ಇಂಟರ್ವ್ಯೂ ಥರನೇ ಇದ್ರೂ ತುಂಬ ಒಳ್ಳೆ ವಿಷಯ ಹೇಳೋಕೆ ಹೊರಟಿದ್ದೀರಾ ಜನಕ್ಕೆ ಅಂತ ಅನ್ನಿಸ್ತು. ಅಂದರೆ ಇವಾಗ ನಾನೇನೋ ಸಾಧನೆ ಮಾಡಿದ್ದೀನಿ ಅನ್ನೋದಕ್ಕಿಂತ ಸಾಕಷ್ಟು ಜನ ಇವಾಗ ನಿಮ್ಮ ಥರ ನನ್ನ ಥರ ಯಾರೋ ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಳ್ಳೋರಿಗೆ ಒಂದು ದಾರಿ ಆಗ್ಬೋದು, ಯಾವುದೋ ಒಂದು ಮಾತು ಇನ್ಸ್ಪೈರ್ ಆಗ್ಬೋದು. ಯಾಕಂದರೆ ಒಂದ್ಸತಿ ನಾನು ತುಂಬ ಮನಸ್ಸಿಗೆ ಬೇಜಾರಾಗಿ ಒಂದು ಕಡೆ ಕೂತಿದ್ದೆ. ಅವಾಗ ನಾನು ಫೋನ್ ಹಿಂಗೆ ತೆಗೆದಾಗ ರಾಕಿಂಗ್ ಸ್ಟಾರ್ ಯಶ್ ಅವರು ಮಾತಾಡ್ತಾಯಿದ್ರು. ದಟ್ ಡೈಲಾಗ್, ದಟ್ ಸ್ಪೀಚ್ ಹೆಂಗಿತ್ತು ಅಂದರೆ ಇಟ್ ಮೇಡ್ ಮೀ ಲೈಕ್ ಓಕೆ ನಾನು ಹಿಂಗಿದ್ದ ಒಂದು ಸೀದಾ ಹಿಂಗಾಗೋದೆ ಆ ಒಂದು ಮಾತು. ಸೊ ಸಮ್ವೇರ್ ಈ ಒಂದು ಇಂಟರ್ವ್ಯೂಯಿಂದ ನನಗೆ ಆಗಿದೆ ಅದು. ಎಕ್ಸಾಕ್ಟ್ಲಿ ಆ ಥರ ಒಬ್ರಿಗಾದ್ರೂ ತುಂಬ ದೊಡ್ಡ ಡಿಫ್ರೆನ್ಸ್ ಅದು. ಆ್ಯಂಡ್ ದೆನ್ ಓಕೆ ನಾವೆಲ್ಲರಿಗೂ ಏನೋ ಒಂದು ದೊಡ್ಡದಾಗಿ ಇನ್ಸ್ಪೈರ್ ಮಾಡ್ತೀವಿ, ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀವಿ, ಅದು ಆಗ್ಬೋದು ಹೇಳೋಕ್ಕಾಗಲ್ಲ. ಬಟ್ ಆದರೆ ಐ ಥಿಂಕ್ ಈ ಚಿಕ್ಕ ವಿಷಯಗಳಿಂದನೇ ಶುರುವಾಗೋದದು. ಸೊ ಅಂಥ ಒಂದು ಒಳ್ಳೆ ವಿಷಯಗಳನ್ನ ನೀವು ತೋರಿಸ್ತಾ ಇದ್ದೀರಾ ನಿಮ್ಮ ಚಾನಲ್ ಮುಖಾಂತರ.
ತುಂಬ ಒಳ್ಳೆ ವಿಷಯ. ಇದಕ್ಕಿಂತ ಮುಂಚೆ ಸಾಕಷ್ಟು ಇಂಟರ್ವ್ಯೂಗಳು ನೋಡಿದ್ದೀನಿ, ತುಂಬ ಚೆನ್ನಾಗಿ ನಡೆಸ್ಕೊಡ್ತೀರಾ, ತುಂಬ ಒಳ್ಳೆ ವಿಷಯಗಳನ್ನ ಹೊರಗೆ ಹಾಕ್ತೀರಾ. ಸೊ ಇವತ್ತು ನನ್ನ ಒಂದು ಜರ್ನಿ ಹಾಗೆ ನನ್ನ ಒಂದಿಷ್ಟು ವಿಷಯಗಳು ಮಾತಾಡೋಕ್ಕೆ ನನಗೊಂದು ಅವಕಾಶ ಕೊಟ್ಟರೆ ನಿಮ್ಮ ಚಾನಲಲ್ಲಿ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೂ ತುಂಬ ಒಳ್ಳೆಯದಾಗಲಿ. ನೀವು ಆಲ್ರೆಡಿ ನಿಮ್ಮ ಸಿನಿಮಾ ಜರ್ನಿ ಸ್ಟಾರ್ಟ್ ಮಾಡಿದ್ದೀರಾ, ಅದೇ ಒಂದು ರಿಯಾಲಿಟಿ ಶೋ ಜರ್ನಿ ಸ್ಟಾರ್ಟ್ ಆಗಿದೆ. ಐ ವಿಶ್ ನೀವು ಈ ಶೋನ ವಿನ್ ಆಗಲಿ ಆ್ಯಂಡ್ ಆ ಸಿನಿಮಾ ಯಾವ್ದು ಮಾಡ್ತಾ ಇದ್ದೀರಾ ಅದು ಸೂಪರ್ ಹಿಟ್ ಆಗಲಿ. ಸೂಪರ್ ಹಿಟ್. ಆ್ಯಂಡ್ ಐ ವಾಂಟ್ ಟು ಟೆಲ್ ಯು, ನೀವು ಆದಷ್ಟು ಬೇಗ ಪ್ಲೀಸ್ ಟೈಮ್ ಮಾಡಿಕೊಂಡು ಬರೀತಾ ಇರಿ ಹೀಗೇನೆ. ವಿ ವುಡ್ ಲವ್ ಟು ರೀಡ್ ಇಟ್. ಆ್ಯಂಡ್ ನೀವು ಮಾಡೋ ಎಲ್ಲ ಸಿನಿಮಾಗಳನ್ನು ಅದರ ಅಪ್ಡೇಟ್ಸ್ನು ವಿಲ್ ಬಿ ವೇಟಿಂಗ್ ಅಟ್ ಅವರ್ ಸೀಟ್ ಎಡ್ಜ್. ಓಕೆ? ಓ ನೈಸ್, ಚೆನ್ನಾಗಿ ಇಂಟಿಗ್ರೇಟ್ ಮಾಡಿ ಸೀಟ್ ಎಡ್ಜ್. ಥ್ಯಾಂಕ್ ಯು ಸೋ ಮಚ್. ಸೊ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.